ಭಾರತದ ಮೂಲ ನಿವಾಸಿಯಾದ ರಾಜೀವ್ ರಾಯರು 17 ವರ್ಷಗಳ ಹಿಂದೆ ತನ್ನ ಹೆಂಡತಿ ರಾಧಿಕಾ, ಅಮ್ಮ ಯಶೋಧಾದೇವಿ ಮತ್ತು 3 ವರ್ಷದ ಮಗಳು ಮೈಥಿಲಿಯೊಂದಿಗೆ ಅಮೆರಿಕಕ್ಕೆ ಹೋಗಿ ನೆಲೆಸಿದ್ದರು. ಅವರು ಅಲ್ಲಿ ಒಂದು ಹೊಸ ಬಿಸ್ನೆಸ್ ಶುರು ಮಾಡಿದರು. ಈಗ ಅವರನ್ನು ಒಬ್ಬ ಪ್ರಸಿದ್ಧ ಬಿಸ್ನೆಸ್ಮನ್ ರೂಪದಲ್ಲಿ ಗುರುತಿಸಲಾಗುತ್ತದೆ. ಅವರ ಮಗಳು ಮೈಥಿಲಿಗೆ ಈಗ 20 ವರ್ಷ. ಅವರಿಗೆ ಯಾವುದೇ ಹಣ, ಆಸ್ತಿ, ವಸ್ತುಗಳ ಕೊರತೆ ಇಲ್ಲ. ಆದರೂ ಅವರ ಪರಿವಾರ ಖುಷಿಯಾಗಿಲ್ಲ. 3 ವರ್ಷಗಳಿಂದ ಇದಕ್ಕಾಗಿ ಎಲ್ಲ ಸಂಭವನೀಯ ಉಪಾಯಗಳನ್ನು ಹುಡುಕುತ್ತಿದ್ದಾರೆ. ಆದರೂ ಇದಕ್ಕೊಂದು ಪರಿಹಾರ ದೊರೆಯುತ್ತಿಲ್ಲ. ರಾಜೀವ್ ರಾಯರ ಪರಿವಾರದ ನಿದ್ದೆಗೆಡಿಸಿದ್ದು ಅವರ ಮಗಳು ಮೈಥಿಲಿ. ಅವಳಿಗೆ 17 ವರ್ಷ ವಯಸ್ಸಾದಾಗಿನಿಂದಲೂ ಅವರ ಮನೆಯಲ್ಲಿ ಯಾರೂ ರಾತ್ರಿ ಸರಿಯಾಗಿ ನಿದ್ದೆ ಮಾಡಿರಲಿಲ್ಲ. ಹಗಲು ಹೊತ್ತಿನಲ್ಲಂತೂ ಮಿತಾಲಿ ಸರಿಯಾಗಿರುತ್ತಾಳೆ. ರಾತ್ರಿ 12 ಗಂಟೆಯಾಗುತ್ತಿದ್ದಂತೆ ಅವಳು ತನ್ನ ಕನಸಿನ ಲೋಕಕ್ಕೆ ತೆರಳುತ್ತಾಳೆ. ಅದಾದ ಮೇಲೆ ಅವಳು ಏನು ಮಾಡುತ್ತಾಳೆ ಎಂದು ಯಾರಿಗೂ ಗೊತ್ತಾಗುವುದಿಲ್ಲ. ಒಮ್ಮೊಮ್ಮೆ ಅವಳು ಮನೆಯಿಂದ ಹೊರಗೆ ಹೋಗುತ್ತಾಳೆ. ಎಲ್ಲಿಗೆ ಹೋಗುತ್ತಿದ್ದೇನೆಂದು ಅವಳಿಗೂ ಕೂಡ ಗೊತ್ತಾಗುವುದಿಲ್ಲ. ಒಮ್ಮೊಮ್ಮೆ ಅವಳು ಮನೆಯ ಟೆರೆಸ್ ಮೇಲಿಂದ ಕೆಳಗೆ ಹಾರಿ ಹೊರಗಡೆ ಹೋಗುತ್ತಾಳೆ. ಒಮ್ಮೊಮ್ಮೆ ತನಗೆ ತಾನೇ ಹಾನಿ ಮಾಡಿಕೊಳ್ಳಲು ಮತ್ತು ಮುಗಿಸಿಕೊಳ್ಳಲು ಪ್ರಯತ್ನಿಸುತ್ತಾಳೆ. ಮತ್ತೊಮ್ಮೆ ಕನಸಿನಲ್ಲಿ ನನ್ನನ್ನು ಬಿಡಬೇಡ, ನನ್ನನ್ನು ಬಿಡಬೇಡ ಎಂದು ಕೂಗಿಕೊಳ್ಳಲು ಶುರು ಮಾಡುತ್ತಾಳೆ. ಮತ್ತು ಯಾವುದೇ ಕೈಗೆ ಸಿಕ್ಕ ವಸ್ತುವನ್ನು ಎಷ್ಟೊಂದು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾಳೆಂದರೆ ಯಾರು ಎಷ್ಟೇ ಪ್ರಯತ್ನಪಟ್ಟರೂ ಅದನ್ನು ಅವಳ ಕೈಯಿಂದ ಬಿಡಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ದೊಡ್ಡ ದೊಡ್ಡ ಡಾಕ್ಟರ್ಗಳು ಕೂಡ ಅವಳನ್ನು ಸರಿ ಮಾಡಲು ಸಾಧ್ಯವಾಗಲಿಲ್ಲ. ಎಷ್ಟೊಂದು ಮಠ ಮಂದಿರಗಳಿಗೆ ಕರೆದುಕೊಂಡು ಹೋದರೂ ಅವಳು ಸರಿ ಹೋಗಲಿಲ್ಲ. ಬೆಳಿಗ್ಗೆ 4 ಗಂಟೆಯಾಗುತ್ತಲೇ ತನ್ನಷ್ಟಕ್ಕೆ ತಾನು ಸುಮ್ಮನಾಗುತ್ತಾಳೆ. ರಾತ್ರಿ ಏನಾಗಿತ್ತೆಂದು ಅವಳಿಗೆ ನೆನಪಿರುವುದಿಲ್ಲ. ಆದ್ದರಿಂದ ಮಿತಾಲಿ ರಾತ್ರಿ ತನಗೇನು ಆಗುತ್ತಿದೆ ಎಂದು ನಂಬುವುದೇ ಇಲ್ಲ. ಒಂದು ದಿನ ರಾಜೀವ್ ರಾಯರು ತನ್ನ ಒಬ್ಬ ಭಾರತೀಯ ಗೆಳೆಯನೊಂದಿಗೆ ಬಿಸ್ನೆಸ್ನ ವಿಚಾರವಾಗಿ ಭೇಟಿಯಾಗುತ್ತಾರೆ. ಕಳೆದ ಕೆಲವು ದಿನಗಳ ಹಿಂದಷ್ಟೇ ಅವರು ಭಾರತದಿಂದ ಅಮೆರಿಕಕ್ಕೆ ಬಂದು ವಾಸವಿದ್ದರು. ಅವರು ರಾಜೀವ್ ರಾಯರು ತೊಂದರೆಯಲ್ಲಿರುವುದನ್ನು ನೋಡಿ ಕಾರಣ ಕೇಳಿದರು. ಆಗ ರಾಜೀವ್ ರಾಯರು ಅವರಿಗೆ ಎಲ್ಲ ವಿಷಯವನ್ನು ಹೇಳಿದರು. ಎಲ್ಲ ವಿಷಯವನ್ನು ಕೇಳಿದ ಮೇಲೆ ಅವರ ಗೆಳೆಯ ರಾಜೀವ್ ರಾಯರಲ್ಲಿ ಕೇಳಿದರು, ನಿಮ್ಮ ಮಗಳ ಜನನ ಎಲ್ಲಾಗಿತ್ತು? ಆಗ ರಾಜೀವ್ ರಾಯರು ಹೇಳಿದರು, ಮಿಥಾಲಿಯ ಜನ್ಮ ಭಾರತದಲ್ಲಾಗಿತ್ತು. ಅವಳು ಹುಟ್ಟಿದ 3 ವರ್ಷಗಳ ನಂತರ ನಾವು ಅಮೆರಿಕಕ್ಕೆ ಬಂದಿದ್ದೆವು. ಆಗ ಅವರ ಗೆಳೆಯನು ಹೇಳಿದನು, ಬಹುಶಃ ನಿಮ್ಮ ಮಗಳ ಈ ಸಮಸ್ಯೆಗೆ ಭಾರತದಲ್ಲೇ ಪರಿಹಾರ ದೊರೆಯುವುದು. ಭಾರತದಲ್ಲಿ ಎಂಥ ಪ್ರಸಿದ್ಧ ಸಾಧು ಮಹಾತ್ಮರಿದ್ದಾರೆಂದರೆ ಅವರು ನಿಮ್ಮ ಮಗಳನ್ನು ನೋಡುತ್ತಲೇ ಈ ಸಮಸ್ಯೆಗೆ ಪರಿಹಾರ ಹೇಳುತ್ತಾರೆ. ಏಕೆಂದರೆ ಅಮೆರಿಕದ ಪ್ರಸಿದ್ಧ ಡಾಕ್ಟರ್ಗಳೇ ಈ ಸಮಸ್ಯೆಗೆ ಪರಿಹಾರ ನೀಡಲು ಸಾಧ್ಯವಿಲ್ಲವೆಂದ ಮೇಲೆ ಇನ್ನು ಇದಕ್ಕೆ ಡಾಕ್ಟರ್ ಬಳಿ ಪರಿಹಾರ ದೊರೆಯುವುದಿಲ್ಲ. ಇದು ಯಾವುದೋ ಆತ್ಮದ ಸವಾರಿ ಇರಬಹುದು ಎಂದು ತೋರುತ್ತದೆ. ಆಗ ರಾಜೀವ್ ರಾಯರು ತಮ್ಮ ಗೆಳೆಯನಲ್ಲಿ ಹೇಳಿದರು, ನೀವು ಎಂತಹ ಮಾತನಾಡುತ್ತಿದ್ದೀರಿ? ಆಧುನಿಕ ಯುಗದಲ್ಲೂ ಕೂಡ ನೀವು ಇದನ್ನು ನಂಬುತ್ತೀರಾ? ಆಗ ಅವನಿಗೆ ಅವರ ಗೆಳೆಯ ಹೇಳಿದನು, ನಾನು ನಂಬುತ್ತೇನೆ, ನೀವು ಕೂಡ ನಂಬಲೇಬೇಕು. ಒಮ್ಮೆ ಪ್ರಯತ್ನಪಟ್ಟು ನೋಡುವುದರಲ್ಲಿ ತಪ್ಪೇನಿದೆ? ಯಾರಿಗೆ ಗೊತ್ತು, ಇದಾದ ಮೇಲೆ ಮಿತಾಲಿ ಸರಿ ಹೋದರೂ ಹೋಗಬಹುದು. ಈಗ ರಾಜೀವ್ ರಾಯರಿಗೆ ತನ್ನ ಗೆಳೆಯನ ಮಾತು ಅರ್ಥವಾಯಿತು. ಒಮ್ಮೆ ಪ್ರಯತ್ನಪಟ್ಟು ನೋಡುವುದರಲ್ಲಿ ತಪ್ಪೇನಿದೆ ಎಂದು ಅವರು ಕೂಡ ಅಂದುಕೊಂಡರು. ತನ್ನ ಗೆಳೆಯನಲ್ಲಿ ಹೇಳಿದರು, ಬಹುಶಃ ನೀನು ಸರಿಯಾಗಿ ಹೇಳುತ್ತಿದ್ದೀಯಾ. ಮಿತಾಲಿ ನನ್ನ ಒಬ್ಬಳೇ ಮಗಳು. ನಾನು ಇದನ್ನು ಕೂಡ ಪ್ರಯತ್ನಿಸಿ ನೋಡುತ್ತೇನೆ. ನಂತರ ರಾಜೀವ್ ರಾಯರು ತನ್ನ ಗೆಳೆಯನಿಗೆ ಧನ್ಯವಾದ ಹೇಳಿ ಮನೆಗೆ ಹೋದರು. ಸಂಜೆ 6 ಗಂಟೆಗೆ ರಾಯರು ತನ್ನ ಹೆಂಡತಿ ರಾಧಿಕಾಳಲ್ಲಿ ಕೇಳಿದರು, ಮಿತಾಲಿ ಎಲ್ಲಿದ್ದಾಳೆ? ಆಗ ರಾಧಿಕಾ ಹೇಳಿದಳು, ಅವಳು ತನ್ನ ಗೆಳೆಯರೊಂದಿಗೆ ಹೊರಗಡೆ ಹೋಗಿದ್ದಾಳೆ. ಇನ್ನೂ ಮರಳಿ ಬಂದಿಲ್ಲ. ಇನ್ನೇನು ಬರಬಹುದು. ಏನಾದರೂ ಕೆಲಸವಿದೆಯೇ? ಆಗ ರಾಜೀವ್ ರಾಯರು ಹೇಳಿದರು, ನಾವು ಭಾರತಕ್ಕೆ ಹೋಗುತ್ತಿದ್ದೇವೆ. ಆಗ ರಾಧಿಕಾ ಅಚ್ಚರಿಗೊಂಡು ಕೇಳಿದಳು, ಏನು ಇಷ್ಟೊಂದು ತರಾತುರಿಯಲ್ಲಿ? ನಿಮಗೇನಾಗಿದೆ? ನಾವೆಲ್ಲರೂ ಏಕೆ ಭಾರತಕ್ಕೆ ಹೋಗಬೇಕು? ಒಂದು ವೇಳೆ ಬಿಸ್ನೆಸ್ ಕೆಲಸವಿದ್ದರೆ ನೀವೊಬ್ಬರೇ ಹೋಗಿ ಬನ್ನಿ. ಅಲ್ಲಿಗೆ ಹೋಗಿ ನಾವೆಲ್ಲ ಏನು ಮಾಡಬೇಕು? ಅಲ್ಲೇ ಪಕ್ಕದಲ್ಲಿ ಕುಳಿತುಕೊಂಡ ಯಶೋಧಾದೇವಿ ತನ್ನ ಮಗನ ಮಾತನ್ನು ಕೇಳಿ ತುಂಬ ಖುಷಿಯಾದರು ಮತ್ತು ಹೇಳಿದರು, ಮಗ, ನಾನು ಹೇಳಬೇಕೆನ್ನೋ ಮಾತನ್ನು ನೀನೇ ಹೇಳಿದೆ. ಮಗ, ನೀನು ಒಳ್ಳೆಯ ರೀತಿಯಲ್ಲಿ ಯೋಚನೆ ಮಾಡಿದ್ಯಾ. ನಾವೆಲ್ಲರೂ ನಮ್ಮ ದೇಶಕ್ಕೆ ಹೋಗೋಣ. ನಮ್ಮ ದೇಶವನ್ನು ಬಿಟ್ಟು ಬಂದು ನಮ್ಮ ಸಂಬಂಧಿಕರಿಂದ ನಮ್ಮವರಿಂದ ದೂರವಿದ್ದು ತುಂಬ ದಿನಗಳಾಗಿವೆ. ನಾನು ಅಲ್ಲಿ ಕಳೆದ ಸುಮಧುರ ಕ್ಷಣಗಳನ್ನು ಮೆಲುಕು ಹಾಕಿಕೊಳ್ಳದ ದಿನಗಳೇ ಇಲ್ಲ. ಭಾರತ ಇಲ್ಲಿಂದ ತುಂಬ ದೂರವಿದೆ ಎಂದು ನಾನು ಎಂದಿಗೂ ನಿನ್ನಲ್ಲಿ ನನ್ನ ಆಸೆಯನ್ನು ಹೇಳಿಕೊಳ್ಳುವ ಪ್ರಯತ್ನ ಮಾಡಲಿಲ್ಲ. ನಡೆ, ನಾವೆಲ್ಲರೂ ಹೋಗಿ ಬರೋಣ. ಇಂದು ನೀನೇ ಸ್ವತಃ ಹೇಳುತ್ತಿದ್ದೀಯೆಂದರೆ ಯಾರು ಬರಲಿ ಬಿಡಲಿ. ನಡೆ, ನಾವಿಬ್ಬರೇ ಹೋಗಿ ಬರೋಣ. ಆಗ ರಾಧಿಕಾ ಹೇಳಿದಳು, ನನಗೆ ಒಂದು ಮಾತು ಹೇಳಿ, ಹೀಗೆ ಆಕಸ್ಮಿಕವಾಗಿ ಭಾರತಕ್ಕೆ ಹೋಗುವ ತಯಾರಿಯನ್ನು ಏಕೆ ನಡೆಸಿದ್ದೀರಿ? ನಿಮಗೆ ಮಿತಾಲಿಯ ಪರಿಸ್ಥಿತಿ ಏನೆಂದು ಚೆನ್ನಾಗಿ ಗೊತ್ತು. ಆದರೂ ನೀವು ಭಾರತಕ್ಕೆ ಹೋಗುವ ಮಾತನಾಡುತ್ತಿದ್ದೀರಲ್ಲ, ಏಕೆ? ಆಗ ರಾಯರು ಹೇಳಿದರು, ಆದ್ದರಿಂದಲೇ ನಾವು ಭಾರತಕ್ಕೆ ಹೋಗುತ್ತಿದ್ದೇವೆ. ಏನು, ಮಿತಾಲಿಗಾಗಿ ಹೋಗುತ್ತಿದ್ದೇವೆಯೇ? ರಾಧಿಕಾ ಚಕಿತಳಾಗಿ ಕೇಳಿದಳು. ಹೌದು, ನಾವು ಮಿತಾಲಿಗಾಗಿಯೇ ಭಾರತಕ್ಕೆ ಹೋಗುತ್ತಿದ್ದೇವೆ. ತನ್ನ ಪತ್ನಿಗೆ ತನ್ನ ಗೆಳೆಯ ಹೇಳಿದ ಎಲ್ಲ ಮಾತನ್ನು ಹೇಳಿದನು. ಇದನ್ನು ಕೇಳಿದ ರಾಧಿಕಾ ಹೇಳಿದಳು, ನಿಮಗೆ ನಿಮ್ಮ ಮಗಳ ಬಗ್ಗೆ ಚೆನ್ನಾಗಿ ಗೊತ್ತಿದ್ದು ನೀವು ಅವಳು ಭಾರತಕ್ಕೆ ಬರುತ್ತಾಳೆ ಎಂದು ಹೇಗೆ ಅಂದುಕೊಂಡ್ರಿ?
ಆಗ ರಾಜೀವ್ ರಾಯರು ಹೇಳಿದರು, ಮಿತಾಲಿ ಮನೆಗೆ ಬರಲಿ, ಅವಳಿಗೆ ತಿಳಿಸಿ ಹೇಳುತ್ತೇನೆ. ಪ್ರಯತ್ನಿಸಿ ನೋಡಿ, ನೋಡೋಣ ಬರುತ್ತಾಳೇನೋ ಎಂದು. ಆಗ ಯಶೋಧಾದೇವಿ ಹೇಳಿದರು, ನಾನು ಹೇಳಿದರೆ ನನ್ನ ಮೊಮ್ಮಗಳು ಎಂದಿಗೂ ತಿರಸ್ಕಾರ ಮಾಡುವುದಿಲ್ಲ. ನಾವಿಬ್ಬರು ಒಳ್ಳೆಯ ಗೆಳೆಯರಾಗಿದ್ದೇವೆ. ಹೌದಮ್ಮ, ನೀವು ಕೂಡ ಪ್ರಯತ್ನಿಸಿ ನೋಡಿ ಎಂದು ರಾಧಿಕಾ ಹೇಳಿದಾಗ ಎಲ್ಲರೂ ಮಿತಾಲಿ ಬರುವುದನ್ನೇ ಕಾಯತೊಡಗಿದರು. ಸುಮಾರು 1 ಗಂಟೆಯ ನಂತರ ಮಿತಾಲಿ ಮನೆಗೆ ಬಂದಳು. ಒಳಕ್ಕೆ ಬಂದವಳೇ ಮಿತಾಲಿ ತನ್ನ ಅಜ್ಜಿಯಲ್ಲಿ ಹೇಳಿದಳು, ಹಾಯ್ ಫ್ರೆಂಡ್, ಹೌ ಆರ್ ಯು? ಆಗ ಅಜ್ಜಿ ಮಿತಾಲಿಯಲ್ಲಿ ಹೇಳಿದಳು, ನೋಡು ಮಿತಾಲಿ, ನಾನು ಎಷ್ಟು ಬಾರಿ ನಿನ್ನಲ್ಲಿ ಹೇಳಿಲ್ಲ, ಇಂಗ್ಲೀಷ್ ನನ್ನಲ್ಲಿ ಮಾತನಾಡಬೇಡ. ನನಗೆ ಕೇವಲ ನನ್ನ ಮಾತೃಭಾಷೆ ಇಷ್ಟ. ನಿನ್ನ ಅಪ್ಪ ಅಮ್ಮನೊಂದಿಗೆ ಬೇಕಾದರೆ ಇಂಗ್ಲೀಷ್ನಲ್ಲಿ ಮಾತನಾಡಿಕೋ. ಆಗ ಮಿತಾಲಿ ತನ್ನ ಅಜ್ಜಿಯ ಮೇಲೆ ಕೋಪಗೊಳ್ಳುತ್ತಾ ಹೇಳಿದಳು, ನಾನು ಕೂಡ ನಿಮ್ಮಲ್ಲಿ ನನಗೆ ಮಿತಾಲಿ ಎಂದು ಕರೆಯಬೇಡ ಎಂದು ಎಷ್ಟು ಬಾರಿ ಹೇಳಿಲ್ಲ. ನನ್ನ ಹೆಸರು ಮಿತ್ ಅಂತ, ಮಿತ್. ಆಗ ಯಶೋಧಾದೇವಿ ಹೇಳಿದಳು, ಹೌದೌದು, ನನಗೆ ಗೊತ್ತಿದೆ, ನಿನ್ನ ಹೆಸರು ಮಿತ್. ಏನೋ ಈ ಮುದುಕಿಗೆ ಅಲ್ಪ ಸ್ವಲ್ಪ ಮರೆವು ಜಾಸ್ತಿಯಾಗಿದೆ. ಮರೆತು ಮಿತಾಲಿ ಎಂದು ಹೇಳಿದ ತಕ್ಷಣ ಈ ಹುಡುಗಿಯ ಮರ್ಯಾದೆ ಹೋಯಿತೇನೋ. ಹೌದು, ನನ್ನ ಎಲ್ಲ ಗೆಳೆಯರ ಮುಂದೆ ಈ ಹೆಸರಿನಿಂದ ಕರೆದರೆ ನನ್ನ ಮರ್ಯಾದೆ ಹೋಗುತ್ತದೆ. ಆಗ ಯಶೋಧಾದೇವಿ ಹೇಳಿದಳು, ಆಯಿತು ನನ್ನಮ್ಮ, ನನ್ನಿಂದ ತಪ್ಪಾಗಿದೆ. ಈಗ ಹೋಗಿ ಅಪ್ಪ ಅಮ್ಮನನ್ನು ಮೊದಲು ಭೇಟಿಯಾಗು. ಅವರಿಗೆ ನಿನ್ನೊಂದಿಗೆ ಏನೋ ಅರ್ಜೆಂಟ್ ಕೆಲಸವಿದೆ. ತಕ್ಷಣ ಮಿತಾಲಿ ಹೇಳಿದಳು, ಅದು ಅಪ್ಪ ಅಮ್ಮ ಅಲ್ಲ, ಮಾಮ್ ಡ್ಯಾಡ್ ಎಂದು ಹೇಳಿ. ಆಗ ಯಶೋಧಾದೇವಿಯವರಿಗೆ ತಲೆ ಚಿಟ್ಟು ಹಿಡಿದಂತಾಗಿ ಹೇಳಿದರು, ಈಗ ನೀನು ಇಲ್ಲಿಂದ ಹೋಗುತ್ತೀಯೋ ಇಲ್ಲವೋ? ಇಡೀ ದಿನ ಈ ಹುಡುಗಿ ನನ್ನ ತಪ್ಪನೇ ಕಂಡು ಹಿಡಿಯುತ್ತಿರುತ್ತಾಳೆ. ತಕ್ಷಣ ಮಿತಾಲಿ ಅಜ್ಜಿಯ ಬಳಿಗೆ ಹೋಗಿ ಮೆಲ್ಲನೆ ಹೇಳಿದಳು, ಏನಾದರೂ ಅರ್ಜೆಂಟ್ ಕೆಲಸವಿದೆಯೇನು? ಮಾಮ್ ಡ್ಯಾಡ್ ಇಬ್ಬರು ನನಗಾಗಿ ಏಕೆ ಕಾಯುತ್ತಿದ್ದಾರೆ? ಹೋಗು, ನೀನೇ ಸ್ವತಃ ಹೋಗಿ ನೋಡು. ಮಿತಾಲಿಗೆ ಅವಳ ಅಜ್ಜಿ ಏನು ವಿಷಯವನ್ನು ಹೇಳದಿದ್ದಾಗ ಅವಳೇ ಸ್ವತಃ ಅಪ್ಪ ಅಮ್ಮನ ಬಳಿಗೆ ಹೋದಳು. ಕೋಣೆಯೊಳಗೆ ಹೋಗಿ ಮಿತಾಲಿ ಅಪ್ಪ ಅಮ್ಮನಲ್ಲಿ ಹೇಳಿದಳು, ಡ್ಯಾಡ್, ಏನು ವಿಷಯ? ನೀವು ನನ್ನಲ್ಲಿ ಏನೋ ವಿಷಯ ಮಾತನಾಡಬೇಕೆಂದು ಅಜ್ಜಿ ಹೇಳುತ್ತಿದ್ದಳು. ಹೌದು ಮಗಳೇ, ನಿನ್ನಲ್ಲಿ ಮಾತನಾಡಬೇಕೆನ್ನುವುದು ಸತ್ಯ. ಮೊದಲು ಹೇಳು, ಇಂದಿನ ದಿನ ಹೇಗೆ ಕಳೆಯಿತು? ಡ್ಯಾಡ್, ತುಂಬ ಚೆನ್ನಾಗಿ ಕಳೆಯಿತು. ನಾನು ಹಾಗೂ ನನ್ನ ಗೆಳೆಯರು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆವು. ನಾಳೆ ಮತ್ತೊಮ್ಮೆ ನಾವು ಸುತ್ತಾಡಲು ಹೋಗಬೇಕು. ಇನ್ನೂ ತುಂಬ ಜಾಗಗಳನ್ನು ಸುತ್ತಾಡೋದು ಬಾಕಿ ಇದೆ. ಆಗ ರಾಜೀವ್ ರಾಯರು ಹೇಳಿದರು, ನಾಳೆ ನಾವು ಭಾರತಕ್ಕೆ ಹೋಗುತ್ತಿದ್ದೇವೆ. ವಾಟ್? ರಾಜೀವ್ ರಾಯರು ಹೇಳಿದರು, ಹೌದು ಮಿತ್, ನಾವು ನಾಳೆ ಭಾರತಕ್ಕೆ ಹೋಗುತ್ತಿದ್ದೇವೆ. ನಾನು ಎಲ್ಲಿಗೂ ಬರುವುದಿಲ್ಲ. ಭಾರತಕ್ಕಂತೂ ನಾನು ಬರುವುದೇ ಇಲ್ಲ. ನನಗೆ ಭಾರತವೂ ಇಷ್ಟ ಇಲ್ಲ, ಭಾರತದ ಜನರೂ ಇಷ್ಟವಿಲ್ಲ. ಐ ಹೇಟ್ ಇಂಡಿಯನ್ಸ್. ಆಗ ರಾಜೀವ್ ರಾಯರು ಮಿತಾಲಿಗೆ ಬೈಯುತ್ತಾ ಹೇಳಿದರು, ಶಟ್ ಅಪ್ ಮಿತ್, ನಾವೆಲ್ಲರೂ ಭಾರತೀಯರು ಎನ್ನುವುದನ್ನು ಮರೆಯಬೇಡ. ನಾವು ಯಾವುದಾದರೂ ದೇಶಕ್ಕೆ ಬಂದು ಉಳಿದರೆ ನಮ್ಮ ರಕ್ತ ಸಂಬಂಧ ಬದಲಾಗುವುದಿಲ್ಲ. ನಾವು ಭಾರತದ ಮೂಲ ನಿವಾಸಿಗಳು ಎಂಬುದು ನಮ್ಮ ಮುಖ್ಯ ಗುರುತಾಗಿದೆ. ಮತ್ತು ನಾವು ಭಾರತಕ್ಕೆ ಹೋಗುತ್ತಿದ್ದೇವೆ ಎನ್ನುವುದನ್ನು ನಾನು ನಿನಗೆ ಹೇಳಬೇಕೆಂದಿದ್ದೆ. ಆದರೆ ನಿನ್ನ ಈ ಅಧಿಕ ಪ್ರಸಂಗತನವನ್ನು ನೋಡಿ ನನ್ನ ನಿರ್ಧಾರವನ್ನು ಹೇಳುತ್ತೇನೆ ಕೇಳು. ನಾಳೆ ನಾವೆಲ್ಲರೂ ಭಾರತಕ್ಕೆ ಹೋಗುತ್ತಿದ್ದೇವೆ. ಏನೇನು ತಯಾರಿ ಮಾಡಿಕೊಳ್ಳಬೇಕೋ ಅದನ್ನು ತಯಾರು ಮಾಡಿಕೊ. ಈಗ ಮಿತಾಲಿ ತನ್ನ ತಂದೆಯಿಂದ ಬೈಸಿಕೊಂಡು ಅಳುತ್ತಾ ಅಜ್ಜಿಯ ಬಳಿ ಬಂದಳು. ಅವಳನ್ನು ಅಪ್ಪಿಕೊಂಡು ಅಳತೊಡಗಿದಳು. ಆಗ ಯಶೋಧಾದೇವಿಯರು ಮಿತಾಲಿಯಲ್ಲಿ ಕೇಳಿದರು, ಏನಾಯಿತು, ನಮ್ಮ ರಾಜಕುಮಾರಿ ಏಕೆ ಅಳುತ್ತಿದ್ದಾಳೆ? ಆಗ ಮಿತಾಲಿ ಅಳುತ್ತಾ ಎಲ್ಲ ವಿಷಯವನ್ನು ಅಜ್ಜಿಯಲ್ಲಿ ಹೇಳಿದಳು. ನೀನು ನಿನ್ನ ಡ್ಯಾಡ್ನಲ್ಲಿ ಮಾತನಾಡಿದ್ದು ಕೂಡ ಅದೇ ರೀತಿ ಮಾತನಾಡಿದ್ದೀಯಾ? ಹೇಳಬೇಕೆಂದರೆ ಅವರು ನಿನಗೆ ಹೊಡೆದಿಲ್ಲ. ಬೇರೆ ಯಾರಾದರೂ ಆಗಿದ್ದರೆ ಬಹುಶಃ ನಿನಗೆ ಹೊಡೆತ ಬೀಳುತ್ತಿತ್ತು. ಭಾರತ ನಮ್ಮ ಜನ್ಮಭೂಮಿಯಾಗಿದೆ. ನಾವು ನಮ್ಮ ಜನ್ಮಭೂಮಿಯ ಪೂಜೆ ಮಾಡುತ್ತೇವೆ. ನೀನು ಭಾರತ ಮಾತೆಗೆ ಕೆಟ್ಟದಾಗಿ ಬೈದಿದ್ದೀಯಾ ಮಗಳೇ? ಇದು ತುಂಬ ತಪ್ಪು. ಇಂದಿನಿಂದ ಈ ರೀತಿ ಎಂದಿಗೂ ಯೋಚಿಸಬೇಡ. ನಿನ್ನ ಡ್ಯಾಡ್ ಹೇಗೆ ಹೇಳುತ್ತಾರೋ ಹಾಗೆ ಮಾಡು. ಅಜ್ಜಿ, ಆದರೆ ನಾವು ಅಲ್ಲಿಗೇಕೆ ಹೋಗುತ್ತಿದ್ದೇವೆ? ಆಗ ಯಶೋಧಾದೇವಿಯರು ಮಿತಾಲಿಗೆ ಎಲ್ಲ ವಿಷಯವನ್ನು ಹೇಳಿದರು. ನಿನ್ನ ಚಿಕಿತ್ಸೆಗಾಗಿ ನಾವು ಭಾರತಕ್ಕೆ ಹೋಗುತ್ತಿದ್ದೇವೆ. ಆಗ ಮಿತಾಲಿ ಹೇಳಿದಳು, ಆದರೆ ನನಗೇನಾಗಿದೆ? ನಾನು ಸರಿಯಾಗಿದ್ದೇನೆ. ಏನೂ ಕಾರಣವಿಲ್ಲದೆ ನೀವೇಕೆ ತುಂಬ ಚಿಂತೆಗೊಳಗಾಗಿದ್ದೀರಿ? ನನಗೆ ಒಂದು ಅರ್ಥವಾಗುತ್ತಿಲ್ಲ. ಹೋಗಲು ಇಷ್ಟವಿಲ್ಲದಿದ್ದರೂ ಮಿತಾಲಿ ಭಾರತಕ್ಕೆ ಹೋಗುವ ತಯಾರಿಯಲ್ಲಿ ತೊಡಗಿಕೊಂಡಳು. ರಾತ್ರಿ ಮಿತಾಲಿ ಮಲಗಿದ ನಂತರ ಪ್ರತಿನಿತ್ಯದಂತೆ ಅವಳನ್ನು ಹಗ್ಗದಿಂದ ಕಟ್ಟಿ ಹಾಕಲಾಯಿತು. ಇಂದಿನ ರಾತ್ರಿ ಕೂಡ ಮಿತಾಲಿಗೆ ಕನಸು ಬಿದ್ದಿತ್ತು. ಆ ಕನಸಿನಲ್ಲಿ ಅವಳು ಪ್ರತಿದಿನ ರಾತ್ರಿ ಹೇಳುವಂತೆ ಅದೇ ಮಾತುಗಳನ್ನು ಆಡುತ್ತಿದ್ದಳು. ಆ ರಾತ್ರಿ ಹಾಗೂ ಹೀಗೂ ಮಾಡಿ ಪ್ರತಿದಿನದಂತೆ ಕಳೆದು ಹೋಯಿತು. ಬೆಳಗಿನ ಜಾವ 4 ಗಂಟೆಗೆ ಮಿತಾಲಿ ಸರಿ ಹೋದಳು. ಆ ದಿನ ಬೆಳಿಗ್ಗೆ ಎಲ್ಲರೂ ಭಾರತಕ್ಕೆ ಪ್ರಯಾಣ ಬೆಳೆಸಿದರು. ಮಿತಾಲಿ ಇಷ್ಟವಿಲ್ಲದಿದ್ದರೂ ಎಲ್ಲರ ಜೊತೆ ಭಾರತಕ್ಕೆ ಬಂದಳು. ಕೆಲವು ಗಂಟೆಗಳ ನಂತರ ಎಲ್ಲರೂ ಭಾರತಕ್ಕೆ ಬಂದು ತಲುಪಿದರು. ಭಾರತಕ್ಕೆ ಬಂದ ಮೇಲೆ ಅವರು ಮುಂಬೈನ ಒಂದು ಹೋಟೆಲ್ನಲ್ಲಿ ತಂಗಿಕೊಂಡರು. ಆಗ ಯಶೋಧಾದೇವಿಯರು ತಮ್ಮ ಮಗನನ್ನು ಕೇಳಿದರು, ಮಗ, ನಾವು ಇಲ್ಲೇಕೆ ಉಳಿದುಕೊಂಡಿದ್ದೇವೆ? ನಾವಿರೋದು ಬೆಂಗಳೂರಿನಲ್ಲವೇ? ನಾವು ಅಲ್ಲೇ ಯಾವುದಾದ್ರೂ ಒಂದು ಹೋಟೆಲ್ನಲ್ಲಿ ಉಳಿದುಕೊಳ್ಳಬಹುದಿತ್ತಲ್ಲವೇ? ಹೌದಮ್ಮ, ನಾವು ಬೆಂಗಳೂರಿಗೆ ಹೋಗಿ ಉಳಿಯಬಹುದಿತ್ತು. ಆದರೆ ನಾವು ಇಲ್ಲೇಕೆ ಉಳಿದುಕೊಂಡಿದ್ದೇವೆಂದರೆ ನನಗೆ ಸಲಹೆ ನೀಡಿದ ನನ್ನ ಗೆಳೆಯ ನನಗೆ ಇಲ್ಲಿಗೆ ಬಂದು ಭೇಟಿಯಾಗುತ್ತೇನೆಂದು ಹೇಳಿದ್ದಾನೆ.
ಮುಂಬೈನ ಬಳಿಯ ಒಂದು ಜಾಗದಲ್ಲಿ ಮಿತಾಲಿಯನ್ನು ತೋರಿಸಬೇಕೆಂದು ಹೇಳಿದ್ದಾನೆ. ಅಲ್ಲಿಗೆ ಹೋಗಿ ನಾವು ಮಿತಾಲಿಯನ್ನು ತೋರಿಸಬೇಕು. ಇಂದು ನಾವು ಇಲ್ಲೇ ರೆಸ್ಟ್ ತೆಗೆದುಕೊಳ್ಳೋಣ. ನಾಳೆ ಮಿತಾಲಿಯನ್ನು ಕರೆದುಕೊಂಡು ಅಲ್ಲಿಗೆ ಹೋಗೋಣ. ಇತ್ತ ಕಡೆ ಮಿತಾಲಿ ಮುಖ ಸಿಂಡರಿಸಿಕೊಂಡು ಹೋಟೆಲ್ನ ರೂಮಿನಲ್ಲಿ ಕುಳಿತುಕೊಂಡಿದ್ದಳು. ಮನದಲ್ಲೇ ಗೊಳಗಿಕೊಂಡಳು. ನಾನು ಎಲ್ಲಿಗೆ ಬಂದು ಸಿಕ್ಕಿ ಹಾಕಿಕೊಂಡೆ? ನನ್ನನ್ನು ನೋಡಿದರೆ ನಾನು ಚೆನ್ನಾಗಿದ್ದೇನೆ. ಮಾಮ್ ಡ್ಯಾಡ್ ನನ್ನಲ್ಲಿ ಯಾವ ಪ್ರಾಬ್ಲಮ್ ಇದೆ ಎಂದು ಅಂದುಕೊಂಡಿದ್ದಾರೆ? ಒಂದು ವೇಳೆ ನನಗೆ ಏನಾದರೂ ತೊಂದರೆ ಇದ್ದರೆ ಅದರ ಚಿಕಿತ್ಸೆ ಅಷ್ಟೊಂದು ಒಳ್ಳೆಯ ದೇಶವನ್ನು ಬಿಟ್ಟು ಇಲ್ಲಿ ಎಂಥ ಚಿಕಿತ್ಸೆ ಕೊಡಿಸುತ್ತಾರೆ? ನಾನು ಇಲ್ಲಿಗೆ ಬಂದು ಕೆಲವೇ ನಿಮಿಷಗಳಷ್ಟೇ ಆಗಿದೆ. ಆಗಲೇ ನಾನು ಇಷ್ಟು ಬೋರ್ ಆಗಿದ್ದೇನೆ. ಇನ್ನೆಷ್ಟು ದಿನ ಇಲ್ಲಿ ಉಳಿಯಬೇಕೋ ಯಾರಿಗೆ ಗೊತ್ತು. ಇಂದಿನ ರಾತ್ರಿ ಕೂಡ ಹಾಗೋ ಹೀಗೋ ಕಳೆಯಿತು. ಬೆಳಗಾಗುತ್ತಿದ್ದಂತೆ ರಾಜೀವ್ರಾಯರು ತನ್ನ ಗೆಳೆಯ ಹೇಳಿದ ಅಡ್ರೆಸ್ಗೆ ಹೋಗಲು ತಯಾರಾದರು. ಆನಂತರ ಎಲ್ಲರೂ ಹೋಟೆಲ್ನಿಂದ ಹೊರಗೆ ಬಂದರು. ರಾಜೀವ್ರಾಯರು ಹಲವಾರು ಕಾರ್ ಡ್ರೈವರ್ಗಳಿಗೆ ಅಡ್ರೆಸ್ ತೋರಿಸಿ ಅಲ್ಲಿಗೆ ಕರೆದುಕೊಂಡು ಹೋಗಲು ಹೇಳಿದರು. ಆದರೆ ಯಾವ ಡ್ರೈವರ್ ಕೂಡ ಅಲ್ಲಿಗೆ ಹೋಗಲು ತಯಾರಾಗಲಿಲ್ಲ. ಎಲ್ಲರೂ ನಾವು ಮುಂಬೈನ ಹೊರಗಡೆ ಕಾರನ್ನು ತೆಗೆದುಕೊಂಡು ಹೋಗುವುದಿಲ್ಲವೆಂದು, ಇದು ಮುಂಬೈನಿಂದ 40 ಕಿಲೋಮೀಟರ್ ದೂರವಿದೆ ಎಂದು ಹೇಳಿ ಎಲ್ಲರೂ ತಳ್ಳಿ ಹಾಕಿದರು. ತುಂಬ ಸಮಯ ಕಳೆಯಿತು. ಆಗ ಅವರು ಸಾಧು ಬಾಬರ ಬಳಿ ತಲುಪಿಸುವಂತಹ ಯಾವುದಾದರೂ ಡ್ರೈವರ್ನನ್ನು ಹುಡುಕುತ್ತಿದ್ದರು. ಮಿತಾಲಿಯ ಪರಿಸ್ಥಿತಿಯಂತೂ ಕೇಳುವುದೇ ಬೇಡ. ತನ್ನ ತಂದೆಯ ಕಾರಣದಿಂದಾಗಿ ಅವಳು ಬಾಯಿ ಮುಚ್ಚಿಕೊಂಡಿದ್ದಳು. ಅವಕಾಶ ಸಿಕ್ಕರೆ ತಕ್ಷಣ ಅಮೆರಿಕಕ್ಕೆ ಹೊರಟು ಹೋಗಬೇಕು ಎನ್ನುವಂತಿತ್ತು ಅವಳ ಮುಖದ ಹಾವಭಾವ. ತುಂಬ ಪ್ರಯತ್ನಪಟ್ಟ ಮೇಲೆ ರಾಜೀವ್ರಾಯರಿಗೆ ಒಬ್ಬ ಡ್ರೈವರ್ ಹೇಳಿದ. ಆ ವ್ಯಕ್ತಿ ಹೆಸರು ದೇವ್ ಎಂದು. ಆತನು ನಿಮ್ಮನ್ನು ಅಲ್ಲಿಗೆ ತಲುಪಿಸುತ್ತಾನೆ ಎಂದು ಹೇಳಿದನು. ಆಗ ರಾಜೀವ್ರಾಯರು ಕೇಳಿದರು, ಅವರು ನಮಗೆ ಎಲ್ಲಿ ಸಿಗುತ್ತಾರೆ? ಆಗ ಆ ವ್ಯಕ್ತಿ ಹೇಳಿದನು, ಶಿವ ಮಂದಿರದ ಮುಂಭಾಗದಲ್ಲಿ ಚಹಾ ಅಂಗಡಿಯಲ್ಲಿ ಸಿಗುತ್ತಾರೆ. ಶಿವ ದೇವಾಲಯ ಎಲ್ಲಿದೆ? ಇಲ್ಲಿಂದ ನಡೆದುಕೊಂಡು ಹೋದರೆ 10 ನಿಮಿಷದಲ್ಲಿ ಶಿವ ಮಂದಿರವನ್ನು ತಲುಪಬಹುದು. ನನಗನಿಸುತ್ತಿದೆ ನೀವು ಹೊರಗಡೆಯಿಂದ ಬಂದಿದ್ದೀರಿ ಎಂದು ತೋರುತ್ತಿದೆ. ಯಾವುದಾದರೂ ಕಾರ್ ಡ್ರೈವರಿಗೆ ಶಿವ ಮಂದಿರಕ್ಕೆ ತಲುಪಿಸು ಎಂದು ಹೇಳಿದರೆ ನಿಮ್ಮನ್ನು ಅವರ ಬಳಿ ತಲುಪಿಸುತ್ತಾರೆ. ಆಗ ಒಬ್ಬ ಕಾರ್ ಡ್ರೈವರ್ನ ಬಳಿ ಬಂದು ಶಿವ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಲು ಹೇಳಿದರು. ಆಗ ರಾಜೀವ್ರಾಯರು ಅಂದುಕೊಂಡರು, ಮೊದಲಿಗೆ ಶಿವನ ದರ್ಶನವನ್ನು ಮಾಡಿಕೊಳ್ಳೋಣ, ಆನಂತರ ಮಂದಿರದ ಮುಂದಿರುವ ಚಹಾ ಅಂಗಡಿಗೆ ಹೋಗೋಣ. ಆಗ ರಾಜೀವ್ರಾಯರು ಚಹಾ ಅಂಗಡಿಗೆ ಬಂದು ಕೇಳಿದರು, ಇಲ್ಲಿ ದೇವ್ ಯಾರು? ಇವನೇ ನೋಡಿ ದೇವ್ ಎಂದಾಗ ರಾಜೀವ್ರಾಯರು ದೇವ್ನ ಬಳಿ ಹೋದರು. ಅವನು ತನ್ನ ಗೆಳೆಯನೊಂದಿಗೆ ಚಹಾ ಕುಡಿಯುತ್ತಿದ್ದನು. ನಿಮ್ಮ ಹೆಸರು ದೇವ್ ತಾನೆ ಎಂದು ರಾಯರು ಕೇಳಿದಾಗ ಒಬ್ಬ 23-24 ವರ್ಷದ ತರುಣ ಎತ್ತರದ ಹುಡುಗ ಎದ್ದು ಮುಂದೆ ಬಂದನು. ಸಾಹೇಬ್ರೆ, ನನ್ನ ಹೆಸರು ದೇವ್ ಶಂಕರ್. ಎಲ್ಲರೂ ದೇವ್ ಎಂದು ಕರೆಯುತ್ತಾರೆ. ಏನಾಗಬೇಕಿತ್ತೋ ಹೇಳಿ. ದೇವನಿಗೆ ತಮ್ಮ ಕೈಯಲ್ಲಿದ್ದ ಅಡ್ರೆಸ್ಸನ್ನು ತೋರಿಸುತ್ತಾ ಹೇಳಿದರು, ನಾವು ಇಲ್ಲಿಗೆ ಹೋಗಬೇಕು. ನಮ್ಮನ್ನು ಈ ಅಡ್ರೆಸ್ಸಿಗೆ ತಲುಪಿಸುತ್ತೀಯಾ? ದೇವ್ ಅಡ್ರೆಸ್ ನೋಡಿ ಹೇಳಿದನು, ಅಲ್ಲಿಗೆ ಹೋಗಲು ನಾನು 2,000 ರೂಪಾಯಿ ಬಾಡಿಗೆಯನ್ನು ತೆಗೆದುಕೊಳ್ಳುತ್ತೇನೆ. ನೀನು ಕೇವಲ ನಮ್ಮನ್ನು ಅಲ್ಲಿಗೆ ತಲುಪಿಸಿದರೆ ಸಾಕು. ಹಣದ ಬಗ್ಗೆ ಚಿಂತೆ ಮಾಡಬೇಡ. ಕೇವಲ ನೀವೊಬ್ಬರೇ ಬರುತ್ತೀರಾ ಅಥವಾ ಬೇರೆ ಯಾರಾದರೂ ಇದ್ದಾರಾ? ಇಲ್ಲ, ನನ್ನ ಜೊತೆಗೆ ನನ್ನ ಫ್ಯಾಮಿಲಿ ಇದೆ. ಅವರೆಲ್ಲ ಎಲ್ಲಿದ್ದಾರೆ? ನೀವು ಅವರ ಬಳಿಗೆ ಹೋಗಿ. ನಾನು ನನ್ನ ಕಾರನ್ನು ಅಲ್ಲೇ ತೆಗೆದುಕೊಂಡು ಬರುತ್ತೇನೆ. ಅವನು ಕಾರಿನ ಬಾಗಿಲನ್ನು ತೆರೆದು ಕೆಳಕ್ಕೆ ಇಳಿಯುತ್ತಿದ್ದಂತೆ ವೇಗವಾಗಿ ಗಾಳಿ ಬೀಸುತ್ತಾ ಬಿರುಗಾಳಿ ಬಂದಿತ್ತು. ಯಾವುದೇ ಮಳೆ ಇಲ್ಲದೆ, ಮೋಡವಿಲ್ಲದೆ ಆಗಸದಲ್ಲಿ ಮಿಂಚು ಕಾಣಿಸಿಕೊಂಡಿತ್ತು. ಬಿರುಗಾಳಿಯ ವೇಗ ಎಷ್ಟಿತ್ತೆಂದರೆ ಯಾರೂ ಕೂಡ ತಮ್ಮ ಜಾಗದಲ್ಲಿ ನಿಂತುಕೊಳ್ಳಲು ಸಾಧ್ಯವಾಗಲಿಲ್ಲ. ಎಲ್ಲರೂ ಆ ಕಡೆ ಈ ಕಡೆ ಓಡಾಡುತ್ತಿದ್ದರು. ಸ್ವಲ್ಪ ಹೊತ್ತಿನಲ್ಲಿ ಬಿರುಗಾಳಿಯು ಶಾಂತವಾಯಿತು. ಎಲ್ಲರೂ ದಂಗಾಗಿ ಹೋದರು. ಆಗ ಯಶೋಧಾದೇವಿ ಹೇಳಿದಳು, ಇದೆಂಥ ಚಮತ್ಕಾರವಾಯಿತು. ಆಕಸ್ಮಿಕವಾಗಿ ಬಿರುಗಾಳಿ ಬಂದಿತು ಮತ್ತು ಸ್ವಲ್ಪ ಹೊತ್ತಿನಲ್ಲಿ ಹೊರಟು ಹೋಯಿತು. ನಾನು ನನ್ನ ಜೀವನದಲ್ಲಿ ಇಂಥ ಚಮತ್ಕಾರನು ಎಂದಿಗೂ ನೋಡಿರಲಿಲ್ಲ. ಆಗ ದೇವ್ ಕೂಡ ಹೇಳಿದನು, ನೀವು ಹೇಳಿದ್ದು ಸತ್ಯವಾಗಿದೆ. ನಾವು ಕೂಡ ನಮ್ಮ ಜೀವನದಲ್ಲಿ ಇಂಥ ಚಮತ್ಕಾರವನ್ನು ಎಂದಿಗೂ ನೋಡಲಿಲ್ಲ. ಆಗ ಮಿತಾಲಿ ಸಿಟ್ಟಿನಿಂದ ಹೇಳಿದಳು, ಮಾಮ್, ಒಂದು ಕಾರನ್ನು ಅರೇಂಜ್ ಮಾಡಲು ಇಷ್ಟೆಲ್ಲ ತೊಂದರೆಯಾಗುತ್ತದೆ ಎಂದು ನಿಮಗೆ ಗೊತ್ತಿತ್ತಲ್ಲವೇ? ಅಂದ ಮೇಲೆ ನಾವೆಲ್ಲರೂ ಹೋಟೆಲ್ನಲ್ಲಿ ಇರಬೇಕಿತ್ತು. ಕಾರ್ ಅರೇಂಜ್ ಮಾಡಿದ ಮೇಲೆ ನಾವೆಲ್ಲರೂ ಹೋಟೆಲ್ನಿಂದ ಬರಬೇಕಿತ್ತು. ನನ್ನ ಪರಿಸ್ಥಿತಿ ನೋಡಿ ಏನಾಗಿದೆ. ಇದೇ ಪರಿಸ್ಥಿತಿಯಾಗುತ್ತದೆ ಎಂದು ನನಗೆ ಗೊತ್ತಿತ್ತು. ಆದ್ದರಿಂದಲೇ ನನಗೆ ಭಾರತಕ್ಕೆ ಬರಲು ಇಷ್ಟವಿರಲಿಲ್ಲ. ರಾಜೀವ್ ಇನ್ನೇನು ಅವಳಿಗೆ ಬೈಯಬೇಕೆಂದುಕೊಂಡರು. ಅಷ್ಟರಲ್ಲಿ ರಾಧಿಕಾ ಸನ್ನೆ ಮಾಡಿ ಅಷ್ಟರಲ್ಲಿ ಅಲ್ಲೇ ಸುಮ್ಮನಾದರು. ಆಗ ಅಜ್ಜಿ ಹೇಳಿದರು, ಮಿತ್, ಆ ಸಮಸ್ಯೆಯಂತೂ ಈಗ ಪರಿಹಾರವಾಗಿದೆ. ನೀನೇಕೆ ಸಿಟ್ಟು ಮಾಡಿಕೊಂಡಿದ್ದೀಯಾ? ಮಿತಾಲಿ ಕಾರಿನಲ್ಲಿ ಕುಳಿತುಕೊಂಡಳು. ದೇವ್ ಮಿತಾಲಿಯ ಈ ವ್ಯವಹಾರವನ್ನು ಗಮನಿಸುತ್ತಿದ್ದನು. ರಾಜೀವ್ರಾಯರು ತಮ್ಮ ಜೊತೆ ತಂದ ಲಗೇಜ್ಗಳನ್ನು ಕಾರಿನ ಡಿಕ್ಕಿಯಲ್ಲಿಟ್ಟರು. ತನ್ನ ಹೆಂಡತಿ ಹಾಗೂ ಅಮ್ಮನಿಗೆ ಮಿತಾಲಿಯ ಜೊತೆ ಕುಳಿತುಕೊಳ್ಳಲು ಹೇಳಿದರು ಮತ್ತು ತಾವು ಸ್ವತಃ ದೇವನ ಜೊತೆ ಕುಳಿತುಕೊಂಡರು. ದೇವ್ ಕಾರನ್ನು ಓಡಿಸುವುದಕ್ಕಿಂತ ಮೊದಲು ಹತ್ತಿರದಲ್ಲೇ ಇಟ್ಟಿದ್ದ ಬಾಟ್ಲಿನ ನೀರನ್ನು ಕುಡಿದನು. ಮುಂದಿದ್ದ ಕನ್ನಡಿಯಲ್ಲಿ ತನ್ನ ಕೂದಲನ್ನು ಸರಿ ಮಾಡಿಕೊಂಡನು. ಮಿತಾಲಿ ಹೊರಗಡೆ ನಿಂತು ನಿಂತು ಸಾಕಾಗಿ ತುಂಬ ಸಿಟ್ಟಾಗಿದ್ದಳು. ಮೇಲಿಂದ ದೇವ್ ಇನ್ನೂ ತಡ ಮಾಡುತ್ತಿರುವುದನ್ನು ನೋಡಿ ಅವಳು ಕೋಪದಿಂದ ಕುದಿಯತೊಡಗಿದಳು ಮತ್ತು ಹೇಳಿದಳು,
ಏ ಮಿಸ್ಟರ್, ನಿನ್ನ ಈ ಕೆಲಸಕ್ಕೆ ಬಾರದ ಕೆಲಸ ಎಲ್ಲ ಮುಗಿದರೆ ಹೊರಡಬಹುದಲ್ಲವೇ? ದೇವ್ನಿಗೆ ಮಿತಾಲಿಯ ಈ ಮಾತು ಹಿಡಿಸಲಿಲ್ಲ ಮತ್ತು ಹೇಳಿದನು, ಏನು ಮೇಡಮ್, ನೀವು ಈ ಕಾರ್ನಲ್ಲಿ ಬರಬೇಕೆಂದರೆ ಬನ್ನಿ, ಇಲ್ಲದೆ ಹೋದರೆ ಬೇರೆ ಯಾವುದಾದರೂ ಕಾರ್ ಮಾಡಿಕೊಂಡು ಹೊರಟು ಹೋಗಿ. ನಾನಂತೂ ನನ್ನದೇ ಆದ ರೀತಿಯಲ್ಲಿ ಓಡಿಸಿಕೊಂಡು ಹೋಗುತ್ತೇನೆ. ಆಗ ಮಿತಾಲಿ ಹೇಳಿದಳು, ನೋಡು, ನೀನು ಅವಶ್ಯಕತೆಗಿಂತ ಹೆಚ್ಚು ಮಾತನಾಡುತ್ತಿದ್ದೀಯಾ. ನಿನ್ನ ಮಿತಿಯಲ್ಲಿ ನೀನಿರು. ಒಂದೋ ನೀನು ತಡ ಮಾಡುತ್ತಿದ್ದೀಯಾ, ಮೇಲಾಗಿ ನನ್ನೊಂದಿಗೆ ವಾದ ಮಾಡುತ್ತಿದ್ದೀಯಾ. ಇಬ್ಬರ ಮಧ್ಯೆ ಜಗಳ ನಡೆಯುತ್ತಲೇ ಸಾಗಿತ್ತು. ಆಗ ರಾಜೀವ್ ರಾಯರು ಯೋಚಿಸಿದರು, ತುಂಬ ಕಷ್ಟಪಟ್ಟು ಅಲ್ಲಿಗೆ ಹೋಗಲು ಒಂದು ಕಾರ್ ಸಿಕ್ಕಿದೆ. ಇದು ಕೂಡ ಮಿತಾಲಿಯಿಂದಾಗಿ ನಮ್ಮ ಕೈತಪ್ಪಿ ಹೋಗುತ್ತಿದೆ ಎಂದುಕೊಂಡು ಕೇಳಿದರು, ಮಿತ್, ನಿನ್ನ ಪ್ರಾಬ್ಲಮ್ ಏನು? ಏಕೆ ಇಷ್ಟೊಂದು ಮಾತನಾಡುತ್ತಿದ್ದೀಯಾ? ಈಗ ಹೊರಡುತ್ತಿದ್ದಾನೆ. 2 ನಿಮಿಷ ನಿನಗೆ ಕಾಯಲು ಆಗುವುದಿಲ್ಲವೇ? ಆದರೆ ಡ್ಯಾಡ್, ಮಿತಾಲಿಯ ಮಾತನ್ನು ಮಧ್ಯದಲ್ಲಿಯೇ ತುಂಡರಿಸುತ್ತಾ ರಾಜೀವ್ ಅವರು ಹೇಳಿದರು, ಇನ್ನು ಮುಂದೆ ಒಂದು ಶಬ್ದವನ್ನು ಮಾತನಾಡಬೇಡ. ಬಾಯಿ ಮುಚ್ಚಿಕೊಂಡು ಕುಳಿತುಕೋ. ಈಗ ಮಿತಾಲಿಯ ಸಿಟ್ಟು ಇನ್ನೂ ನೆತ್ತಿಗೇರಿತು. ಅವಳು ಮನದಲ್ಲೇ ಯೋಚಿಸಿದಳು, ಕೇವಲ ಒಬ್ಬ ಕಾರ್ ಡ್ರೈವರ್ಗಾಗಿ ಡ್ಯಾಡ್ ನನಗೆ ಬೈದರು ಎಂದುಕೊಂಡು ಮಿತಾಲಿ ಹಿಂದಿನಿಂದ ದೇವ್ನ ಕಡೆಗೆ ಸಿಟ್ಟಿನಿಂದ ಗುರಾಯಿಸಿದಳು. ಇದನ್ನೆಲ್ಲ ನೋಡುತ್ತಿದ್ದ ರಾಧಿಕಾ ಪ್ರೀತಿಯಿಂದ ತನ್ನ ಮಗಳ ಕೈಯನ್ನು ಹಿಡಿದುಕೊಂಡು ಶಾಂತಳಾಗಿರುವಂತೆ ಹೇಳಿದಳು. ಇತ್ತ ಕಡೆ ರಾಜೀವ್ ರಾಯರು ದೇವ್ನಲ್ಲಿ ಹೇಳಿದರು, ದೇವ್, ನೀನು ಮಿತಾಲಿಯ ಮಾತನ್ನು ಮನಸ್ಸಿಗೆ ಹಾಕಿಕೊಳ್ಳಬೇಡ. ಅವಳು ತುಂಬ ಸುಸ್ತಾಗಿ ಆ ರೀತಿ ಮಾತನಾಡುತ್ತಿದ್ದಾಳೆ. ನೀನು ಕಾರನ್ನು ಓಡಿಸು. ಆಯಿತು ಸಾಹೇಬ್ರೆ. ದೇವ್ ಕಾರನ್ನು ಓಡಿಸುತ್ತಾ ಸಾಗಿದನು. 1 ರಿಂದ 1.5 ಗಂಟೆಯ ಅವಧಿಯಲ್ಲಿ ಬಾಬಾರ ಆಶ್ರಮಕ್ಕೆ ಬಂದು ತಲುಪಿದನು. ಅಲ್ಲಿಗೆ ಬಂದು ನೋಡಿದಾಗ ಬಾಬಾರ ಹಲವಾರು ಶಿಷ್ಯಂದಿರು ಅಲ್ಲಿ ಇಲ್ಲಿ ಹಲವಾರು ಕೆಲಸಗಳಲ್ಲಿ ವ್ಯಸ್ತರಾಗಿದ್ದರು. ಆಗ ದೇವ್ ರಾಯರಲ್ಲಿ ಕೇಳಿದನು, ನೀವು ಇಲ್ಲೇಕೆ ಬಂದಿದ್ದೀರಿ? ನೀವು ಹೊರದೇಶದಿಂದ ಬಂದವರಂತೆ ಕಾಣುತ್ತಿದ್ದೀರಿ. ಅಂದ ಮೇಲೆ ಈ ಸಾಧು ಬಾಬಾನಲ್ಲಿ ನಿಮಗೇನು ಕೆಲಸವಿದೆ? ಆಗ ರಾಜೀವ್ ಅವರು ಹೇಳಿದರು, ದೇವ್, ನಾನು ಇದನ್ನೆಲ್ಲ ನಿನಗೆ ಅವಕಾಶ ಸಿಕ್ಕಾಗ ಹೇಳುತ್ತೇನೆ. ಅದಕ್ಕೂ ಮೊದಲು ನಾವು ಈ ಅಡ್ರೆಸ್ನಲ್ಲಿ ಬರೆದಿರುವ ತ್ರಿಲೋಕ್ನಾಥ್ ಬಾಬಾ ಅವರು ಎಲ್ಲಿರುತ್ತಾರೆ ಎಂದು ತಿಳಿದುಕೊಳ್ಳೋಣ. ರಾಯರು ಬಾಬಾರನ್ನು ಹುಡುಕುತ್ತಾ ಅವರ ಶಿಷ್ಯಂದರಲ್ಲಿ ಕೇಳಿದರು. ಅವರ ಒಬ್ಬ ಶಿಷ್ಯ ಹೇಳಿದನು, ಈ ಸಮಯದಲ್ಲಿ ಅವರು ಧ್ಯಾನದಲ್ಲಿ ಮಗ್ನರಾಗಿದ್ದಾರೆ. ನೀವು ಸ್ವಲ್ಪ ಹೊತ್ತು ಕಾಯಬೇಕಾಗುವುದು. ಆಗ ರಾಯರು ಹೇಳಿದರು, ಸರಿ, ನಾವು ಅವರು ಧ್ಯಾನದಿಂದ ಮರಳುವವರೆಗೆ ಕಾಯುತ್ತೇವೆ. ಮಿತಾಲಿಯ ಪರಿಸ್ಥಿತಿ ಏನಾಗಿತ್ತೆಂದು ಅವಳಿಗೆ ಮಾತ್ರ ಗೊತ್ತು. ಆದರೆ ಅವಳು ತನ್ನ ತಂದೆಯ ಕಾರಣದಿಂದಾಗಿ ಸುಮ್ಮನಾದಳು. ಸ್ವಲ್ಪ ಹೊತ್ತಿನ ನಂತರ ದೇವ್ ರಾಜೀವ್ ರಾಯರಲ್ಲಿ ಹೇಳಿದನು, ಸಾಹೇಬ್ರೆ, ಈಗ ನಾನು ಹೊರಡುತ್ತೇನೆ ಎಂದಾಗ ರಾಜೀವ್ ಅವರು ಹೇಳಿದರು, ನೀನು ನಮ್ಮನ್ನು ಹೇಗೆ ಬಿಟ್ಟು ಹೋಗುತ್ತೀಯಾ? ನಾವು ಬರುವಾಗ ಹೇಗೆ ಬರಬೇಕು? ಸಾಹೇಬ್ರೆ, ನಾನು ನಿಮ್ಮನ್ನು ಇಲ್ಲಿಗೆ ಬಿಟ್ಟು ಹೋಗಲು ಮಾತ್ರ 2,000 ರೂಪಾಯಿ ಕೇಳಿದ್ದೆ. ನಾನು ಇಲ್ಲಿಯವರೆಗೆ ನಿಮ್ಮನ್ನು ಬಿಟ್ಟಿದ್ದೇನೆ. ನನ್ನ ಕೆಲಸ ಕೂಡ ಮುಗಿಯಿತು. ಹಾಗಾದರೆ ನಮ್ಮನ್ನು ಇಲ್ಲಿಂದ ಕರೆದುಕೊಂಡು ಹೋಗಲು ಕೂಡ 2,000 ರೂಪಾಯಿ ಕೊಡುತ್ತೇನೆ. ಆಗ ದೇವ್ ಹೇಳಿದನು, ಸಾಹೇಬ್ರೆ, ಅದೇನೆಂದರೆ ಇಲ್ಲಿ ಎಷ್ಟು ಸಮಯವಾಗುತ್ತದೆಂದು ಮೊದಲೇ ಗೊತ್ತಾಗುವುದಿಲ್ಲ. ಅಂದ ಮೇಲೆ ನಾನು ಇಲ್ಲಿದ್ದು ನನ್ನ ಸಮಯವನ್ನು ಏಕೆ ವ್ಯರ್ಥ ಮಾಡಿಕೊಳ್ಳಬೇಕು? ಆಗ ರಾಯರು ಹೇಳಿದರು, ಸರಿ, ನಿನ್ನ ವೇಟಿಂಗ್ ಟೈಮ್ ಆಧಾರದ ಮೇಲೆ ಎಷ್ಟು ಬಾಡಿಗೆ ಆಯಿತೆಂದು ಹೇಳಿಬಿಡು. ನಾನು ಅದೆಲ್ಲವನ್ನು ನಿನಗೆ ಕೊಡುತ್ತೇನೆ. ನೀನು ನಮ್ಮ ಜೊತೆಗೆ ಇರು. ಆಗ ದೇವ್ ಹೇಳಿದನು, ಸರಿ, ಈಗ ನಾನು ನಿಮ್ಮ ಜೊತೆ ಉಳಿಯಲು ಯಾವುದೇ ತೊಂದರೆ ಇಲ್ಲ. ನನಗಂತೂ ನನ್ನ ಬಾಡಿಗೆ ಬಂದರಾಯಿತು. ಈಗ ನೀವು ಇಲ್ಲಿ ರಾತ್ರಿ ಇಡೀ ಬೇಕಾದರೂ ಉಳಿದುಕೊಳ್ಳಿ. ನಾನು ನಿಮ್ಮ ಜೊತೆ ಇರುತ್ತೇನೆ. ಮಿತಾಲಿ ಮೊದಲೇ ದೇವನ ಮೇಲೆ ಸಿಟ್ಟು ಮಾಡಿಕೊಂಡಿದ್ದಳು. ಈ ಮಾತನ್ನು ಕೇಳಿ ಅವಳು ಇನ್ನೂ ಕೋಪಗೊಂಡಳು. ಒಳಗೊಳಗೆ ಗೊಣಗಾಡುತ್ತಾ ಅಂದುಕೊಂಡಳು, ಈತ ಹಣಕ್ಕಾಗಿ ಎಷ್ಟೊಂದು ಬಾಯಿ ಬಿಡುತ್ತಾನೆ. ಕ್ಷಣ ಮಾತ್ರದಲ್ಲಿ ಹಣಕ್ಕಾಗಿ ಉಳಿದುಕೊಳ್ಳಲು ತಯಾರಾದನು. ಮಿತಾಲಿ ಗೊಣಗಿಕೊಂಡ ಮಾತುಗಳನ್ನು ದೇವ್ ಕೇಳಿಸಿಕೊಂಡನು. ಓ ಮೇಡಮ್ ಅವರೇ, ನನಗೆ ಹಣಕ್ಕಾಗಿ ಬಾಯಿ ಬಿಡುವವನು ಎನ್ನುತ್ತೀರಾ? ನಾನು ಶ್ರಮಪಟ್ಟು ಹಣವನ್ನು ತೆಗೆದುಕೊಳ್ಳುತ್ತಿದ್ದೇನೆ, ಫ್ರೀಯಾಗಿ ತೆಗೆದುಕೊಳ್ಳುತ್ತಿಲ್ಲ. ಈಗ ನೀವು ಶ್ರೀಮಂತರ ಮಗಳಲ್ಲದಿದ್ದರೆ, ಒಂದು ವೇಳೆ ದುಡಿಯದಿದ್ದರೆ ನಿಮ್ಮ ಹೊಟ್ಟೆಯನ್ನು ಹೇಗೆ ತುಂಬಿಸಿಕೊಳ್ಳುತ್ತಿದ್ರಿ? ಹಣದ ಲೆಕ್ಕಾಚಾರವನ್ನು ಇಟ್ಟುಕೊಳ್ಳಲೇಬೇಕಲ್ಲವೇ? ತಕ್ಷಣ ಮಿತಾಲಿ ಕೋಪದಿಂದ ಹೇಳಿದಳು, ನನ್ನೊಂದಿಗೆ ವಾದ ಮಾಡಲು ನಿನಗೆ ಎಷ್ಟು ಧೈರ್ಯ? ಆಗ ರಾಜೀವ್ ರಾಯರು ಎದ್ದು ಮಿತಾಲಿಯ ಕೈಯನ್ನು ಹಿಡಿದುಕೊಂಡರು. ಅಲ್ಲಿಂದ ಸ್ವಲ್ಪ ದೂರ ಕರೆದುಕೊಂಡು ಹೋಗಿ ಮಿತಾಲಿಗೆ ಬೈಯುತ್ತಾ ಹೇಳಿದರು, ಏನಾಯಿತು ಮಿತಾಲಿ? ನಾನು ನಿನಗೆ ಬಾಯಿ ಮುಚ್ಚಿಕೊಂಡಿರು ಎಂದು ಮೊದಲೇ ಹೇಳಿದ್ದೇನಲ್ಲವೇ? ಅಂದ ಮೇಲೆ ನೀನು ಏಕೆ ಪದೇ ಪದೇ ಅವನೊಂದಿಗೆ ಜಗಳ ತೆಗೆಯುತ್ತಿದ್ದೀಯಾ? ನಾವಿಲ್ಲಿ ನಮ್ಮ ಕೆಲಸಕ್ಕಾಗಿ ಬಂದಿದ್ದೇವೆ ಮತ್ತು ಕೆಲಸ ಮುಗಿದ ಮೇಲೆ ಅಮೇರಿಕಾಗೆ ಮರಳಿ ಹೋಗೋಣ. ಅಂದ ಮೇಲೆ ಕಾರ್ ಡ್ರೈವರ್ನೊಂದಿಗೆ ಪದೇ ಪದೇ ಜಗಳ ಮಾಡುತ್ತೀಯ. ಈಗ ನೀನು ಏನು ಮಾತನಾಡಬಾರದು, ಶಾಂತವಾಗಿರಬೇಕು. ಹೇಳು, ಜಗಳ ಮಾಡುವುದಿಲ್ಲ ತಾನೆ? ಎಂದಾಗ ಮಿತಾಲಿ ತನ್ನ ತಂದೆಯಲ್ಲಿ ಜಗಳ ಮಾಡುವುದಿಲ್ಲ ಎಂದು ಹೇಳಿದಳು. ಆದರೂ ಒಳಗೊಳಗೆ ದೇವನ ಮೇಲೆ ಕೋಪ ಮಾಡಿಕೊಂಡಳು. ಮನದಲ್ಲೇ ಹೇಳಿಕೊಂಡಳು, ಒಂದು ವೇಳೆ ಅವಕಾಶ ಸಿಕ್ಕರೆ ಇದಕ್ಕೆ ಪ್ರತೀಕಾರವನ್ನು ತೀರಿಸಿಕೊಳ್ಳುತ್ತೇನೆ. ಇವನಿಂದಾಗಿ ಡ್ಯಾಡ್ ನನಗೆ ಪದೇ ಪದೇ ಬೈಯುತ್ತಿದ್ದಾರೆ. ಸ್ವಲ್ಪ ಹೊತ್ತಿನಲ್ಲಿ ಬಾಬಾರ ಒಬ್ಬ ಶಿಷ್ಯ ರಾಜೀವ್ ಅವರ ಬಳಿ ಬಂದನು. ಬಾಬಾ ಧ್ಯಾನದಿಂದ ಹೊರಬಂದಿದ್ದಾರೆ, ನೀವು ಅವರನ್ನು ಭೇಟಿ ಮಾಡಬಹುದು ಎಂದು ಹೇಳಿದನು. ರಾಜೀವ್ ರಾಯರು ತಮ್ಮ ಪರಿವಾರದೊಂದಿಗೆ ಬಾಬಾರ ಬಳಿ ಹೋದರು. ದೇವ್ ಹೊರಗೆ ಇದ್ದನು. ರಾಜೀವ್ ಅವರು ಬಾಬಾ ತ್ರಿಲೋಕ್ನಾಥರನ್ನು ಭೇಟಿಯಾದರು. ಅವರಿಗೆ ರಾಜೀವ್ ರಾಯರು ಮತ್ತು ಅವರ ಪರಿವಾರದವರು ಕಾಲಿಗೆ ಬಿದ್ದು ನಮಸ್ಕರಿಸಿದರು. ಮಿತಾಲಿ ಬಾಬಾ ಅವರ ಕಾಲಿಗೆ ಬಿದ್ದಾಗ ಬಾಬಾ ಅವರು ರಾಜೀವ್ ಅವರಲ್ಲಿ ಹೇಳಿದರು, ಇವಳಿಗಾಗಿ ನೀವು ಚಿಂತಿತರಾಗಿದ್ದೀರಾ?
ಆಗ ರಾಜೀವ್ ಅವರು ಸೇರಿ ಎಲ್ಲರೂ ದಂಗಾದರು. ನಾವು ಮಿತಾಲಿಗಾಗಿ ಬಂದಿದ್ದೇವೆಂದು ಬಾಬಾ ಅವರಿಗೆ ಹೇಗೆ ಗೊತ್ತಾಯಿತು ಎಂದು ಅಂದುಕೊಂಡರು. ಆಗ ರಾಜೀವ್ ರಾಯರು ಕೇಳಿದರು, ಬಾಬಾ ಅವರೇ, ನಾವು ಮಿತಾಲಿಗಾಗಿ ಬಂದಿದ್ದೇವೆ ಎಂದು ನಿಮಗೆ ಹೇಗೆ ತಿಳಿಯಿತು? ನಾವಂತೂ ಇಲ್ಲಿಯವರೆಗೂ ನಿಮ್ಮಲ್ಲಿ ಏನನ್ನೂ ಹೇಳಿಕೊಂಡಿಲ್ಲ. ಆಗ ಬಾಬಾ ತ್ರಿಲೋಕ್ನಾಥ್ ಹೇಳಿದರು, ಅವಳ ಸಮಸ್ಯೆಗೆ ಪರಿಹಾರವೂ ಕೂಡ ಇಲ್ಲೇ ದೊರೆಯುತ್ತದೆ. ಅದಂತೂ ಮೊದಲೇ ನಿರ್ಧಾರವಾಗಿದೆ. ಅದು ಆಗಿಯೇ ತೀರುತ್ತದೆ. ವಿಧಿಯನ್ನು ಯಾರೂ ಬದಲಿಸಲು ಸಾಧ್ಯವಿಲ್ಲ ಮತ್ತು ಅದು ಎಂದಿಗೂ ಬದಲಾಗುವುದಿಲ್ಲ. ಆಗ ರಾಜೀವ್ ರಾಯರು ಹೇಳಿದರು, ಬಾಬಾ, ನಮಗೊಂದು ಅರ್ಥವಾಗುತ್ತಿಲ್ಲ. ನೀವು ನಮಗೆ ವಿಸ್ತಾರವಾಗಿ ಹೇಳಿ. ಆಗ ಬಾಬಾ ಹೇಳಿದರು, ಈ ಕನ್ಯೆಯನ್ನು ನೋಡಿದ ತಕ್ಷಣ ನನಗೆ ಅರಿವಾಯಿತು. ಆಗ ರಾಜೀವ್ ರಾಯರು ಹೇಳಿದರು, ನನ್ನ ಮಗಳೊಂದಿಗೆ 3 ವರ್ಷದಿಂದ ವಿಚಿತ್ರವಾದ ಘಟನೆಗಳು ನಡೆಯುತ್ತಿವೆ ಎಂದು ಹೇಳುತ್ತಾ ತನ್ನ ಮಗಳೊಂದಿಗೆ ರಾತ್ರಿ ನಡೆಯುವ ಎಲ್ಲ ಘಟನೆಗಳನ್ನು ಬಾಬಾರೊಂದಿಗೆ ವಿವರಿಸಿ ಹೇಳಿದರು. ಆಗ ರಾಜೀವ್ ಅವರು ಹೇಳಿದರು, ಬಾಬಾ 17 ವರ್ಷದವರೆಗೆ ಇವಳು ಆರಾಮಾಗಿದ್ದಳು. ಆನಂತರ ಕಳೆದ 3 ವರ್ಷಗಳಿಂದ ಅವಳಿಗೆ ಹೀಗೇಕೆ ಆಗುತ್ತಿದೆ ಎಂದು ನಾವೆಲ್ಲರೂ ತುಂಬ ಚಿಂತೆಗೊಳಗಾಗಿದ್ದೇವೆ. ನನ್ನ ಒಬ್ಬ ಗೆಳೆಯ ಹೇಳಿದ್ದರಿಂದ ನಾವು ಅಮೆರಿಕದಿಂದ ಇಲ್ಲಿಗೆ ನಿಮ್ಮ ಬಳಿ ಬಂದಿದ್ದೇವೆ. ನನ್ನ ಈ ಸಮಸ್ಯೆಗೆ ಒಂದು ಪರಿಹಾರ ಸೂಚಿಸಿ. ಆಗ ಬಾಬಾ ಅವರು ಹೇಳಿದರು, ನಿಮ್ಮ ಮಗಳನ್ನು ನನ್ನ ಮುಂದೆ ಕೂರಿಸಿ. ಆಗ ರಾಜೀವ್ ರಾಯರು ತಮ್ಮ ಮಗಳನ್ನು ತಮ್ಮ ಜೊತೆ ಕರೆದುಕೊಂಡು ಬಂದು ಬಾಬಾರ ಎದುರಿಗೆ ಕೂಡಿಸಿದರು. ಮೊದಲೇ ಮಿತಾಲಿ ಇದೆಲ್ಲವನ್ನು ನಂಬುತ್ತಿರಲಿಲ್ಲ. ತನ್ನ ಡ್ಯಾಡ್ ಬಾಬಾರ ಮುಂದೆ ಕುಳಿತುಕೊಳ್ಳಲು ಹೇಳಿದಾಗ ಅಮ್ಮನಲ್ಲಿ ಕೇಳಿದಳು, ಮಮ್ಮಿ, ಇದೆಲ್ಲ ಏನು? ನೀವೆಲ್ಲರೂ ಹೇಳಿದ್ದೀರೆಂದು ನಾನು ಇಲ್ಲಿಯವರೆಗೆ ಬಂದೆ. ಆದರೆ ಈಗ ಇದೆಲ್ಲವೂ ನನ್ನಿಂದ ಸಾಧ್ಯವಿಲ್ಲ. ಆಗ ಯಶೋಧ ಅವರು ಹೇಳಿದರು, ಮಗಳೇ, ದೊಡ್ಡವರು ಹೇಳಿದ ಮಾತನ್ನು ಕೇಳಬೇಕು. ಹೀಗೆ ದೊಡ್ಡವರ ಮಾತನ್ನು ತಿರಸ್ಕರಿಸುವುದು ಅನಾದರ ಮಾಡಿದಂತೆ. ಆಗ ಮಿತಾಲಿ ಮುಖವನ್ನು ಗಂಟು ಹಾಕಿಕೊಂಡು ಒಲ್ಲದ ಮನಸ್ಸಿನಿಂದ ಬಾಬಾ ಅವರ ಮುಂದೆ ಕುಳಿತುಕೊಂಡಳು. ಬಾಬಾ ಅವರು ಮಿತಾಲಿಯನ್ನು ನೋಡುತ್ತಾ ಹೇಳಿದರು, ಶಾಂತಳಾಗು ಮಗಳೇ, ಶಾಂತಳಾಗು. ಇಷ್ಟೊಂದು ಸಿಟ್ಟು ಒಳ್ಳೆಯದಲ್ಲ. ನೀನು ನಿನ್ನ ಮನೆಯವರ ಮಾತುಗಳನ್ನು ನಂಬುವುದಿಲ್ಲ ಎಂದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಇವರು ನಿನ್ನ ತಂದೆ ತಾಯಿ. ಇವರು ಸುಳ್ಳಂತೂ ಹೇಳುವುದಿಲ್ಲ. ಏನಾದರೂ ಸತ್ಯಾಸತ್ಯತೆ ಇರಬೇಕಲ್ಲವೇ? ಅದಕ್ಕಾಗಿ ಇಷ್ಟೊಂದು ದೂರ ಬಂದಿದ್ದಾರಲ್ಲವೇ? ಸ್ವಲ್ಪ ಸಮಯ ಸುಮ್ಮನೆ ಶಾಂತಿಯಿಂದ ಕುಳಿತುಕೋ. ಇವರಿಗಾಗಿ ಸ್ವಲ್ಪ ಸಮಯ ಧೈರ್ಯದಿಂದ ಹಾಗೂ ಶಾಂತಿಯಿಂದ ಕುಳಿತುಕೋ. ಮಿತಾಲಿ ಬಾಬಾರ ಮಾತನ್ನು ಒಪ್ಪಿಕೊಳ್ಳದೆ ಒಲ್ಲದ ಮನಸ್ಸಿನಿಂದ ನಾರ್ಮಲ್ ಆಗಿರುವಂತೆ ಕುಳಿತುಕೊಂಡರು. ಈಗ ಬಾಬಾ ಅವರು ಮಿತಾಲಿಯ ತಲೆ ಮೇಲೆ ಕೈಯಿಟ್ಟು ಸರಿ ಸುಮಾರು 10 ನಿಮಿಷದ ನಂತರ ಬಾಬಾ ಅವರು ಕಣ್ಣು ತೆರೆದರು. ಆಗ ರಾಜೀವ್ ಕೇಳಿದರು, ಏನಾಯಿತು ಬಾಬಾ, ನನ್ನ ಮಗಳು ಸರಿ ಹೋಗುತ್ತಾಳೆಯೇ? ಆಗ ಬಾಬಾ ಹೇಳಿದರು, ಇವಳಿಗೆ ಯಾವುದೇ ತೊಂದರೆ ಇಲ್ಲ. ಇದು ಒಂದು ಆತ್ಮದ ಪ್ರಭಾವವಾಗಿದೆ. ಆಗ ಉಳಿದವರೆಲ್ಲರೂ ದಂಗಾಗಿ ಹೋದರು. ರಾಯರ ಅಮ್ಮ ಮತ್ತು ಪತ್ನಿ ಒಂದೇ ಸಲ ಹೇಳಿದರು, ಆತ್ಮದ ಪ್ರಭಾವವೇ? ಆಗ ರಾಧಿಕಾ ಅವರು ಬಾಬಾರಲ್ಲಿ ಕೇಳಿದರು, ಇದು ಎಂತಹ ಆತ್ಮ ಮತ್ತು ನನ್ನ ಮಗಳಿಗೆ ಏಕೆ ತೊಂದರೆ ಕೊಡುತ್ತಿದೆ? ನನ್ನ ಮಗಳು ಆತ್ಮಕ್ಕೆ ಏನು ತೊಂದರೆ ಕೊಟ್ಟಿದ್ದಾಳೆ? ಆಗ ಬಾಬಾ ರಾಧಿಕಾಳಲ್ಲಿ ಹೇಳಿದರು, ನಿನ್ನ ಮಗಳು ಯಾರಿಗೂ ಏನೂ ತೊಂದರೆ ನೀಡಿಲ್ಲ. ಆದರೆ ಆತ್ಮ ಇವಳನ್ನು ತನ್ನ ಶತ್ರುವಿನಂತೆ ಕಾಣುತ್ತಿದೆ ಮತ್ತು ಇದು ಈ ಜನ್ಮದ ಶತ್ರುವಲ್ಲ, ಹಿಂದಿನ ಜನ್ಮದ ಶತ್ರುವಾಗಿದೆ. ಆಗ ರಾಜೀವ್ ರಾಯರು ಅಚ್ಚರಿಯಿಂದ ಕೇಳಿದರು, ಹಿಂದಿನ ಜನ್ಮದ ಶತ್ರುವೇ? ಹೌದು, ಹಿಂದಿನ ಜನ್ಮದ ಶತ್ರುವಾಗಿದೆ. ಅದು ಹಿಂದಿನ ಜನ್ಮದಿಂದಲೇ ಇವರಿಬ್ಬರಿಗಾಗಿ ಕಾಯುತ್ತಿದೆ. ಎಲ್ಲಿಯವರೆಗೆ ತನ್ನ ಇಚ್ಛೆ ಪೂರ್ಣಗೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಅದು ನಿಮ್ಮ ಮಗಳಿಗೆ ತೊಂದರೆ ಕೊಡುತ್ತಲೇ ಇರುತ್ತದೆ. ನಿಮ್ಮ ಮಗಳು ಸ್ವತಃ ರಾತ್ರಿ 12 ಗಂಟೆಯ ನಂತರ ತಾನೇ ಸ್ವತಃ ಎದ್ದು ಹೋಗುವುದೆಂದರೆ ಇದು ಆತ್ಮದ ಪ್ರಭಾವವೇ ಆಗಿದೆ. ಇದು ಯಾವುದೇ 2 ವ್ಯಕ್ತಿಗಳ ಕಥೆಯಲ್ಲ, ಇದು 3 ವ್ಯಕ್ತಿಗಳ ಕಥೆಯಾಗಿದೆ. ಆ ಕಥೆಯನ್ನು ನಾನು ನಿಮಗೆಲ್ಲ ಹೇಳುತ್ತೇನೆ. ಇಂದಿನಿಂದ 25 ವರ್ಷಗಳ ಹಿಂದಿನ ಮಾತು. ವಿಜಯನಗರ ಎಂಬ ಹೆಸರಿನ ಒಂದು ದೊಡ್ಡ ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ವಿಕ್ರಮ್ ಸಿಂಗ್ ಎಂಬ ಒಬ್ಬ ಜಮೀನ್ದಾರಿದ್ದನು. ಅವನು ಒಂದು ದೊಡ್ಡ ಬಂಗಲೆಯಲ್ಲಿ ವಾಸವಿದ್ದನು. ಆ ಬಂಗಲೆಯನ್ನು ಅವನ ಅಜ್ಜ ಅಜ್ಜಿ ಕಟ್ಟಿಸಿದ್ದರು. ಹಳ್ಳಿಯ ಎಲ್ಲ ಜನರು ಅವರನ್ನು ಅನ್ನದಾತ ಎಂದು ಕರೆಯುತ್ತಿದ್ದರು, ಏಕೆಂದರೆ ಅವರು ಬಡವರಿಗೆ ತುಂಬ ಸಹಾಯ ಮಾಡುತ್ತಿದ್ದರು. ಅವರ ಮನೆಯಲ್ಲಿ ಆಳು ಕಾಳುಗಳು ತುಂಬಿದ್ದರು. ತುಂಬ ಆಸ್ತಿ ಪಾಸ್ತಿ ಇತ್ತು, ಸಂಪತ್ತು ಕೂಡ ಇತ್ತು. ಆದರೆ ಅವರ ಪರಿವಾರ ತುಂಬ ಚಿಕ್ಕದಾಗಿತ್ತು. ಅವರ ಪರಿವಾರದಲ್ಲಿ ಅವರ ಪತ್ನಿ ಮತ್ತು 15 ವರ್ಷದ ಮಗಳನ್ನು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ಜಮೀನ್ದಾರ್ ವಿಕ್ರಮ್ ಸಿಂಗ್ ತುಂಬ ಚಿಂತಿತರಾಗಿದ್ದರು, ಏಕೆಂದರೆ ಒಂದು ಸಂತಾನದ ನಂತರ ಅವನ ಪತ್ನಿಗೆ ಮತ್ತೆ ಸಂತಾನವಾಗಲೇ ಇಲ್ಲ. ತುಂಬ ಕಡೆ ಚಿಕಿತ್ಸೆ ನೀಡಿದರು, ಹಲವಾರು ಕಡೆ ಭೇಟಿ ನೀಡಿದರು, ಮಠ ಮಂದಿರಗಳಿಗೆ ಕರೆದುಕೊಂಡು ಹೋದರು. ಆನಂತರ 15 ವರ್ಷದ ನಂತರ ಮತ್ತೊಮ್ಮೆ ಅವರ ಪತ್ನಿ ಗರ್ಭಿಣಿಯಾದರು. ಜಮೀನ್ದಾರ್ ಜನರಿಗೆ ದಾನ ಧರ್ಮ ಮಾಡಿದನು. ಹೀಗೆ ಖುಷಿ ಖುಷಿಯಾಗಿ 9 ತಿಂಗಳು ಕಳೆಯಿತು. ಮಗು ಹುಟ್ಟುವ ಸಮಯ ಬಂದಿತು. ಆದರೆ ಮಗು ಹುಟ್ಟುವ ಸಂದರ್ಭದಲ್ಲಿ ಅವನ ಪತ್ನಿ ಹಾಗೂ ಮಗು ಇಬ್ಬರೂ ಉಳಿಯಲಿಲ್ಲ. ವಿಕ್ರಮ್ ಸಿಂಗ್ ದುಃಖದಲ್ಲಿ ಮುಳುಗಿದನು. ಅವನು 9 ತಿಂಗಳಿಂದ ತನ್ನ ಮಗುವಿಗಾಗಿ ಕಾಯುತ್ತಾ ಕುಳಿತಿದ್ದನು. ಈಗ ಆ ಖುಷಿ ನೀರಿನಲ್ಲಿ ಹೋಮವಾದಂತಾಗಿತ್ತು. ಅದರ ಜೊತೆಗೆ ಅವನ ಜೀವನ ಸಂಗಾತಿ ಕೂಡ ದೂರವಾದಳು. 15 ವರ್ಷದ ಅವನ ಮಗಳು ಅಮ್ಮನ ಮಮತೆಯಿಂದ ದೂರವಾದಳು. ಈಗ ವಿಕ್ರಮ್ ಸಿಂಗ್ ಅವರು ತುಂಬ ಉದಾಸೀನರಾಗತೊಡಗಿದರು. ಯಾವುದೇ ಕಾರ್ಯದಲ್ಲಿ ತೊಡಗಿಕೊಳ್ಳಲು ಅವರಿಗೆ ಮನಸ್ಸಾಗುತ್ತಿರಲಿಲ್ಲ.
ಕೆಲವು ದಿನಗಳವರೆಗೆ ತಮ್ಮ ಬಂಗಲೆಯಿಂದ ಹೊರಗೆ ಬರಲಿಲ್ಲ. ಅದೇನೋ ಹೇಳುತ್ತಾರಲ್ಲ, ಸಮಯದ ಜೊತೆ ಜೊತೆಗೆ ದೊಡ್ಡ ದೊಡ್ಡ ಕಷ್ಟಗಳು ಕೂಡ ಬಂದು ಸೇರಿಕೊಳ್ಳುತ್ತವೆ. ಕೆಲವು ದಿನ ಕಳೆದ ನಂತರ ಜಮೀನ್ದಾರರು ತನ್ನ ಪತ್ನಿ ಹಾಗೂ ಮಗುವಿನ ದುಃಖದಿಂದ ಹೊರಗಡೆ ಬಂದಿದ್ದನು. ಅವನು ತನ್ನ ವ್ಯವಹಾರದಲ್ಲಿ ಬ್ಯುಸಿಯಾದನು ಮತ್ತು ತನ್ನ 15 ವರ್ಷದ ಮಗಳು, ಅವಳಿಗೆ ಸೋನಾ ಎಂದು ಕರೆಯುತ್ತಿದ್ದರು, ತನ್ನ ಅಮ್ಮ ಹೊರಟು ಹೋದ ಮೇಲೆ ಅವಳು ಒಬ್ಬಂಟಿಯಾದಳು. ಅವಳು ತನ್ನ ನೋವನ್ನು ಹೇಳಿಕೊಳ್ಳಲು ಆಗದೆ, ಅನುಭವಿಸಲು ಆಗದೆ ಒಬ್ಬಳೇ ಬಂಗಲೆ ಕೆಲಸದ ಆಳುಗಳೊಂದಿಗೆ ಇರುತ್ತಿದ್ದಳು. ಎಲ್ಲ ಇದ್ದರೂ ಅವಳು ಒಬ್ಬಂಟಿಯಾಗಿದ್ದಳು. ತನ್ನ ದುಃಖವನ್ನು ಯಾರಿಗೂ ಹೇಳಿಕೊಳ್ಳಲಾಗದೆ ಒಳಗೊಳಗೆ ಅವಳು ನೋವನ್ನು ಅನುಭವಿಸುತ್ತಿದ್ದಳು. ಹೀಗೆ 1 ವರ್ಷ ಕಳೆಯಿತು. ಸೋನಾಲಿಗೆ ಆಗ 16 ವರ್ಷವಾಗಿತ್ತು. ಒಂದು ದಿನ ಆಕಸ್ಮಿಕವಾಗಿ ವಿಕ್ರಮ್ ಸಿಂಗ್ ಮತ್ತೊಂದು ಮದುವೆಯಾಗಿ ಹೆಂಡತಿಯನ್ನು ಮನೆಗೆ ಕರೆದುಕೊಂಡು ಬಂದನು. ಎಲ್ಲರೂ ನೋಡಿ ದಂಗಾಗಿ ಹೋದರು. ಏಕೆಂದರೆ ಈ ಮೊದಲು ವಿಕ್ರಮ್ ಸಿಂಗ್ ಯಾರಿಗೂ ಇದರ ಬಗ್ಗೆ ಒಂದೇ ಒಂದು ಸುಳಿವನ್ನು ಕೂಡ ನೀಡಿರಲಿಲ್ಲ. ಆಕಸ್ಮಿಕವಾಗಿ ಪತ್ನಿಯನ್ನು ಮದುವೆ ಮಾಡಿಕೊಂಡು ಬಂಗಲೆಗೆ ಕರೆದುಕೊಂಡು ಬರುವುದೆಂದರೆ ಯಾರಿಗೂ ಅದು ಅರ್ಥವಾಗಲಿಲ್ಲ. ಸೋನಾಳಿಗೆ ಇದನ್ನೆಲ್ಲ ನೋಡಿ ಅವಳ ಮಾತೆ ನಿಂತು ಹೋಯಿತು. ಒಂದು ಕೋಣೆಯ ಮೂಲೆಯಲ್ಲಿ ನಿಂತು ತನ್ನ ತಂದೆಯನ್ನೇ ನೋಡುತ್ತಿದ್ದಳು. ತನ್ನ ತಂದೆಯಲ್ಲಿ ಏನನ್ನೂ ಕೇಳುವ ಧೈರ್ಯವೇ ಬರಲಿಲ್ಲ. ವಿಕ್ರಮ್ ಸಿಂಗ್ ತನ್ನ ಪತ್ನಿಯನ್ನು ಕರೆದುಕೊಂಡು ಬಂಗಲೆಯ ಒಳಗೆ ಬಂದರು. ಸೋನಾ ತನ್ನ ಕೋಣೆಯಲ್ಲಿ ಕುಳಿತು ತನ್ನ ಜೀವನದಲ್ಲಿ ನಡೆಯುತ್ತಿರುವ ಘಟನೆಗಳ ಬಗ್ಗೆ ತುಂಬ ದುಃಖದಿಂದ ಯೋಚಿಸುತ್ತಿದ್ದಳು. ಒಂದು ದುರ್ಘಟನೆಯಿಂದ ಅವಳು ಇನ್ನೂ ಹೊರ ಬಂದಿರಲಿಲ್ಲ. ತನ್ನ ತಂದೆ ಇನ್ನೊಂದು ಮದುವೆ ಮಾಡಿಕೊಂಡು ಇನ್ನೊಂದು ಆಘಾತ ನೀಡಿದ್ದರು. ಅವಳ ಮಲತಾಯಿ ತುಂಬ ಸುಂದರವಾಗಿದ್ದಳು. ವಿಕ್ರಮ್ ಸಿಂಗ್ಗಿಂತ 10 ವರ್ಷ ಚಿಕ್ಕವಳಾಗಿದ್ದಳು. ವಿಕ್ರಮ್ ಸಿಂಗ್ ಸುಂದರ ಪತ್ನಿಯನ್ನು ಪಡೆದು ತುಂಬ ಖುಷಿಯಾಗಿದ್ದನು ಮತ್ತು ತನ್ನ ಪತ್ನಿಯೊಂದಿಗೆ ತನ್ನ ಕೋಣೆಯಲ್ಲಿ ಕುಳಿತುಕೊಂಡಿದ್ದನು. ವಿಕ್ರಮ್ ಸಿಂಗ್ನ ನೌಕರ ದೀನ್ ದಯಾಳ್ ಅವರಿಗೆ 50 ವರ್ಷವಾಗಿತ್ತು. ಅವರಲ್ಲಿ ಹೇಳಿದನು, ಹೋಗಿ ಸೋನಾಳನ್ನು ಕರೆದುಕೊಂಡು ಬಾ ಎಂದಾಗ ಸೋನಾಳನ್ನು ಕರೆದುಕೊಂಡು ಬರಲು ಅವಳ ರೂಮಿಗೆ ಬಂದನು. ಸೋನಾಳು ಕೋಣೆಯಲ್ಲಿ ತನ್ನ ಅಮ್ಮನ ಫೋಟೋವನ್ನು ಹಿಡಿದು ಅಪ್ಪಿಕೊಂಡು ಅಳುತ್ತಿದ್ದಳು. ಆಗ ಕೆಲಸದಾಳು ಹೇಳಿದನು, ಚಿಕ್ಕಮ್ಮವರೇ, ದೊಡ್ಡ ಯಜಮಾನರು ನಿಮ್ಮನ್ನು ಕರೆಯುತ್ತಿದ್ದಾರೆ. ಈಗ ಕೆಲಸದಾಳು ದೀನ್ ದಯಾಳ್ಗೆ ಅರ್ಥವಾಗಿತ್ತು, ಇವಳ ಅಮ್ಮ ಹೊರಟು ಹೋಗಿ ಇನ್ನೂ 1 ವರ್ಷ ಕೂಡ ಆಗಿರಲಿಲ್ಲ. ಆಗಲೇ ಇವಳ ತಂದೆ ಒಬ್ಬ ಮಲತಾಯಿಯನ್ನು ಕರೆದುಕೊಂಡು ಬಂದರೆ ಚಿಕ್ಕ ಹುಡುಗಿಗೆ ಹೀಗಾಗಿರಬೇಡ. ಆಗ ಸೋನಾ ಹೇಳಿದಳು, ನೀವು ಹೋಗಿ, ನಾನು ಬರುತ್ತೇನೆ. ಆಗ ಸೋನಾ ತನ್ನ ತಂದೆಯ ಬಳಿ ಬಂದು ಒಂದು ಮೂಲೆಯಲ್ಲಿ ನಿಂತುಕೊಂಡಳು. ಈಗ ಇದು ತನ್ನ ಮನೆ ಅಲ್ಲ ಎನ್ನುವಂತೆ ಅವಳು ನಿಂತುಕೊಂಡಿದ್ದಳು. ಆಗ ವಿಕ್ರಮ್ ಸಿಂಗ್ ಹೇಳಿದರು, ಸೋನಾ, ಇವಳು ನಿನ್ನ ತಾಯಿ. ನಾನು ನಿನಗೆ ಮೊದಲೇ ಹೇಳಬೇಕೆಂದಿದ್ದೆ, ಆದರೆ ಆಕಸ್ಮಿಕವಾಗಿ ಮದುವೆ ಮಾಡಿಕೊಂಡು ಬಂದು ನಿನ್ನನ್ನು ಚಕಿತಗೊಳಿಸಬೇಕು ಎಂದು ಅಂದುಕೊಂಡೆ. ಇವರಿಗೆ ನಮಸ್ತೆ ಮಾಡು. ಆಗ ಸೋನಾ ನಮಸ್ತೆ ಮಾಡಿದಳು. ಇವರ 2ನೇ ಹೆಂಡತಿ ಹೆಸರು ವಿನುತಾ. ಈಗ ವಿನೀತಾ ಸೋನಾಳ ಬಳಿ ಹೋಗಿ ತುಂಬ ಪ್ರೀತಿಯಿಂದ ಅವಳ 2 ಕೈಗಳನ್ನು ಹಿಡಿದುಕೊಂಡು ಹೇಳಿದಳು, ಸೋನಾ, ಇನ್ನು ಮುಂದೆ ನೀನು ಎಂದಿಗೂ ಒಬ್ಬಂಟಿಯಲ್ಲ. ಇಂದಿನಿಂದ ನಾನು ನಿನ್ನ ಅಮ್ಮ. ಸೋನಾಳಿಗೂ ಕೂಡ ಅವಳ ಪ್ರೀತಿ ತುಂಬಿದ ಮಾತುಗಳು ಇಷ್ಟವಾದವು. ಆಗ ವಿಕ್ರಮ್ ಸಿಂಗ್ ಸೋನಾಳಲ್ಲಿ, ಮಗಳೇ, ನಾನು ಈ ಮೊದಲು ನಿನಗೆ ಏನನ್ನೂ ಹೇಳಲಿಲ್ಲ. ಈಗ ಹೇಳುತ್ತೇನೆ ಕೇಳು. ನಾನು ಈ ಮದುವೆಯನ್ನು ನನ್ನ ವಂಶ ಪಾರಂಪರ್ಯವನ್ನು ಮುಂದುವರಿಸುವುದಕ್ಕಾಗಿ ಮಾಡಿಕೊಂಡಿದ್ದೇನೆ. ನನಗೊಬ್ಬ ವಾರಸುದಾರ ಬೇಕು. ನಿನ್ನ ಮದುವೆಯಾದ ತಕ್ಷಣ ಈ ಮನೆಯಲ್ಲಿ ಯಾರು ಇರುತ್ತಾರೆ? ನಿನ್ನ ಹೊಸ ಅಮ್ಮ ನಿನಗೆ ಇಷ್ಟ ತಾನೆ? ಸೋನಾ ಹಾಂ ಎಂದು ತಲೆ ಆಡಿಸಿದಳು. ನಂತರ ವಿಕ್ರಮ್ ಸಿಂಗ್ ಸೋನಾಳಿಗೆ ಹೋಗಲು ಹೇಳಿದನು. ಸೋನಾ ಅಲ್ಲಿಂದ ಹೊರಟು ಹೋದಳು. ಸೋನಾಳಿಗೆ ತನ್ನ ಹೊಸ ಅಮ್ಮನನ್ನು ಭೇಟಿಯಾಗಿ ತುಂಬ ಖುಷಿಯಾಯಿತು. ಅವಳನ್ನು ಭೇಟಿಯಾದ ನಂತರ ಅವಳ ಮನಸ್ಸು ಹಗುರವಾಯಿತು. ಮತ್ತೆ ಅವಳು ಯೋಚಿಸಿದಳು, ಈ ಬಂಗಲೆಗೆ ಒಬ್ಬ ವಾರಸುದಾರಂತೂ ಬೇಕೇ ಬೇಕು. ಅಪ್ಪಾಜಿ ಸರಿಯಾದ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ತನ್ನ ಹೊಸ ಅಮ್ಮ ಕೂಡ ಚೆನ್ನಾಗಿದ್ದಾಳೆ. ಮತ್ತೆ ಅವಳು ತನ್ನ ಕೋಣೆಯಲ್ಲಿ ಹೋಗಿ ಮಲಗಿಕೊಂಡಳು. ಮಾರನೇ ದಿನ ವಿನುತಾ ಮಾಲಕಿಯಂತೆ ಇಡೀ ಬಂಗಲೆಯನ್ನು ನೋಡಲು ಹೊರಟಳು. ಅವರ ಎಲ್ಲ ನೌಕರರು ಅವಳ ಹಿಂದೆ ಸಾಗಿದರು. ಅವಳು ಎಲ್ಲ ನೌಕರರನ್ನು ಸರದಿಯಂತೆ ಕೆಲಸಕ್ಕೆ ಹಚ್ಚಿದಳು. ಯಾವುದಾದರೂ ಕೆಲಸವನ್ನು ಮುಂದಿಟ್ಟುಕೊಂಡು ಅವರನ್ನು ಕೆಲಸಕ್ಕೆ ಹಚ್ಚುತ್ತಿದ್ದಳು. ಮೊದಲ ದಿನವಾಗಿದ್ದರಿಂದ ಹೆಚ್ಚು ಕಠೋರವಾಗಿ ನಡೆದುಕೊಳ್ಳಲಿಲ್ಲ. ವಿಕ್ರಮ್ ಸಿಂಗ್ ಸಂಜೆ ಮರಳಿ ಬಂದಾಗ ಅವನನ್ನು ಅವಶ್ಯಕತೆಗಿಂತ ಹೆಚ್ಚು ಪ್ರೀತಿಸುತ್ತಿದ್ದಳು. ಹೀಗೆ 1 ತಿಂಗಳು ಕಳೆಯಿತು. ವಿಕ್ರಮ್ ಸಿಂಗ್ ಬೆಳಿಗ್ಗೆ ಮನೆಯಿಂದ ಹೊರಹೋದ ನಂತರ ವಿನುತಾ ತನ್ನ ಎಲ್ಲ ನೌಕರರು ಅವಳ ಹಿಂದೆ ಮುಂದೆ ಸುತ್ತಾಡುವಂತೆ ನೋಡಿಕೊಳ್ಳುತ್ತಿದ್ದಳು. ಈಗೀಗ ಪರಿಸ್ಥಿತಿ ಎಲ್ಲಿಗೆ ಬಂದಿತೆಂದರೆ ಅವಳು ಸೋನಾಳೊಂದಿಗೂ ಕೂಡ ಕಠೋರವಾಗಿ ನಡೆದುಕೊಳ್ಳಲು ಶುರು ಮಾಡಿದಳು. ಯಾವುದಾದರೂ ಒಂದು ವಿಷಯವನ್ನು ಮುಂದಿಟ್ಟುಕೊಂಡು ಅವಳಿಗೆ ಬೈಯಲು ಶುರು ಮಾಡುತ್ತಿದ್ದಳು. ಅವಳು ಯಾವ ರೀತಿಯಲ್ಲಿ ವಿಕ್ರಮ್ ಸಿಂಗ್ನನ್ನು ಹಿಡಿದಿಟ್ಟುಕೊಂಡಿದ್ದಳೆಂದರೆ ವಿಕ್ರಮ್ ಸಿಂಗ್ ಮನೆಗೆ ಬಂದಾಗ ಸೋನಾಳೊಂದಿಗೆ ಭೇಟಿಯಾಗಲು ಕೂಡ ಸಮಯವನ್ನೇ ನೀಡುತ್ತಿರಲಿಲ್ಲ. ಈಗೀಗ ಸೋನಾಳ ಪರಿಸ್ಥಿತಿಯನ್ನು ಆಳಿಗಿಂತ ಕೀಳಾಗಿ ಮಾಡಿದ್ದಳು. ಕನಿಷ್ಠವೆಂದರೂ ನೌಕರರಿಗೆ ಮಾತನಾಡಲು ಹೊರಗಡೆ ಹೋಗಲು ಯಾವುದೇ ನಿರ್ಬಂಧವಿರಲಿಲ್ಲ. ಆದರೆ ಸೋನಾಳಿಗೆ ಮಾತ್ರ ಅವಳು ಹೊರಗಡೆ ಹೋಗಲಾಗಲಿ, ಅವಳು ಯಾರೊಂದಿಗಾದರೂ ಮಾತನಾಡುವುದಾಗಲಿ ಎಲ್ಲವನ್ನೂ ಬಂದ್ ಮಾಡಿದ್ದಳು ಮತ್ತು ಮೇಲಿಂದ ಹೇಳುತ್ತಿದ್ದಳು, ಹುಡುಗಿಯರು ಮದುವೆಯಾದ ನಂತರ ಬೇರೆ ಮನೆಗೆ ಹೋಗಬೇಕಾಗುತ್ತದೆ.
ಅದರಿಂದ ಅವಳು ತನ್ನ ಸೀಮೆಯಲ್ಲಿ ಇರಬೇಕಾಗುತ್ತದೆ ಎಂದು. ವಿಕ್ರಮ್ ಸಿಂಗ್ ಮನೆಗೆ ಬರುತ್ತಿದ್ದಂತೆ ವಿನೀತಾ ಸೀದಾ ಸಾದ ಅಮ್ಮ ಹಾಗೂ ಮಾಲಕಿಯಾಗಿ ಪರಿವರ್ತನೆಯಾಗುತ್ತಿದ್ದಳು. ಹೊಸ ಅಮ್ಮ ಬಂದ ಮೇಲಂತೂ ಸೋನಾ ಇನ್ನೂ ಒಬ್ಬಂಟಿಯಾದಳು. ಮೊದಲಾದರೆ ತನ್ನ ತಂದೆಯೊಂದಿಗಾದರೂ ಸ್ವಲ್ಪ ಸಮಯವನ್ನು ಕಳೆಯುತ್ತಿದ್ದಳು. ಆದರೆ ಈಗ ಅವಳ ಹೊಸ ಅಮ್ಮ ತಂದೆಯೊಂದಿಗೆ ಭೇಟಿಯಾಗಲು ಕೂಡ ಅವಕಾಶ ನೀಡುತ್ತಿರಲಿಲ್ಲ. ವಿಕ್ರಮ್ ಸಿಂಗ್ ಮನೆಗೆ ಬರುತ್ತಿದ್ದಂತೆ ತನ್ನ ಪ್ರೇಮದ ಜಾಲವನ್ನು ಬೀಸುತ್ತಿದ್ದಳು. ಆನಂತರ ವಿಕ್ರಮ್ ಸಿಂಗ್ ಅವರು ಕೋಣೆಯಿಂದ ಹೊರಬರುತ್ತಿರಲಿಲ್ಲ. ಬೆಳಿಗ್ಗೆ ಕೆಲಸದ ನಿಮಿತ್ತ ಹೊರಗೆ ಹೋಗಲು ಮಾತ್ರ ಹೊರಗಡೆ ಬರುತ್ತಿದ್ದರು ಮತ್ತು ವಿನುತಾ ವಿಕ್ರಮ್ ಸಿಂಗ್ನ ಮುಂದೆ ಸೋನಾಳ ಒಳ್ಳೆಯ ಅಮ್ಮ ಎನ್ನುವಂತೆ ನಾಟಕವನ್ನು ಆಡುತ್ತಿದ್ದಳು. ವಿಕ್ರಮ್ ಸಿಂಗ್ ಕೂಡ ವಿನುತಾಳ ಮೇಲೆ ಅಂಧ ವಿಶ್ವಾಸವನ್ನು ಇಟ್ಟಿದ್ದನು. ದೀನ್ ದಯಾಳ್ ಈ ಮನೆಯಲ್ಲಿ ತುಂಬ ವರ್ಷಗಳಿಂದ ಕೆಲಸ ಮಾಡುತ್ತಿದ್ದರು. ಸೋನಾಳ ಮೊದಲ ಅಮ್ಮ ದೀನ್ ದಯಾಳ್ ಅವರನ್ನು ಮನೆಯ ಕೆಲಸದಾಳು ಎಂದು ಅಂದುಕೊಂಡಿರಲಿಲ್ಲ. ಬದಲಾಗಿ ಈ ಮನೆಯ ಸದಸ್ಯ ಎಂದೇ ಅಂದುಕೊಂಡಿದ್ದಳು. ಆದರೆ ಯಾವಾಗ ವಿನುತಾ ಮನೆಗೆ ಬಂದಳೋ ಅವಳು ಪ್ರತಿಕ್ಷಣವೂ ಅವರನ್ನು ನೀನೊಬ್ಬ ನೌಕರ ಎನ್ನುವ ನೆನಪನ್ನು ಮಾಡಿಸುತ್ತಿದ್ದಳು. ದೀನ್ ದಯಾಳು ಅವರು ಮಾತ್ರ ಸೋನಾಳ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡಿದ್ದರು. ಅವಕಾಶ ಸಿಕ್ಕಾಗ ಅವಶ್ಯವಾಗಿ ಸೋನಾಳಿಗೆ ಧೈರ್ಯ ಹೇಳುತ್ತಿದ್ದರು. ಒಂದು ದಿನ ಹಳ್ಳಿಯ ಯಾವುದೋ ಹುಡುಗಿಯ ಮದುವೆ ಇತ್ತು ಮತ್ತು ದಿಬ್ಬಣ ವಿಕ್ರಮ್ ಸಿಂಗ್ ಅವರ ಬಂಗಲೆಯ ಮುಂದಿನಿಂದ ಸಾಗುತ್ತಿತ್ತು. ವಾದ್ಯಗಳ ಶಬ್ದವನ್ನು ಕೇಳಿ ಸೋನಾ ಕೋಣೆಯಿಂದ ಹೊರಬಂದಳು ಮತ್ತು ತನ್ನ ಬಂಗಲೆಯ ಬಾಗಿಲನ್ನು ನೌಕರರಿಂದ ಓಪನ್ ಮಾಡಿಸಿದಳು. ಹೊರಗಡೆ ಹೋಗಿ ದಿಬ್ಬಣದ ವಾದ್ಯಗಳನ್ನು ಹಾಡುಗಳನ್ನು ಕೇಳಲು ಶುರು ಮಾಡಿದಳು. ಆದರೆ ವಿನೀತಾಗೆ ಈ ವಿಷಯ ತಿಳಿಯುತ್ತಿದ್ದಂತೆ ಅವಳು ಹೊರಗಡೆ ಬಂದು ಸೋನಾಳ ಕೈ ಹಿಡಿದುಕೊಂಡು ಒಳಗಡೆ ಕರೆದುಕೊಂಡು ಬಂದಳು ಮತ್ತು ಅವಳಿಗೆ ತುಂಬ ಬೈದಳು ಮತ್ತು ಹೇಳಿದಳು, ನೀನೊಬ್ಬಳು ಹುಡುಗಿ, ನಿನ್ನ ಸರಹದ್ದಿನಲ್ಲಿ ನೀನಿರು. ಹೀಗೆ ನೀನು ಹೊರಗಡೆ ಹೋಗುತ್ತಿದ್ದರೆ ಒಂದು ದಿನ ನೀನು ನಮ್ಮ ಕೈ ತಪ್ಪಿ ಹೋಗುವೆ. ಇಂದಿನಿಂದ ನನ್ನ ಒಪ್ಪಿಗೆ ಇಲ್ಲದೆ ನೀನು ಹೊರಗಡೆ ಹೋಗುವ ಹಾಗಿಲ್ಲ ಎಂದು ಹೇಳಿ ವಿನೀತಾ ಅಲ್ಲಿಂದ ಹೊರಟು ಹೋದಳು. ಸೋನಾ ಬೈಗುಳಗಳನ್ನು ಕೇಳಿದ ಮೇಲೆ ತನ್ನ ಕೋಣೆಯಲ್ಲಿ ಕುಳಿತು ಅಮ್ಮನನ್ನು ನೆನಪು ಮಾಡಿಕೊಂಡು ತುಂಬ ಅತ್ತಳು. ದೀನ್ ದಯಾಳು ಅವರು ಅವಕಾಶವನ್ನು ನೋಡಿ ವಿನೀತಾ ಸೋನಾಳ ಕೋಣೆಯಿಂದ ಹೊರಹೋದ ತಕ್ಷಣ ಅವಳಿಗೆ ತಿಳಿಯದ ಹಾಗೆ ಸೋನಾಳ ಕೋಣೆಗೆ ಬಂದರು. ಸೋನಾ ಅಳುತ್ತಿರುವುದನ್ನು ನೋಡಿದರು ಮತ್ತು ಅವಳ ಬಳಿ ಬಂದು ಹೇಳಿದರು, ಚಿಕ್ಕಮ್ಮವರೇ, ಅಳಬೇಡಿ. ನೀವು ಹೀಗೆ ಅಳುತ್ತಿರುವುದನ್ನು ನನ್ನಿಂದ ನೋಡಲಾಗುತ್ತಿಲ್ಲ. ಒಂದು ದಿನ ಎಲ್ಲವೂ ಸರಿಯಾಗುತ್ತದೆ. ಒಂದಲ್ಲ ಒಂದು ದಿನ ದೊಡ್ಡ ಮಾಲೀಕರಿಗೆ ಈ ವಿಷಯ ಗೊತ್ತಾಗಿ ಆಗುತ್ತದೆ. ಆ ದಿನ ಈ ಹೊಸ ಮಾಲೀಕಳು ತುಂಬ ಪಶ್ಚಾತ್ತಾಪ ಪಡುತ್ತಾಳೆ ಮತ್ತು ದೊಡ್ಡ ಮಾಲೀಕರು ನಿಮ್ಮನ್ನು ಅವಶ್ಯವಾಗಿ ಭೇಟಿಯಾಗುತ್ತಾರೆ ಮತ್ತು ಪ್ರತಿದಿನ ನಿಮ್ಮನ್ನು ಧ್ಯಾನವಿಟ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ದೀನ್ ದಯಾಳ್ ಅವರ ಮಾತನ್ನು ಕೇಳಿ ಸೋನಾಳಿಗೆ ತುಂಬ ಸಮಾಧಾನವಾಯಿತು. ಅವಳು ದೀನ್ ದಯಾಳು ಅವರಲ್ಲಿ ಹೇಳಿದಳು, ಕಾಕಾ, ನೀವು ಎಂದಿಗೂ ನನ್ನನ್ನು ಬಿಟ್ಟು ಹೋಗಬೇಡಿ. ನೀವೊಬ್ಬರು ಮಾತ್ರ ನನ್ನ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡಿದ್ದೀರಿ. ಇದಕ್ಕೆ ದೀನ್ ದಯಾಳು ಅವರು ಯೋಚಿಸಿದರು. ನಾನು ಯಾವುದೋ ಒಂದು ನೆಪವೊಡ್ಡಿ ಚಿಕ್ಕಮ್ಮವರಿಗೆ ಸಮಾಧಾನ ಹೇಳಿದ್ದೇನೆ. ಆದರೆ ಅಂತಹ ದಿನಗಳು ಬರುತ್ತವೆ ಎಂದು ಸ್ವತಃ ಅವರಿಗೆ ಗೊತ್ತಿರಲಿಲ್ಲ. 2 ದಿನಗಳ ನಂತರ ದೀನ್ ದಯಾಳ್ ಅವರ ಆರೋಗ್ಯ ಹದಗೆಟ್ಟಿತ್ತು. ಅದರಿಂದ ಅವರಿಗೆ ಕೆಲಸಕ್ಕೆ ಬರಲು ಆಗಲಿಲ್ಲ. ಆಗ ವಿನೀತಾ ಅವರ ಮನೆಗೆ ಸುದ್ದಿಯನ್ನು ಮುಟ್ಟಿಸಿ ಕೆಲಸಕ್ಕೆ ಬರಲು ಹೇಳಿದಳು. ಕೆಲಸಕ್ಕೆ ಬರದೇ ಹೋದರೆ ಕೆಲಸವನ್ನು ಬಿಡಬೇಕು, ಅವನ ಜಾಗದಲ್ಲಿ ಮತ್ತೊಬ್ಬ ನೌಕರರನ್ನು ಸೇರಿಸಿಕೊಳ್ಳಲಾಗುವುದು ಎಂದಿದ್ದಳು. ಕೆಲಸ ಮಾಡುವಷ್ಟು ಶಕ್ತಿ ದೀನ್ ದಯಾಳು ಅವರಲ್ಲಿ ಇರಲಿಲ್ಲ. ವಿನೀತಾ ಕಳಿಸಿದ ಸಂದೇಶದಿಂದ ದೀನ್ ದಯಾಳು ತುಂಬ ಚಿಂತೆಗೊಳಗಾದರು. ಒಂದು ವೇಳೆ ಹೋಗದಿದ್ದರೆ ತನ್ನ ಕೆಲಸ ಹೋಗುತ್ತದೆ ಎಂದು ಅಂದುಕೊಂಡರು. ಅದರಿಂದ ಅದೇ ಪರಿಸ್ಥಿತಿಯಲ್ಲಿ ಅವರು ಮನೆಯಿಂದ ಹೊರಗೆ ಬಂದರು. ಅವರ ಪತ್ನಿ ಕೆಲಸಕ್ಕೆ ಹೋಗಬೇಡ ಎಂದು ಅವರನ್ನು ತಡೆದರು ಕೂಡ ದೀನ್ ದಯಾಳು ಅವರು ಕೇಳಲಿಲ್ಲ. ಹೇಳಿದರು, ಒಂದು ವೇಳೆ ನಾನು ಕೆಲಸಕ್ಕೆ ಹೋಗದಿದ್ದರೆ ಹೊಸ ಮಾಲೀಕಳು ನನ್ನನ್ನು ಕೆಲಸದಿಂದ ತೆಗೆದುಹಾಕುತ್ತಾಳೆ. ಅವಳು ತುಂಬ ಕಠೋರ ಸ್ವಭಾವದಳಾಗಿದ್ದಾಳೆ. ಯಾರ ಮೇಲೆ ಕೂಡ ದಯೆಯನ್ನು ತೋರಿಸುತ್ತಿಲ್ಲ. ನನ್ನ ಬದಲಾಗಿ ಬೇರೆ ಯಾರನ್ನಾದರೂ ಕೆಲಸಕ್ಕೆ ತೆಗೆದುಕೊಳ್ಳುತ್ತಾರೆ. ಹೀಗಾದರೆ ನಮ್ಮ ಮನೆಯ ಖರ್ಚು ವೆಚ್ಚ ಹೇಗೆ ನಡೆಯಬೇಕು? ಆಗ ಅವರ ಪತ್ನಿ ಹೇಳಿದಳು, ನೌಕರಿಯನ್ನು ಉಳಿಸಿಕೊಳ್ಳಬೇಕೆಂದರೆ ನೀವು ಹುಷಾರಾಗುವವರೆಗೂ ನಿಮ್ಮ ಮಗ ಅರ್ಜುನ್ ನಿಮ್ಮ ಬದಲಿಗೆ ಕೆಲಸಕ್ಕೆ ಹೋಗಲಿ. ಆಗ ದೀನ್ ದಯಾಳು ಚಕಿತರಾಗಿ ಕೇಳಿದರು, ನೋಡು, ಬಂಗಲೆಯ ಕೆಲಸ ಹೇಗೆ ಮಾಡಬೇಕೆಂದು ಅವನಿಗೇನು ಗೊತ್ತು? ಅಲ್ಲಿ ಕೆಲಸ ಮಾಡುವುದು ಅವನಿಂದ ಸಾಧ್ಯವಿಲ್ಲ. ದೀನ್ ದಯಾಳು ಅವರ ಪತ್ನಿ ಮತ್ತೆ ಹೇಳಿದರು, ಅಲ್ಲಿ ಹೇಗೆ ಕೆಲಸ ಮಾಡಬೇಕು ಎಂದು ಎಲ್ಲವನ್ನೂ ಅವನಿಗೆ ತಿಳಿಸಿ ಹೇಳಿ. ಇದನ್ನು ಕೇಳಿ ದೀನ್ ದಯಾಳು ಅವರಿಗೂ ಕೂಡ ಸರಿ ಎಂದು ಅನಿಸಿತು. ದೀನ್ ದಯಾಳು ಅವರು ತನ್ನ ಮಗನನ್ನು ಕೆಲಸಕ್ಕಾಗಿ ಬಂಗಲೆಗೆ ಕಳಿಸಲು ತಯಾರಾದರು. ಅವರ ಮಗ ಅರ್ಜುನನಿಗೆ ಈಗಷ್ಟೇ 20 ವರ್ಷ ವಯಸ್ಸಾಗಿತ್ತು. ಇಲ್ಲಿಯವರೆಗೂ ಅವನು ಎಲ್ಲಿಯೂ ಕೆಲಸ ಕೂಡ ಮಾಡಿರಲಿಲ್ಲ. ಅರ್ಜುನ್ ತನ್ನ ತಂದೆಯ ಕರೆಯ ಮೇಲೆ ಅವರ ಬಳಿ ಬಂದು ಅವರಲ್ಲಿ ಹೇಳಿದನು, ಅಪ್ಪಾಜಿ, ಏನು ವಿಷಯ? ನೀವು ನನ್ನನ್ನು ಕರೆದಿರೇನು? ಆಗ ದಯಾಳು ಅವರು ತನ್ನ ಮಗನಿಗೆ ಬಂಗಲೆ ಕೆಲಸ ಮಾಡಲು ಹೋಗುವಂತೆ ಅಲ್ಲಿಯ ಎಲ್ಲ ಕೆಲಸಗಳನ್ನು ತಿಳಿಸಿ ಹೇಳಿದರು. ಅಪ್ಪಾಜಿ, ನಾನು ಅಲ್ಲಿಯ ಕೆಲಸವನ್ನು ಹೇಗೆ ಮಾಡಬಲ್ಲೆ? ನನಗೆ ಅಲ್ಲಿಯ ಬಗ್ಗೆ ಏನು ಕೂಡ ಗೊತ್ತಿಲ್ಲ. ಆಗ ದೀನ್ ದಯಾಳು ಅವರು ಯಾವ ಸಮಯದಲ್ಲಿ ಯಾವ ಕೆಲಸವನ್ನು ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಎಂದು ಅರ್ಜುನನಿಗೆ ಎಲ್ಲ ಕೆಲಸಗಳನ್ನು ಇಂಚಿಂಚು ಮಾಹಿತಿಯನ್ನು ನೀಡಿದರು ಮತ್ತು ಹೇಳಿದರು, ಅಲ್ಲಿ ನನಗೆ ಯಾರೂ ಏನು ಹೇಳುವುದಿಲ್ಲ. ಮೇಲಾಗಿ ಹೊಸ ಮಾಲಕಿಗೆ ಎಂದಿಗೂ ಎದುರುತ್ತರ ನೀಡಬೇಡ. ಯಾವುದೇ ಕೆಲಸದಲ್ಲಾದರೂ ಅವಳು ಸಿಟ್ಟು ಮಾಡಿಕೊಂಡರೆ ತಲೆ ಬಗ್ಗಿಸಿಕೊಂಡು ಕೇಳಿಸಿಕೊ. ಆಗ ಅರ್ಜುನ್ ಹೇಳಿದನು, ಸರಿ ಅಪ್ಪಾಜಿ,
ನಾನು ನೀವು ಹೇಳಿದಂತೆ ಎಲ್ಲವನ್ನು ಸರಿಯಾಗಿ ಗಮನಿಸುತ್ತೇನೆ ಮತ್ತು ಯಾರಿಗೂ ಯಾವುದೇ ಮಾರುತ್ತರವನ್ನು ನೀಡುವುದಿಲ್ಲ ಮತ್ತು ನಾನು ಹೆಚ್ಚು ದಿನ ಈ ಕೆಲಸ ಮಾಡಲು ಸಾಧ್ಯವಿಲ್ಲ. ನೀವು ಆದಷ್ಟು ಬೇಗ ಹುಷಾರಾಗಿ ಹೇಳಿ. ನಾನು ಯಾವಾಗಿನಿಂದ ಕೆಲಸವನ್ನು ಶುರು ಮಾಡಲಿ? ಹೋಗುವುದಾದರೆ ಈಗಲೇ ಹೋಗಬೇಕು, ಏಕೆಂದರೆ ಮಾಲಕಿ ಆಳಿನ ಬಳಿ ಹೇಳಿ ಕಳುಹಿಸಿದ್ದಾಳೆ. ಈಗಲೇ ಬರದಿದ್ದರೆ ನೌಕರಿಯಿಂದ ತೆಗೆದು ಹಾಕುತ್ತೇನೆ ಎಂದು ಹೇಳಿದ್ದಾಳೆ. ಮಗನೇ, ಈಗಲೇ ಹೊರಟು ಹೋಗು. ಸರಿ ಎಂದು ಅರ್ಜುನ್ ಹೊರಟು ನಿಂತಾಗ ದೀನ್ ದಯಾಳು ಅವರು ಅವನನ್ನು ಮತ್ತೊಮ್ಮೆ ತಡೆದು ಹೇಳಿದರು. ಮಗ, ಮತ್ತೊಂದು ವಿಷಯವನ್ನು ಗಮನವಿಟ್ಟು ಕೇಳು. ಅಪ್ಪಾಜಿ, ಯಾವ ವಿಷಯ ಹೇಳಿ? ಅರ್ಜುನ್, ಬಂಗಲೆಯಲ್ಲಿ ಚಿಕ್ಕ ಯಜಮಾನಿ ಸೋನಾಕ್ಷಿ ಇದ್ದಾರೆ. ಪ್ರೀತಿಯಿಂದ ಎಲ್ಲರೂ ಸೋನಾ ಎಂದು ಕರೆಯುತ್ತಾರೆ. ನೀನು ಅವರ ಮೇಲೆ ವಿಶೇಷ ಗಮನವನ್ನು ಕೊಡು. ನಾನು ಆ ಬಂಗಲೆಗೆ ಹೋಗದೇ ಇದ್ದಿದ್ದರಿಂದ ಅವರು ಹೇಗಿದ್ದಾರೋ ಗೊತ್ತಿಲ್ಲ. ನಾನೇ ಅವರನ್ನು ಸಂಭಾಳಿಸಿದ್ದೆ. ಅಲ್ಲಿ ಅವರನ್ನು ನೋಡಿಕೊಳ್ಳೋರು ಯಾರೂ ಇಲ್ಲ. ಯಾವಾಗ ಅವಳ ಮಲತಾಯಿ ಬಂಗಲೆಗೆ ಬಂದಳೋ ಆಗಿನಿಂದ ಅವಳ ಮುಖದ ಮೇಲಿನ ನಗುವೆ ಮಾಯವಾಗಿ ಹೋಗಿದೆ. ಮಾಲೀಕರಂತೂ ಸೋನಾಳ ಎಲ್ಲ ಜವಾಬ್ದಾರಿಯನ್ನು ಹೊಸ ಮಾಲಕಿಯ ಮೇಲೆ ಬಿಟ್ಟಿದ್ದಾರೆ. ತಮ್ಮ ಹೊಸ ಪತ್ನಿ ಒಳ್ಳೆಯ ಅಮ್ಮ ಎಂದು ಅವರು ಅಂದುಕೊಂಡಿದ್ದಾರೆ. ಅವಳು ಏನು ಎನ್ನುವುದು ಅವರಿಗೆ ಗೊತ್ತಿಲ್ಲ ಮತ್ತು ಅಲ್ಲಿರುವ ಎಲ್ಲರೂ ಅವರ ಹೊಸ ಪತ್ನಿಯ ವಿರುದ್ಧ ಮಾತನಾಡಲು ಹೆದರುತ್ತಾರೆ. ಮಗನೇ, ನೀನು ಯಾವುದೇ ಕಾರಣಕ್ಕೂ ಚಿಕ್ಕ ಯಜಮಾನಿಗೆ ತೊಂದರೆಯಾಗದಂತೆ ನೋಡಿಕೋ ಮತ್ತು ಅವರಿಗೆ ಧೈರ್ಯವನ್ನು ತುಂಬು. ಆಗ ಅರ್ಜುನ್ ಹೇಳಿದ, ಅಪ್ಪಾಜಿ, ಅವರಿಗೆ ನಾನು ಯಾರು ಎಂದು ಗೊತ್ತಿಲ್ಲ ಎಂದ ಮೇಲೆ ಅವರು ನನ್ನ ಮಾತನ್ನು ಹೇಗೆ ಕೇಳುತ್ತಾರೆ? ಆಗ ದೀನ್ ದಯಾಳು ಅರ್ಜುನ್ನಲ್ಲಿ ಹೇಳಿದರು, ಅವರಿಗೆ ನನ್ನ ಹೆಸರನ್ನು ಹೇಳು. ನೀನು ನನ್ನ ಮಗ. ನಾನೇ ಅವರನ್ನು ನೋಡಿಕೊಳ್ಳಲು ನಿನ್ನನ್ನು ಅಲ್ಲಿಗೆ ಕಳುಹಿಸಿದ್ದೇನೆ ಎಂದು ಹೇಳು. ಅವಶ್ಯವಾಗಿ ಅವಳು ನಿನ್ನನ್ನು ಗುರುತಿಸುತ್ತಾಳೆ ಮತ್ತು ನಿನ್ನ ಎಲ್ಲ ಮಾತುಗಳನ್ನು ಒಪ್ಪಿಕೊಳ್ಳುತ್ತಾಳೆ. ಅರ್ಜುನ್ ಸರಿ ಎಂದು ಹೇಳಿ ಬಂಗಲೆಯ ಗೇಟ್ ಬಳಿ ಬಂದು ಕೆಲಸದಾಳಿನ ಬಳಿ ಹೇಳಿದನು, ನಾನು ಯಜಮಾನರನ್ನು ಭೇಟಿಯಾಗಬೇಕು. ಆಗ ಕೆಲಸದಾಳು ಹೇಳಿದನು, ಈ ಸಮಯದಲ್ಲಿ ಮಾಲೀಕರು ಮನೆಯಲ್ಲಿಲ್ಲ. ಅವರು ಸಂಜೆಗೆ ಬರುತ್ತಾರೆ. ಮನೆಯಲ್ಲಿ ಯಜಮಾನಿ ಇದ್ದಾರೆ. ನೀನು ಅವರೊಂದಿಗೆ ಭೇಟಿಯಾಗಬಹುದು. ಆಗ ಅರ್ಜುನ್ ಹೇಳಿದನು, ನನಗೆ ಅವರೊಂದಿಗೆ ಭೇಟಿ ಮಾಡಿಸು. ಅಂದಾಗ ನೌಕರರು ಅರ್ಜುನನ್ನು ಮಾಲಕಿಯ ಬಳಿಗೆ ಕರೆದುಕೊಂಡು ಬಂದರು. ಅಮ್ಮವರೇ, ಈ ಹುಡುಗ ನಿಮ್ಮನ್ನು ಭೇಟಿಯಾಗಲು ಬಂದಿದ್ದಾನೆ ಎಂದಾಗ ವಿನೀತಾ ಅರ್ಜುನನ್ನು ನೋಡಿ ಯೋಚಿಸಿದಳು. ಈ ಹುಡುಗ ಯಾರೋ, ನೋಡಲು ಎಷ್ಟೊಂದು ಸುಂದರವಾಗಿದ್ದಾನೆ. ಇವನಿಗೆ ನನ್ನ ಬಳಿ ಏನು ಕೆಲಸ? ಮೊದಲಂತೂ ಇವನನ್ನು ಇಲ್ಲಿ ನೋಡಿಲ್ಲ. ಆಗ ವಿನೀತಾ ತನ್ನ ಮುಂಗುರುಳನ್ನು ಸರಿಸುತ್ತಾ ಹೇಳಿದಳು, ಏನು ಕೆಲಸವಿತ್ತು? ಆಗ ಅರ್ಜುನ್ ಹೇಳಿದನು, ನಾನು ದೀನ್ ದಯಾಳು ಅವರ ಮಗ. ನಾನು ಅವರು ಬರುವವರೆಗೆ ಅವರ ಜಾಗದಲ್ಲಿ ಬಂಗಲೆಯಲ್ಲಿ ಕೆಲಸ ಮಾಡಲು ಬಂದಿದ್ದೇನೆ. ಅವರಿಗೆ ಅನಾರೋಗ್ಯವಿರುವುದರಿಂದ ಕೆಲವು ದಿನಗಳವರೆಗೆ ಕೆಲಸಕ್ಕೆ ಬರಲು ಸಾಧ್ಯವಿಲ್ಲ. ಆಗ ವಿನೀತಾ ಅರ್ಜುನನ್ನು ಮೇಲಿಂದ ಕೆಳಕ್ಕೆ ನೋಡಿದಳು. ನೋಡಲಂತೂ ಇವನು ತುಂಬ ಸುಂದರವಾಗಿ ಕಾಣುತ್ತಾನೆ ಮತ್ತು ಇವನು ನೌಕರನ ಕೆಲಸ ಮಾಡುತ್ತಾನೆಂದು ನನಗೆ ವಿಶ್ವಾಸವಿಲ್ಲ ಎಂದು ಅಂದುಕೊಂಡಳು. ಆದರೆ ಮತ್ತೆ ಯೋಚಿಸಿ ನೋಡೋಣ, ಒಬ್ಬ ಸುಂದರ ಹುಡುಗ ಬಂಗಲೆಯಲ್ಲಿ ನನ್ನ ಎದುರಿಗೆ ಸುತ್ತಾಡುತ್ತಾ ಇರುತ್ತಾನೆ ಎಂದರೆ ನನಗೂ ಖುಷಿಯಾಗುತ್ತದೆ. ವಯಸ್ಸಾದ ಮುದುಕರನ್ನು ನೋಡಿ ನೋಡಿ ನನಗೆ ಸಾಕಾಗಿ ಹೋಗಿದೆ. ಆಗ ತಕ್ಷಣ ವಿನೀತಾ ಅರ್ಜುನ್ನಲ್ಲಿ ಹೇಳಿದಳು, ಸರಿ, ನೀನು ನಿನ್ನ ತಂದೆಯ ಜಾಗದಲ್ಲಿ ಕೆಲಸ ಮಾಡುತ್ತೀಯ ಅಂದಾದರೆ ನನ್ನದೇನೂ ಅಭ್ಯಂತರವಿಲ್ಲ ಎಂದು ಹೇಳುತ್ತಾ ಅವಳು ಅರ್ಜುನನಿಗೆ ಎಲ್ಲ ಕೆಲಸವನ್ನು ತಿಳಿ ಹೇಳುವಂತೆ ಒಬ್ಬ ನೌಕರನಿಗೆ ಹೇಳಿದಳು. ಆಗ ನೌಕರ ಹೇಳಿದನು, ಆಯಿತು ಅಮ್ಮವರೇ, ನಾನು ಈಗಲೇ ಎಲ್ಲವನ್ನು ತೋರಿಸಿಕೊಡುತ್ತೇನೆ ಎಂದು ಹೇಳಿ ಅವನು ಅರ್ಜುನನಿಗೆ ತನ್ನ ತಂದೆಯ ಎಲ್ಲ ಕೆಲಸಗಳನ್ನು ತಿಳಿ ಹೇಳಿದನು. ಅವರ ತಂದೆ ಬಂಗಲೆಯಲ್ಲಿ ಹಲವು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದರು. ಆದ್ದರಿಂದ ವಿಕ್ರಮ್ ಸಿಂಗ್ ಎಲ್ಲ ಪ್ರಮುಖ ಜವಾಬ್ದಾರಿಗಳನ್ನು ದೀನ್ ದಯಾಳು ಅವರಿಗೆ ವಹಿಸಿದ್ದರು. ಬಂಗಲೆಯ ಎಲ್ಲ ನೌಕರರು ದೀನ್ ದಯಾಳು ಅವರ ಆದೇಶದ ಮೇರೆಗೆ ಕೆಲಸ ಮಾಡುತ್ತಿದ್ದರು. ಯಾವುದೇ ಕೊರತೆಯಾದರೂ ಕೂಡ ಅದನ್ನು ಪೂರ್ಣಗೊಳಿಸುವುದು ಅವರ ಕೆಲಸವಾಗಿತ್ತು. ಅದೆಲ್ಲ ಕೆಲಸವನ್ನು ಈಗ ಅರ್ಜುನ್ ಮಾಡಬೇಕಾಗಿತ್ತು. ಈಗ ಅರ್ಜುನ್ ತುಂಬ ಚಿಂತೆಗೊಳಗಾದನು. ನಾನು ಇಷ್ಟೊಂದು ದೊಡ್ಡ ಜವಾಬ್ದಾರಿಯನ್ನು ಹೇಗೆ ವಹಿಸಿಕೊಳ್ಳಬೇಕು? ಎಲ್ಲಾದರೂ ನನ್ನಿಂದ ಸಣ್ಣ ತಪ್ಪಾದರೂ ಕೂಡ ಮಾಲಕಿಯು ನನ್ನನ್ನು ಕೆಲಸದಿಂದ ತೆಗೆದು ಹಾಕದೇ ಇರಲಿ. ಆನಂತರ ನನ್ನ ಕಾರಣದಿಂದಾಗಿ ಅಪ್ಪಾಜಿಯ ಕೆಲಸ ಹೊರಟು ಹೋಗಬಾರದು. ಇದನ್ನೆಲ್ಲ ಯೋಚಿಸುತ್ತಾ ಅರ್ಜುನ್ ಅದೇ ನೌಕರರಲ್ಲಿ ಕೇಳಿದ, ನಾನು ಒಂದು ಮಾತು ಕೇಳಲೆ? ಆಗ ಆ ನೌಕರನು, ಹಾ ಕೇಳು ಎಂದು ಹೇಳಿದನು. ಅರ್ಜುನ್ ಹೇಳಿದ, ಈ ಮನೆಯ ದೊಡ್ಡ ಮಾಲಕಿಯು ಅಷ್ಟೊಂದು ಕಠೋರವೇ? ಏನಾದರೂ ತಪ್ಪಾದರೆ ಕೆಲಸದಿಂದ ತೆಗೆದು ಹಾಕುತ್ತಾರೆಯೇ? ಆಗ ಆ ನೌಕರ ಹೇಳಿದನು, ಹೌದು ಮಗ, ಅವರಂತೂ ತುಂಬ ಕಠೋರವಾಗಿದ್ದಾರೆ. ಅವರಿಗೆ ಸಿಟ್ಟು ಬಂದಾಗ ಯಾವುದೇ ವ್ಯಕ್ತಿಗಳನ್ನು ಅವರು ಮನುಷ್ಯರೆಂದು ಅಂದುಕೊಳ್ಳುವುದಿಲ್ಲ. ಒಂದೆರಡು ಬಾರಿ ತಪ್ಪಾದರೆ ಚೆನ್ನಾಗಿ ಬೈದು ಬುದ್ಧಿ ಹೇಳುತ್ತಾಳೆ. ಮತ್ತೆ ಅದೇ ತಪ್ಪು ನಡೆದರೆ ಕೆಲಸದಿಂದ ತೆಗೆದು ಹಾಕುತ್ತಾಳೆ. ನೀನು ಕೂಡ ತುಂಬ ಬುದ್ಧಿವಂತಿಕೆಯಿಂದ ಕೆಲಸ ಮಾಡು. ನಿನಗೆ ಅರ್ಥವಾಗದಿದ್ದರೆ ಮೊದಲೇ ಅವರಲ್ಲಿ ಕೇಳಿಕೊ. ಸರಿ ಕಾಕ, ನೀವು ನನಗೆ ಆಗಾಗ ತಿಳಿಸಿ ಹೇಳುತ್ತೀರಿ. ಈಗಂತೂ ನನಗೆ ಯಾವುದೇ ಕೆಲಸ ಮಾಡಲು ಬರುವುದಿಲ್ಲ. ಸರಿ ಮಗ, ಈಗ ಹೋಗಿ ನಿನ್ನ ಕೆಲಸವನ್ನು ಶುರು ಮಾಡು ಎಂದು ಆ ನೌಕರ ಹೇಳಿದಾಗ ಅರ್ಜುನ್ ತನ್ನ ಕೆಲಸದಲ್ಲಿ ತೊಡಗಿಕೊಂಡನು. ಇಂದು ವಿನೀತಾ ಪದೇ ಪದೇ ಹೊರಗಡೆ ಬರುತ್ತಿದ್ದಳು. ಆಗಾಗ ಅರ್ಜುನನ್ನು ನೋಡಿಕೊಂಡು ಹೋಗುತ್ತಿದ್ದಳು. ಅರ್ಜುನನು ಕೂಡ ಪದೇ ಪದೇ ವಿನೀತಾ ತನ್ನನ್ನು ನೋಡಿ ನೋಡಿ ಹೋಗುತ್ತಿರುವುದನ್ನು ನೋಡಿ ಅವನು ತುಂಬ ಹೆದರಿಕೊಂಡಿದ್ದನು. ನಾನು ಮಾಡೋ ಕೆಲಸದಲ್ಲಿ ಏನಾದರೂ ತಪ್ಪಾಗುತ್ತಿದೆಯೇ? ಇಂದೇ ನನ್ನ ಕೊನೆಯ ದಿನವೇ?
ಬಹುಶಃ ನನ್ನ ಕೆಲಸದಲ್ಲಿ ಅವರು ಏನೋ ತಪ್ಪು ಕಂಡುಹಿಡಿದಿರಬೇಕು. ಆದ್ದರಿಂದ ಮಾಲಕಿಯು ಪದೇ ಪದೇ ಹೊರಗಡೆ ಬಂದು ನೋಡುತ್ತಿದ್ದಾರೆ ಎಂದುಕೊಳ್ಳುತ್ತಾ ಅರ್ಜುನ್ ಇನ್ನೂ ಜಾಗರೂಕನಾಗಿ ಯಾವ ತಪ್ಪು ನಡೆಯದಂತೆ ತನ್ನ ಕೆಲಸವನ್ನು ಮಾಡಲು ಶುರುವಿಟ್ಟುಕೊಂಡನು. ಊಟದ ಸಮಯವಾಯಿತು. ಬಂಗಲೆಯ ಎಲ್ಲ ನೌಕರರು ಊಟ ಮಾಡಿದರು. ಊಟದ ವಿಷಯ ಬಂದಾಗ ಅರ್ಜುನನಿಗೆ ನೆನಪಾಯಿತು. ಚಿಕ್ಕ ಮಾಲೀಕಳು ಸರಿಯಾಗಿ ಊಟ ಮಾಡುತ್ತಾರೋ ಇಲ್ಲವೋ ಎಂದು ಅವರ ಬಗ್ಗೆ ಗಮನ ಕೊಡುವಂತೆ ಅಪ್ಪ ಹೇಳಿದ್ದರು. ಆದರೆ ಅವಳಂತೂ ಎಲ್ಲಿಯೂ ಕಾಣಿಸುತ್ತಿಲ್ಲ. ಅವಳು ಎಲ್ಲಿದ್ದಾಳೆ ಎಂದು ಹೇಗೆ ಪತ್ತೆ ಹಚ್ಚಲಿ? ಆಗ ಅರ್ಜುನ್ ನೌಕರನಲ್ಲಿ ಕೇಳಿದನು, ಕಾಕಾ, ಇಲ್ಲಿ ಚಿಕ್ಕ ಮಾಲಕಿ ಸೋನಾಕ್ಷಿ ಎಲ್ಲಿದ್ದಾರೆ? ಅವರು ಎಲ್ಲಿಯೂ ಕಾಣಿಸುತ್ತಿಲ್ಲ. ಆಗ ನೌಕರ ಹೇಳಿದನು, ನಿಧಾನವಾಗಿ ಹೇಳು. ದೊಡ್ಡ ಮಾಲೀಕಳು ಇದನ್ನು ಕೇಳಿಸಿಕೊಂಡರೆ ದೊಡ್ಡ ಗಂಡಾಂತರ ಬರಬಹುದು. ನಾವು ಯಾವುದೇ ಕೆಲಸವಿಲ್ಲದೆ ಅವರ ವಿಷಯವಾಗಿ ಮಾತನಾಡಲು ಸಾಧ್ಯವಿಲ್ಲ. ಅರ್ಜುನ್ ಹೇಳಿದನು, ನಾನು ಮಾತನಾಡಬಹುದಲ್ಲವೇ? ನನ್ನ ಅಪ್ಪಾಜಿ ಅವರ ಬಗ್ಗೆ ಹೆಚ್ಚು ಧ್ಯಾನ ನೀಡುತ್ತಿದ್ದರು. ಆಗ ನೌಕರ ಹೇಳಿದನು, ಅವರ ವಿಷಯವೇ ಬೇರೆ. ಅವರು ಇಲ್ಲಿ ತುಂಬ ದಿನಗಳಿಂದ ಕೆಲಸ ಮಾಡುತ್ತಿದ್ದಾರೆ. ನೀನು ಹಿಂದೆ ಬಂದಿದ್ದೀಯಾ? ನಿನಗೆ ಕೆಲಸ ದೊರೆತಿದ್ದು ಕೂಡ ಅವರ ಕಾರಣದಿಂದಾಗಿಯೇ. ಅರ್ಜುನ್ ಹೇಳಿದನು, ನನಗೆ ಕೇವಲ ಅವರು ಎಲ್ಲಿದ್ದಾರೆ ಎಂದು ಹೇಳಿ ಎಂದಾಗ ಆ ನೌಕರನು ಸೋನಾಳ ಕೋಣೆಯನ್ನು ತೋರಿಸುತ್ತಾ ಹೇಳಿದನು. ನೋಡು, ಚಿಕ್ಕಮ್ಮ ಅವರ ಕೋಣೆ ಅಲ್ಲಿದೆ. ಆ ಕಡೆ ಕೈ ತೋರಿಸುತ್ತಾ ಹೇಳಿದನು. ಈಗ ಅರ್ಜುನ್ ಆ ಕೋಣೆಯ ಕಡೆಗೆ ಹೋಗುವ ನೆಪವನ್ನು ಹುಡುಕಲು ಶುರು ಮಾಡಿದನು. ಅಡುಗೆ ಮಾಡುವವಳ ಬಳಿ ಹೋಗಿ ಕೇಳಿದನು, ಚಿಕ್ಕಮ್ಮ ಅವರು ಊಟ ಮಾಡಿದರೆ? ಆಗ ಅಡುಗೆಯವಳು, ಇಲ್ಲ, ಇನ್ನೂ ಇಲ್ಲ. ಹೇಗಿದ್ದರೂ ಅವರು ಎಂದಿಗೂ ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದಿಲ್ಲ. ತುಂಬ ಹಸಿವಾದಾಗ ಮಾತ್ರ ಬಂದು ಅಲ್ಪ ಸ್ವಲ್ಪ ಊಟ ಮಾಡುತ್ತಾರೆ. ಈಗ ನಾನು ಊಟವನ್ನು ಇಟ್ಟು ಬಂದಿದ್ದೇನೆ. ಇಲ್ಲಿಯವರೆಗೆ ಅವರು ಊಟ ಮಾಡಿರಲಿಕ್ಕಿಲ್ಲ. ಅಮ್ಮ ಯಾವಾಗ ಹೊರಟು ಹೋದರೋ ಅಂದಿನಿಂದ ಅವರು ಕೇವಲ ಜೀವಂತವಾಗಿರಲಷ್ಟೇ ಊಟ ಮಾಡುತ್ತಾರೆ. ಅವರು ಎಂದಿಗೂ ಕೋಣೆಯಿಂದ ಹೊರಗಡೆ ಬರುವುದಿಲ್ಲ. ಯಾವಾಗಲೂ ತನ್ನ ಅಮ್ಮನ ಫೋಟೋವನ್ನು ಅಪ್ಪಿಕೊಂಡು ಕೋಣೆಯೊಳಗೆ ಕುಳಿತಿರುತ್ತಾರೆ. ಆಗ ಅರ್ಜುನ್ ಕೇಳಿದನು, ನಾನು ಹೋಗಿ ಹೇಳಲೇ ಎಂದಾಗ ಕೆಲಸದಾಳು ಹೇಳಿದಳು, ದೊಡ್ಡ ಯಜಮಾನಿ ಕೋಪನು ಎದುರಿಸಲು ಸಾಧ್ಯವಿದ್ದರೆ ಹೋಗಿ ನೋಡಬಹುದು. ಮಾಲಕಿ ಕೇಳಿದರೆ ಅರ್ಜುನ್ ಚಿಕ್ಕಮ್ಮ ಅವರಿಗೆ ಊಟ ನೀಡಲು ಹೋಗಿದ್ದಾನೆ ಎಂದಷ್ಟೇ ಹೇಳಬಲ್ಲೆ. ಇಷ್ಟಕ್ಕೆ ಅವರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾದರೆ ತಪ್ಪಿಸಿಕೊ. ಇಲ್ಲಿಯವರೆಗೆ ಮಾಲಕಿಯವರ ಬಗ್ಗೆ ನೀನು ಚೆನ್ನಾಗಿ ತಿಳಿದುಕೊಂಡಿದ್ದೀಯಾ ಎಂದುಕೊಳ್ಳುತ್ತೇನೆ. ಅರ್ಜುನ್ ಆ ಕಡೆ ಈ ಕಡೆ ನೋಡುತ್ತಾ ಆದಷ್ಟು ಬೇಗ ಚಿಕ್ಕ ಮಾಲಕಿಯ ಕೋಣೆಯ ಕಡೆಗೆ ಹೆಜ್ಜೆ ಹಾಕಿದನು. ಅವಳ ಕೋಣೆಗೆ ಬಂದು ಕೆಲಸದಾಳು ಹೇಳಿದಂತೆ ಸೋನಾಕ್ಷಿ ತನ್ನ ಅಮ್ಮನ ಫೋಟೋವನ್ನು ಹಿಡಿದುಕೊಂಡು ನೋಡುತ್ತಿದ್ದಳು. ಅವಳ ಕಣ್ಣುಗಳಂತೂ ಹತ್ತು ಹತ್ತು ಕೆಂಪಾಗಿದ್ದವು. ಮುಖ ಬಾಡಿ ಹೋಗಿತ್ತು. ಊಟ ಕೂಡ ಪಕ್ಕದ ಮೇಜಿನಲ್ಲಿ ಇಡಲಾಗಿತ್ತು. ಅರ್ಜುನ್ ಬಾಗಿಲನ್ನು ಬಡಿಯುತ್ತಾ, ನಮಸ್ತೆ ಚಿಕ್ಕಮ್ಮವರೇ ಎಂದಾಗ ಸೋನಾಕ್ಷಿ ಆಕಸ್ಮಿಕವಾಗಿ ಅರ್ಜುನನ ಧ್ವನಿಯನ್ನು ಕೇಳಿ ತನ್ನ ಏಕಾಂಗಿತನದಿಂದ ಹೊರಬಂದಳು ಮತ್ತು ಹೇಳಿದಳು, ನೀನು ಯಾರು? ನನ್ನ ಕೋಣೆಗೆ ಹೇಗೆ ಬಂದೆ? ನಿನಗೆ ಇಲ್ಲಿಗೆ ಬರಲು ಯಾರು ಹೇಳಿದರು? ಬೇಗ ಇಲ್ಲಿಂದ ಹೋಗು. ಇಲ್ಲದೆ ಹೋದರೆ ನಿನ್ನ ಜೊತೆ ನನಗೂ ಕೂಡ ಶಿಕ್ಷೆಯಾಗುವುದು. ಆಗ ಅರ್ಜುನ್ ಹೇಳಿದನು, ನೀವೇನು ಹೆದರಿಕೊಳ್ಳಬೇಡಿ. ನಾನು ಇದೇ ಬಂಗಲೆಯ ಕೆಲಸಗಾರ. ಸುಳ್ಳು ಏಕೆ ಹೇಳ್ತಾ ಇದೆಯಾ? ನಾನು ಎಂದಿಗೂ ನಿನ್ನನ್ನು ಈ ಮೊದಲು ಇಲ್ಲಿ ನೋಡಿಲ್ಲ. ಅರೆ, ನಾನು ಸುಮ್ಮನೆ ನಿನ್ನ ಜೊತೆ ಮಾತನಾಡುತ್ತಿದ್ದೇನೆ. ಬೇಗ ಇಲ್ಲಿಂದ ಹೊರಟು ಹೋಗು. ತಕ್ಷಣ ಅವನು ತನ್ನ ತಂದೆ ಹೆಸರು ಹೇಳಿದನು. ನಾನು ದೀನ್ ದಯಾಳ್ ಅವರ ಮಗನಾಗಿದ್ದೇನೆ. ಆಗ ಸೋನಾಕ್ಷಿ ದೀನ್ ದಯಾಳು ಅವರ ಹೆಸರನ್ನು ಕೇಳಿ ಶಾಂತಳಾಗಿ ಹೇಳಿದಳು, ಏನು, ನೀನು ದೀನ್ ದಯಾಳ್ ಅವರ ಮಗನೇ? ಆದರೆ ಅವರೇಕೆ ಕೆಲಸಕ್ಕೆ ಬಂದಿಲ್ಲ? ಆಗ ಅರ್ಜುನ್ ಹೇಳಿದನು, ಅವರಿಗೆ ಅನಾರೋಗ್ಯವಿದೆ. ಅದರಿಂದ 2 ದಿನಗಳಿಂದ ಅವರು ಬಂದಿಲ್ಲ. ಮುಂದಿನ ಕೆಲವು ದಿನಗಳವರೆಗೂ ಕೂಡ ಅವರು ಬರುವುದಿಲ್ಲ. ಆದ್ದರಿಂದ ಅವರ ಜಾಗದಲ್ಲಿ ಕೆಲವು ದಿನಗಳ ಮಟ್ಟಿಗೆ ನಾನು ಕೆಲಸಕ್ಕೆ ಬಂದಿದ್ದೇನೆ. ಆಗ ಸೋನಾಕ್ಷಿ ಉದಾಸೀನತೆಯಿಂದ ಹೇಳಿದಳು, ಸರಿ, ಆದಷ್ಟು ಬೇಗ ಹುಷಾರಾಗಿ ಕೆಲಸಕ್ಕೆ ಬನ್ನಿ ಎಂದು ಅವರಿಗೆ ಹೇಳು. ಆಗ ಅರ್ಜುನ್ ಹೇಳಿದನು, ಸರಿ, ನಾನು ಅವರಿಗೆ ಹೇಳುತ್ತೇನೆ. ಆದರೆ ಎಲ್ಲಿಯವರೆಗೆ ಅವರು ಹುಷಾರಾಗಿ ಇಲ್ಲಿಗೆ ಕೆಲಸಕ್ಕೆ ಮರಳುವುದಿಲ್ಲವೋ ಅಲ್ಲಿವರೆಗೆ ನಾನು ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳಬೇಕೆಂದು ಅವರು ನನಗೆ ಅಪ್ಪಣೆ ಮಾಡಿದ್ದಾರೆ. ಈಗಲಾದರೂ ನಿಮ್ಮ ಕೋಣೆಯ ಒಳಗೆ ಬರಲು ಅನುಮತಿ ನೀಡುತ್ತೀರಾ? ಸರಿ, ದೀನ್ ದಯಾಳು ಅವರು ಹೇಳಿದ್ದಾರೆಂದ ಮೇಲೆ ಬರಬಹುದು. ಆದರೆ ಹೊಸ ಮಾಲಕಿಯರ ಪರ್ಮಿಷನ್ ತೆಗೆದುಕೊಂಡೇ ಬರಬೇಕು. ಇಲ್ಲದೆ ಹೋದರೆ ನಿನಗೆ ಕಾರಣವಿಲ್ಲದೆ ಶಿಕ್ಷೆಯಾಗಬಹುದು. ಆಗ ಅರ್ಜುನ್, ನಾನು ಹೇಗೆ ಹೋಗಲಿ? ನಾನು ನಿಮ್ಮ ಊಟ ತಿಂಡಿಯ ಬಗ್ಗೆ ಗಮನ ಕೊಡಬೇಕೆಂದು ಅಪ್ಪಾಜಿ ಹೇಳಿದ್ದರು. ಆದರೆ ನೀವು ಇಲ್ಲಿಯವರೆಗೆ ಏನನ್ನೂ ತಿಂದಿಲ್ಲ. ಆಗ ಸೋನಾಕ್ಷಿ ಹೇಳಿದಳು, ನೀನು ಹೋಗು, ನಾನು ಆಮೇಲೆ ತಿನ್ನುತ್ತೇನೆ. ನನ್ನ ಅಮ್ಮ ಯಾವಾಗಲೂ ಊಟವನ್ನು ಸರಿಯಾದ ಸಮಯಕ್ಕೆ ಮಾಡಬೇಕೆಂದು ಹೇಳುತ್ತಾಳೆ. ಇದು ಒಬ್ಬ ವ್ಯಕ್ತಿಯ ಒಳ್ಳೆಯ ಲಕ್ಷಣವಾಗಿದೆ. ನೀವು ಈಗಲೇ ಊಟ ಮಾಡಿ, ಆನಂತರ ನಾನು ಹೋಗುತ್ತೇನೆ. ಸರಿ, ಹಾಗಾದರೆ ನಾನು ಈಗಲೇ ಊಟ ಮಾಡುತ್ತೇನೆ. ಸ್ವಲ್ಪ ಹೊತ್ತಿನ ನಂತರ ಯಾರಿಗಾದರೂ ಹೇಳಿ ತಟ್ಟೆಯನ್ನು ತೆಗೆದುಕೊಂಡು ಹೋಗಲು ಹೇಳು. ಸರಿನಾ? ಅರ್ಜುನ್ ಹೇಳಿದನು. ಸರಿ ಅಮ್ಮವರೇ, ಈಗ ಸರಿಯಾಗಿದೆ. ನೀವು ಊಟ ಮಾಡಿ, ನಾನು ಹೋಗುತ್ತೇನೆ. ಅರ್ಜುನ್ ಅಲ್ಲಿಂದ ಹೊರಬಂದನು. ಸೋನಾಳಿಗೆ ಅರ್ಜುನ್ನನ್ನು ಭೇಟಿ ಮಾಡಿ ತುಂಬ ಖುಷಿಯಾಯಿತು. ಇಂದು ತುಂಬ ದಿನಗಳ ನಂತರ ಸೋನಾ ಒಬ್ಬರೊಂದಿಗೆ ಇಷ್ಟು ಮಾತನಾಡಿದ್ದಳು. ಎಷ್ಟು ದಿನಗಳ ನಂತರ ತಾನು ಇಂದು ಇಷ್ಟು ಮಾತನಾಡಿದ್ದೇನೆ ಎಂದು ಸೋನಾ ಸ್ವತಃ ತಾನೇ ಯೋಚಿಸತೊಡಗಿದಳು. ಅವಳ ಮುಖದ ಮೇಲೆ ಇಂದು ಖುಷಿಯದ್ದು ಕಾಣುತ್ತಿತ್ತು.
ಆಗ ಇನ್ನೊಂದು ಕಡೆ ಅರ್ಜುನ್ ಸೋನಾಳ ಕೋಣೆಯಿಂದ ಹೊರಬರುತ್ತಿರುವುದನ್ನು ವಿನೀತಾ ನೋಡಿದಳು. ತಕ್ಷಣ ಅರ್ಜುನ್ನನ್ನು ತನ್ನ ಕೋಣೆಗೆ ಕರೆಸಿದಳು. ಆಗ ಅರ್ಜುನ್ ಇಂದು ನನ್ನನ್ನು ನಿಜವಾಗಿಯೂ ಮಾಲಕಿಯು ಮನೆಗೆ ಕಳಿಸುತ್ತಾಳೆ ಎಂದು ಯೋಚಿಸಿದನು. ಯಾವುದಾದರೂ ನೆಪವನ್ನು ಹೇಳಬೇಕು ಎಂದುಕೊಂಡನು. ಆಗ ಅರ್ಜುನ್ ದೊಡ್ಡ ಯಜಮಾನಿಯ ಕೋಣೆಗೆ ಬಂದು ಕೇಳಿದನು, ಅಮ್ಮವರೇ, ನೀವು ನನ್ನನ್ನು ಕರೆದಿರೆ? ಹೌದು, ನಾನು ನಿನ್ನನ್ನು ಕರೆದೆ. ನೀನು ಸೋನಾಳ ಕೋಣೆಯಲ್ಲಿ ಏನು ಮಾಡಲು ಹೋಗಿದ್ದೆ? ನಾನು ನಿಮ್ಮನೆ ಹುಡುಕಲು ಅಲ್ಲಿಗೆ ಹೋಗಿದ್ದೆ ಎಂದು ಅರ್ಜುನ್ ಹೇಳಿದಾಗ ವಿನುತಾ ತನ್ನ ಸೀರೆಯನ್ನು ಸಂಭಾಳಿಸುತ್ತಾ ಹೇಳಿದಳು, ನನ್ನನ್ನೇಕೆ ಹುಡುಕುತ್ತಿದ್ದೆ? ಈಗ ಯಾವ ಕೆಲಸವನ್ನು ಮಾಡಬೇಕು, ಹೇಗೆ ಮಾಡಬೇಕು ಎಂದು ಕೇಳಲು ನಿಮ್ಮನ್ನು ಹುಡುಕುತ್ತಿದ್ದೆ. ನಿನ್ನ ಎಲ್ಲ ಕೆಲಸಗಳನ್ನು ನನ್ನ ಮತ್ತೊಬ್ಬ ನೌಕರ ಮೋಹನ್ ಬೆಳಿಗ್ಗೆನೇ ಎಲ್ಲವನ್ನೂ ತಿಳಿಸಿ ಹೇಳಿದ್ದನಲ್ಲವೇ? ಅಂದರೆ ಈಗ ನನ್ನಲ್ಲಿ ಏಕೆ ಕೇಳಬೇಕು? ಹೌದು ಅಮ್ಮವರೇ, ಅವನು ಎಲ್ಲವನ್ನೂ ಹೇಳಿದ್ದ. ಆದರೆ ಏನಾದರೂ ತಪ್ಪಾದರೆ ನಿನ್ನ ಕೆಲಸ ಹೋಗುತ್ತದೆ ಎಂದು ಕೂಡ ಹೇಳಿದ್ದ. ಅಮ್ಮವರು ತುಂಬ ಕೋಪಗೊಳ್ಳುತ್ತಾರೆ ಎಂದಿದ್ದನು. ಆದ್ದರಿಂದ ನಿಮ್ಮಲ್ಲಿ ಯಾವ ಕೆಲಸವನ್ನು ಯಾವಾಗ ಮಾಡಬೇಕು ಎಂದು ಒಮ್ಮೆ ಕೇಳಬೇಕೆಂದುಕೊಂಡೆ. ಈಗ ವಿನೀತಾ ಅರ್ಜುನ್ನ ಮುಂದೆ ಒಬ್ಬ ಒಳ್ಳೆಯ ಮಹಿಳೆ ಎಂದು ಸಾಬೀತುಪಡಿಸಿಕೊಳ್ಳಬೇಕೆಂದು ಅಂದುಕೊಂಡಳು. ಇಲ್ಲ, ಯಾರು ಹಲವಾರು ವರ್ಷಗಳಿಂದ ಇಲ್ಲಿ ಕೆಲಸ ಮಾಡುತ್ತಿದ್ದಾರೋ ನಾನು ಅವರ ಮೇಲೆ ಕೋಪಗೊಳ್ಳುತ್ತೇನೆ. ಇಷ್ಟೊಂದು ತಿಳುವಳಿಕೆ ಇದ್ದರೂ ಕೂಡ ಅವರು ಸೋಮಾರಿಗಳಂತೆ ವರ್ತಿಸುತ್ತಾರೆ. ಆದರೆ ನೀನು ಮಾತ್ರ ನನ್ನಿಂದ ಹೆದರುವ ಅವಶ್ಯಕತೆ ಇಲ್ಲ. ಆಗ ಅರ್ಜುನ್, ಮಾಲಕಿಯವರೇ, ನಾನು ನಿಮ್ಮ ನೌಕರ ಅಲ್ಲವೇ? ನಾನು ಕೂಡ ನಿಮ್ಮನ್ನು ನೋಡಿ ಹೆದರಬೇಕಲ್ಲವೇ? ಆಗ ವಿನೀತಾ ಹೇಳಿದಳು, ಹಾಂ, ಅದೇನೆಂದರೆ ನೀನು ಈಗ ಹೊಸದಾಗಿ ಬಂದಿದ್ದೀಯಾ. ಆದ್ದರಿಂದ ಈ ಬಂಗಲೆಯಲ್ಲಿ ನಿನ್ನ ತಪ್ಪುಗಳಿಗೆ ಕ್ಷಮೆ ಇದೆ. ವಾಸ್ತವದಲ್ಲಿ ಈಗ ವಿನೀತಾಳ ಹೃದಯದಲ್ಲಿ ಅರ್ಜುನ್ ನೆಲೆಸಿದ್ದನು. ಮೊದಲ ನೋಟದಲ್ಲಿ ಅರ್ಜುನ್ನನ್ನು ನೋಡಿ ವಿನೀತಾ ಅವನಿಗೆ ಮನಸೋತಿದ್ದಳು. ಅರ್ಜುನ್ ವಿನೀತಾಳಿಗಿಂತ ವಯಸ್ಸಿನಲ್ಲಿ ತುಂಬ ಚಿಕ್ಕವನಾದರೂ ಅವಳು ಪ್ರತಿಕ್ಷಣವೂ ಅವನನ್ನು ತನ್ನ ಆಸುಪಾಸಿನಲ್ಲಿ ನೋಡಲು ಬಯಸುತ್ತಿದ್ದಳು. ಆದರೆ ಅರ್ಜುನನಿಗೆ ವಿನೀತಾಳ ಅಂತರಾಳದ ಬಯಕೆಗಳ ಬಗ್ಗೆ ಸುಳಿವೇ ಇರಲಿಲ್ಲ. ಆದರೆ ತನ್ನ ಮಾಲಕಿಗೆ ತನ್ನ ಮೇಲೆ ಇಷ್ಟೊಂದು ಅನುಕಂಪವೇಕೆ ಎಂದು ಅರ್ಜುನ್ ಸಂದೇಹಗೊಂಡನು. ಏನಾದರಾಗಲಿ, ನನಗೇನಾಗಬೇಕಾಗಿದೆ? ನನಗಂತೂ ನನ್ನ ಕೆಲಸ ಸರಿಯಾಗಿ ಮಾಡಿದರಾಯಿತು. ಇವಳು ನನ್ನ ಜೊತೆ ಇಷ್ಟೊಂದು ಒಳ್ಳೆಯದಾಗಿ ಏಕೆ ವ್ಯವಹರಿಸುತ್ತಿದ್ದಾಳೆ ಎಂದು ಅವಳಿಗೆ ಗೊತ್ತು. ಆದರೆ ನಾನಂತೂ ಇಂದು ಅವಳ ಕೋಪದಿಂದ ತಪ್ಪಿಸಿಕೊಂಡೆ. ಆಯಿತು ಅಮ್ಮವರೇ, ನಾನು ಹೋಗುತ್ತೇನೆ. ಅರ್ಜುನ್ ಅಲ್ಲಿಂದ ಹೊರಬಂದನು. ಅವನು ತುಂಬ ಖುಷಿಯಾದನು. ಅರ್ಜುನ್ ಖುಷಿಯಾಗಿ ಹೊರಬರುತ್ತಿರುವುದನ್ನು ನೋಡಿ ಅಲ್ಲಿರುವ ಬೇರೆಲ್ಲ ನೌಕರರು ಅಂದುಕೊಂಡಿದ್ದರು ಅರ್ಜುನ್ ಉದಾಸೀನತೆಯ ಮುಖವನ್ನು ಹೊತ್ತು ಹೊರಬರುತ್ತಾನೆ ಎಂದು. ಮತ್ತು ಕೇಳಿದರು, ನೀನು ನಗುತ್ತಾ ಹೊರಬರುತ್ತಿರುವೆಯಲ್ಲ, ಏನಾಯಿತು? ಅರ್ಜುನ್ ಹೇಳಿದನು, ನಾನು ಕೂಡ ಇಂದು ಸರಿಯಾಗಿ ಅವರಲ್ಲಿ ಬಯಸಿಕೊಳ್ಳುತ್ತೇನೆ ಎಂದು ಅಂದುಕೊಂಡೇ ಹೋಗಿದ್ದೆ. ಅಥವಾ ಅವರು ನನ್ನನ್ನು ಕೆಲಸದಿಂದ ತೆಗೆದು ಹಾಕುತ್ತಾರೆ ಎಂದು ಅಂದುಕೊಂಡಿದ್ದೆ. ಅಲ್ಲಿಗೆ ಹೋದ ನಂತರ ಆ ರೀತಿ ಏನೂ ಆಗಲಿಲ್ಲ. ಮಾಲಕಿಯರು ತುಂಬ ಚೆನ್ನಾಗಿ ನನ್ನಲ್ಲಿ ಮಾತನಾಡಿದರು. ಅರ್ಜುನ್ನ ಮಾತನ್ನು ಕೇಳಿ ಎಲ್ಲರೂ ತುಂಬ ಖುಷಿಯಾದರು. ಇದೇ ರೀತಿ ಮಾರನೇ ದಿನವೂ ಕೂಡ ವಿನೀತಾಳ ಎಲ್ಲ ಗಮನವು ಅರ್ಜುನ್ನ ಮೇಲೆಯೇ ನೆಟ್ಟಿತ್ತು. ವಿಕ್ರಮ್ ಸಿಂಗ್ ಹೋದ ನಂತರ ವಿನೀತಾ ಯಾವುದೋ ಒಂದು ನೆಪವೊಡ್ಡಿ ಅರ್ಜುನ್ನನ್ನು ತನ್ನ ಬಳಿ ಕರೆಸಿಕೊಂಡಳು. ತುಂಬ ಚೆನ್ನಾಗಿ ಶೃಂಗಾರ ಮಾಡಿಕೊಂಡು ಅರ್ಜುನನ ಮುಂದೆ ಬಂದಳು. ತನ್ನ ಶೃಂಗಾರದಿಂದ ಅವನನ್ನು ಮೋಹಗೊಳಿಸಲು ಪ್ರಯತ್ನಪಟ್ಟಳು. ಮೊದಲ ದಿನವಂತೂ ಅರ್ಜುನನಿಗೆ ಏನೂ ಅರ್ಥವಾಗಲಿಲ್ಲ. ಆದರೆ ಇಂದು ಆತನಿಗೆ ತನ್ನ ಹೊಸ ಮಾಲಕಿಯು ತನ್ನ ಮೇಲೆ ಕೆಟ್ಟ ದೃಷ್ಟಿಯನ್ನು ಬೀರಿದ್ದಾಳೆ ಎಂದು ಎಲ್ಲವೂ ಅರ್ಥವಾಯಿತು. ಇವನ ಮೇಲಿನ ಎಲ್ಲ ಅನುಕಂಪವೂ ಇದಕ್ಕಾಗಿ ನಡೆಯುತ್ತಿದೆ ಎಂದು ತಿಳಿದಾಗ ಅರ್ಜುನನಿಗೆ ಇವರ ಕೋಪದಿಂದ ತಾನು ತಪ್ಪಿಸಿಕೊಳ್ಳಬಹುದು ಎಂದು ಖುಷಿಯಾದನು. ಮೊದಲ ಬಾರಿಗೆ ಮಾಲಕಿಯನ್ನು ನೋಡಿದ ತಕ್ಷಣವೇ ಅರ್ಜುನ್ ಗುರುತು ಹಿಡಿದಿದ್ದನು. ಇವಳು ಒಳ್ಳೆಯ ನಡೆತೆಯವಳಾಗಿ ಅವನಿಗೆ ಕಾಣಿಸಲಿಲ್ಲ. ಆದರೆ ತನ್ನ ಮೇಲೆ ಕೆಟ್ಟ ದೃಷ್ಟಿಯನ್ನು ಬೀರುತ್ತಾಳೆ ಎಂದು ಅವನು ಎಂದಿಗೂ ಅಂದುಕೊಂಡಿರಲಿಲ್ಲ. ಬಹುಶಃ ಇದೇ ರೀತಿಯ ವಯ್ಯಾರವನ್ನು ತನ್ನ ಮಾಲೀಕರ ಮುಂದೆ ಕೂಡ ತೋರಿಸಿ ಅವರನ್ನು ತನ್ನ ಪ್ರೀತಿಯ ಬಲೆಯಲ್ಲಿ ಬೀಳಿಸಿಕೊಂಡು ಈ ಆಸ್ತಿಗಾಗಿ ಹೊಂಚು ಹಾಕಿರಬೇಕು ಎಂದುಕೊಂಡನು. ಇವಳು ತುಂಬ ಚಾಣಾಕ್ಷ ಮಹಿಳೆಯಾಗಿದ್ದಾಳೆ. ಇವರ ಈ ಅನುಕಂಪವನ್ನು ಬಳಸಿಕೊಂಡು ಚಿಕ್ಕ ಮಾಲಕಿಯು ಊಟ ಮಾಡಿದ್ದಾರೆ ಎಂದು ನೋಡಿಕೊಂಡು ಬರುತ್ತೇನೆ ಎಂದು ಅರ್ಜುನ್ ಸೋನಾಕ್ಷಿಯ ಕೋಣೆಗೆ ಬಂದು ಬಾಗಿಲನ್ನು ಬಡಿದನು. ಸೋನಾ ಕೋಣೆಯಲ್ಲಿ ಕುಳಿತು ತನ್ನ ಅಮ್ಮನ ಫೋಟೋವನ್ನು ನೋಡುತ್ತಿದ್ದಳು. ಅರ್ಜುನ್ ಬಂದವನೇ ನಮಸ್ತೆ ಅಮ್ಮವರೇ ಎಂದಾಗ ಸೋನಾ ಕೂಡ ಮರಳಿ ಹೇಳಿದಳು, ರಾಮ್, ನಿನ್ನ ಹೆಸರು ಏನೋ ಹೇಳಿದ್ಯಲ್ಲ, ನನಗೆ ಮರೆತೇ ಹೋಯಿತು. ಅಮ್ಮವರೇ, ನನ್ನ ಹೆಸರು ಅರ್ಜುನ್. ಅರ್ಜುನ್, ರಾಮ್ ಅರ್ಜುನ್. ಮತ್ತೆ ಉತ್ತರ ನೀಡುವಾಗ ಅವನ ಹೆಸರನ್ನು ಮರೆತು ಹೋಗಿ ಮತ್ತೆ ಅವನ ಹೆಸರನ್ನು ಕೇಳಿದಳು. ಆಗ ಅರ್ಜುನ್ ಮತ್ತೆ ತನ್ನ ಹೆಸರನ್ನು ಅವಳಿಗೆ ಹೇಳಿದನು. ಪುನಃ ಸೋನಾಕ್ಷಿ ರಾಮ್ ಅರ್ಜುನ್ ಎಂದು ಹೇಳಿದಳು. ಆಗ ಅರ್ಜುನ್ ಹೇಳಿದನು, ಅಮ್ಮವರೇ, ನಿಮ್ಮ ಊಟವಾಯಿತೇ? ಇಲ್ಲ, ಇನ್ನೂ ಮಾಡಿಲ್ಲ. ಅಮ್ಮವರೇ, ಇಂದು ಕೂಡ ನೀವು ಊಟ ಮಾಡಲಿಲ್ಲವೇ? ನಾನು ನಿಮಗೆ ಮೊದಲೇ ಹೇಳಿದ್ದೇನಲ್ವೇ? ಅಪ್ಪಾಜಿ ನಿಮ್ಮ ಊಟ ತಿಂಡಿಯ ಎಲ್ಲ ಜವಾಬ್ದಾರಿಯನ್ನು ನನಗೆ ವಹಿಸಿದ್ದಾರೆ. ನಾನು ನಿನ್ನೆ ನಿಮಗೆ ಊಟ ಮಾಡಿ ಎಂದು ಹೇಳಿದ್ದೆ. ನನ್ನ ಅಮ್ಮ ಯಾವಾಗಲೂ ಹೇಳುತ್ತಾಳೆ, ಆಗ ತಕ್ಷಣ ಮಧ್ಯದಲ್ಲಿ ಬಾಯಿ ಹಾಕಿ ಊಟವನ್ನು ಯಾವಾಗಲೂ ಸರಿಯಾದ ಸಮಯದಲ್ಲಿ ಮಾಡಬೇಕು. ಅಮ್ಮ ಇದನ್ನೇ ಹೇಳಿದ್ದಾರೆ. ಆಗ ಸೋನಾ ಹೇಳಿದಳು, ಈಗ ಊಟ ಮಾಡುವ ಸಮಯವಾಗಿಲ್ಲ, ಈಗಷ್ಟೇ ಬೆಳಗಾಗಿದೆ. ನಿನಗೆ ಮರೆತೇ ಹೋಯಿತೇನು? ಹೌದು ಅಮ್ಮವರೇ, ನನಗೆ ಮರೆತೇ ಹೋಯಿತು. ಈಗಷ್ಟೇ ಬೆಳಗಾಗಿದೆ. ಆದರೆ ಯಾವಾಗಲೂ ನೀವು ಹೀಗೆ ಖುಷಿಯಾಗಿರಿ.
ಒಂದೇ ಒಂದು ದುಃಖಕ್ಕಾಗಿ ನಿಮ್ಮ ಇಡೀ ಜೀವನವನ್ನು ದುಃಖದಿಂದ ಕಳೆಯಬೇಡಿ. ಆಗ ಸೋನಾಕ್ಷಿ ಹೇಳಿದಳು, ನನ್ನ ಈ ಖುಷಿ ಈ ಕೋಣೆಗಷ್ಟೇ ಸೀಮಿತ. ಒಂದು ವೇಳೆ ನಾನು ಹೊರಗಡೆ ಇಷ್ಟೊಂದು ಖುಷಿಯಾಗಿರುವುದನ್ನು ನೋಡಿದರೆ ನನ್ನ ಹೊಸ ಅಮ್ಮ ನನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಆದ್ದರಿಂದ ನೀನು ನನಗೆ ಖುಷಿಯಾಗಿರು ಎಂದು ಮಾತ್ರ ಹೇಳಬೇಡ. ಒಂದು ವೇಳೆ ನನಗೆ ಖುಷಿಯಾಗಿರೋ ಹವ್ಯಾಸವಾಗಿ ಹೋದರೆ ನಾನು ನನ್ನನ್ನೇ ತಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನಾನು ಉದಾಸೀನತೆಯಿಂದ ಇರಲು ಬಯಸುತ್ತೇನೆ. ನನ್ನ ತಂದೆಯೂ ಕೂಡ ತಮ್ಮ ಕೆಲಸದಲ್ಲಿ ಎಷ್ಟೊಂದು ನಿರತರಾಗಿದ್ದಾರೆಂದರೆ ಅವರಿಗೆ ನನ್ನ ಬಗ್ಗೆ ಕೂಡ ಚಿಂತೆ ಇಲ್ಲ. ಹೊಸ ಅಮ್ಮ ಏನು ಹೇಳುತ್ತಾಳೆ ಅವರು ಅದನ್ನೇ ನಂಬುತ್ತಾರೆ. ಹೀಗೆ ಕೈದಿಯಂತೆ ಜೀವನವನ್ನು ಕಳೆಯುವುದರ ಬದಲು ನಾನು ಸಾಯೋದೇ ಒಳ್ಳೆಯದು. ಇದಕ್ಕೆ ಅರ್ಜುನ್ ಹೇಳಿದನು, ಇಂದಿನಿಂದ ನೀವು ಖುಷಿಯಾಗಿರುವುದನ್ನು ಕಲಿತುಕೊಳ್ಳಿ. ದೊಡ್ಡ ಮಾಲಕ್ಕೆ ವಿಚಾರವನ್ನು ನನಗೆ ಬಿಟ್ಟು ಬಿಡಿ. ಅವರನ್ನು ಹೇಗೆ ಸಂಭಾಳಿಸಬೇಕೆಂಬುದು ಈಗ ನನಗೆ ಚೆನ್ನಾಗಿ ತಿಳಿದಿದೆ. ನೀವು ಕೇವಲ ಖುಷಿಯಾಗಿರಿ. ನಾವು ಹೊರಗಡೆ ಹೋಗುವ ಸಂದರ್ಭ ಬಂದಾಗ ಹೊರಗಡೆ ಕೂಡ ಹೋಗೋಣ. ನೀವು ಕೇವಲ ಆ ಸಮಯಕ್ಕಾಗಿ ಕಾಯುತ್ತೀರಿ. ಒಳ್ಳೆಯದು ಅಮ್ಮವರೇ, ನಾನೀಗ ಬರುತ್ತೇನೆ. ಇಲ್ಲದೆ ಹೋದರೆ ದೊಡ್ಡ ಮಾಲಕಿ ನನ್ನನ್ನು ಹುಡುಕುತ್ತಾ ಇಲ್ಲಿಗೆ ಬರಬಹುದು. ಹೇಗಿದ್ದರೂ ಅವಳು ನನ್ನ ಮೇಲೆ ಯಾವಾಗಲೂ ಹೆಚ್ಚು ಗಮನ ಕೊಡುತ್ತಾಳೆ. ಯಾವಾಗಲೂ ಅವಳ ದೃಷ್ಟಿ ನನ್ನ ಮೇಲೆ ಇರುತ್ತದೆ. ಆಗ ಸೋನಾ ಹೇಳಿದಳು, ಏನು ಹೇಳಿದೆ ನೀನು? ಏನಿಲ್ಲ, ಅದು ನಿಮಗೆ ಅರ್ಥವಾಗುವುದಿಲ್ಲ. ನಾನು ಯಾವುದೋ ಕೆಲಸದ ಬಗ್ಗೆ ನನ್ನಷ್ಟಕ್ಕೆ ಮಾತನಾಡಿಕೊಳ್ಳುತ್ತಿದ್ದೆ ಎಂದನು. ಆನಂತರ ಅರ್ಜುನ್ ಸೋನಾಳ ಕೋಣೆಯಿಂದ ಹೊರಬಂದನು. ಆದರೆ ಇಂದು ಅರ್ಜುನ್ ತುಂಬ ಜಾಗರೂಕತೆಯಿಂದ ದೊಡ್ಡ ಮಾಲೀಕಳು ತನ್ನನ್ನು ನೋಡುತ್ತಿಲ್ಲ ಎಂದು ಖಾತ್ರಿಪಡಿಸಿಕೊಂಡು ಆದಷ್ಟು ಬೇಗ ತನ್ನ ಕೆಲಸದಲ್ಲಿ ನಿರತನಾದನು. 2 ನಿಮಿಷದಲ್ಲಿ ವಿನೀತಾ ಅರ್ಜುನ್ನ ಬಳಿ ಬಂದು ಕೇಳಿದಳು, ಇಲ್ಲಿಯವರೆಗೆ ಎಲ್ಲಿಗೆ ಹೋಗಿದ್ದೆ ನೀನು? ಎಲ್ಲೂ ಹೋಗಿಲ್ಲ ಅಮ್ಮವರೇ, ನಾನು ಇಲ್ಲೇ ಇದ್ದೆ. ಬಹುಶಃ ನೀವೇ ನನ್ನನ್ನು ಗಮನಿಸಿರಲಿಲ್ಲ ಎಂದು ಕಾಣಿಸುತ್ತದೆ. ಆಗ ವಿನೀತಾ ಹೇಳಿದಳು, ಸರಿ, ಈಗ ನಿನ್ನ ಬಳಿ ನನಗೆ ಸ್ವಲ್ಪ ಕೆಲಸವಿದೆ. ನನ್ನ ಜೊತೆ ಬಾ. ಏನು ಕೆಲಸವಿದೆ ಎಂದು ಅರ್ಜುನ್ ಕೇಳಿದಾಗ ವಿನೀತಾ ಹೇಳಿದಳು, ನಾನು ಹೇಳಿದಷ್ಟೇ ಮಾಡು, ನನ್ನ ಜೊತೆ ಬಾ ಎಂದಾಗ ಅರ್ಜುನ್ ವಿನೀತಾಳ ಜೊತೆ ಅವಳ ಕೋಣೆಯ ಕಡೆಗೆ ಬಂದನು. ವಿನೀತಾ ಕೋಣೆಯೊಳಗೆ ಹೋದಳು. ಅರ್ಜುನ್ ಕೋಣೆಯ ಹೊರಗೆ ನಿಂತುಕೊಂಡನು. ಆಗ ಅರ್ಜುನ್ ಯೋಚಿಸಿದನು, ಮನೆಯಲ್ಲಿ ಮಾಲೀಕರು ಕೂಡ ಇಲ್ಲ. ಈ ಮಾಲಕಿಯು ನನಗೆ ಕೆಲಸವೇನೆಂದು ಕೂಡ ಹೇಳುತ್ತಿಲ್ಲ. ಅವರು ಯಾವುದಾದ್ರೂ ಕೆಟ್ಟ ನಿರ್ಧಾರ ಕೈಗೊಂಡಿದ್ದಾರೆಯೇ ಎಂದು ಅರ್ಜುನ್ ಅಲ್ಲೇ ನಿಂತುಕೊಂಡನು. ವಿನೀತಾ ಹಿಂತಿರುಗಿ ನೋಡಿದಾಗ ಅರ್ಜುನ್ ಬಾಗಿಲಲ್ಲಿ ನಿಂತಿದ್ದನು. ಆಗ ವಿನೀತಾ, ಏನಾಯ್ತು ಅರ್ಜುನ್, ಹೊರಗಡೆ ಏಕೆ ನಿಂತಿದ್ಯಾ? ಒಳಗಡೆ ಬಾ ಅಂದಾಗ ಅರ್ಜುನ್ ಸಂಕೋಚದಿಂದ ಒಳಗಡೆ ಬಂದನು. ಆಗ ವಿನೀತಾಳಲ್ಲಿ ಕೇಳಿದನು, ಅಮ್ಮವರೇ, ಏನು ಕೆಲಸವಿದೆ ಹೇಳಿ. ಆಗ ವಿನೀತಾ ತನ್ನ ಕೋಣೆ ಕೆಲಸ ಮಾಡಲು ಹೇಳಿದಳು. ಒಮ್ಮೆ ಈ ಫೋಟೋವನ್ನು ಇಲ್ಲಿ ಹಾಕಲು ಹೇಳಿದರೆ ಮತ್ತೊಮ್ಮೆ ಬೇರೆ ಕಡೆ ಹಾಕಲು, ಇನ್ನೊಮ್ಮೆ ಪರದೆಯನ್ನು ಬದಲಾಯಿಸಲು ಹೇಳುತ್ತಿದ್ದಳು. ಇದೇ ರೀತಿಯಲ್ಲಿ ತನ್ನ ಕೆಲಸದ ನಿಮಿತ್ತ ಅರ್ಜುನನ್ನು ಕೋಣೆಯಲ್ಲಿ ಇರಿಸಿಕೊಳ್ಳಲು ಪ್ರಯತ್ನಿಸಿದಳು ಮತ್ತು ಯಾವುದಾದರೂ ನೆಪವೊಡ್ಡಿ ಪದೇ ಪದೇ ಅರ್ಜುನನ ಸನಿಹ ಬರಲು ಪ್ರಯತ್ನಿಸುತ್ತಿದ್ದಳು. ಆಗ ಅರ್ಜುನ್ ಯೋಚಿಸಿದನು, ನಾನು ಎಂಥ ಜಾಗದಲ್ಲಿ ಬಂದು ಸಿಕ್ಕಿ ಹಾಕಿಕೊಂಡೆ. ಈ ಮಹಿಳೆ ನನಗೆ ಹೊರಗಡೆ ಹೋಗಲು ಅವಕಾಶವನ್ನೇ ನೀಡುತ್ತಿಲ್ಲ. ದೇವರೇ, ಹೇಗಾದರೂ ಮಾಡಿ ನನ್ನನ್ನು ಈ ಕೋಣೆಯಿಂದ ಹೊರಗೆ ಕಳಿಸು ಎಂದು ಅರ್ಜುನ್ ದೇವರಲ್ಲಿ ಪ್ರಾರ್ಥಿಸಿದನು. ಆಗ ತಕ್ಷಣ ಒಬ್ಬಳು ಕೆಲಸದಾಳು ಕೋಣೆಯ ಬಳಿ ಬಂದು ಹೇಳಿದಳು, ಅಮ್ಮವರೇ, ಅಡುಗೆ ತಯಾರಾಗಿದೆ, ನೀವು ಬಂದು ಊಟ ಮಾಡಬಹುದು. ಕೆಲಸದವಳು ಬಂದಾಗ ಅರ್ಜುನ್ ನೆಮ್ಮದಿಯ ನಿಟ್ಟುಸಿರು ಬಿಟ್ಟನು. ದೇವರೇ, ನೀನು ನನ್ನ ಮೊರೆಯನ್ನು ಕೇಳಿದೆ ಎಂದು ಭಗವಂತನಿಗೆ ಮನದಲ್ಲೇ ಧನ್ಯವಾದ ಹೇಳಿದನು. ಆಗ ವಿನೀತಾ ಅರ್ಜುನ್ನಲ್ಲಿ ಹೇಳಿದಳು, ಹೋಗು, ನೀನು ಕೂಡ ಹೋಗಿ ಊಟ ಮಾಡು. ತಕ್ಷಣ ಅರ್ಜುನ್ ಅಲ್ಲಿಂದ ಬೇಗ ಹೊರಟು ಬಂದನು. ಈ ಮಹಿಳೆಯಂತೂ ನನ್ನ ಹಿಂದೆಯೇ ಬಿದ್ದಿದ್ದಾಳೆ ಎಂದು ಅಂದುಕೊಂಡನು. ನನ್ನ ತಂದೆ ಚಿಕ್ಕಮ್ಮವರ ಜವಾಬ್ದಾರಿಯನ್ನು ನನಗೆ ವಹಿಸದೇ ಇದ್ದರೆ ನಾನು ಇಲ್ಲಿ ಒಂದು ಕ್ಷಣವೂ ನಿಲ್ಲುತ್ತಿರಲಿಲ್ಲ. ಚಿಕ್ಕ ಮಾಲಕಿಯಂತೂ ಈ ಮಹಿಳೆಯ ದೌರ್ಜನ್ಯಕ್ಕೆ ಬಲಿಯಾದರೂ ಆಶ್ಚರ್ಯವಿಲ್ಲ. ಆದ್ದರಿಂದ ಈ ಮಹಿಳೆಯ ವ್ಯವಹಾರ ಯಜಮಾನರಿಗೆ ತಿಳಿಯುವವರೆಗೂ ನಾನು ಇದೆಲ್ಲವನ್ನು ಸಹಿಸಿಕೊಳ್ಳಲೇಬೇಕು ಎಂದು ಅರ್ಜುನ್ ಯೋಚಿಸಿದನು. ಇದೇ ರೀತಿಯಲ್ಲಿ 3-4 ದಿನಗಳು ಕಳೆದವು. ಅರ್ಜುನನು ಅವಕಾಶ ಸಿಕ್ಕಾಗಲೆಲ್ಲ ಸೋನಾಕ್ಷಿಯ ಕೋಣೆಗೆ ಹೋಗಿ ಅವಳ ಯೋಗಕ್ಷೇಮವನ್ನು ವಿಚಾರಿಸುತ್ತಿದ್ದನು ಮತ್ತು ಅವಳು ಖುಷಿಯಾಗಿರುವಂತೆ ನೋಡಿಕೊಳ್ಳುತ್ತಿದ್ದನು ಮತ್ತು ಇಡೀ ದಿನ ವಿನೀತಾಳ ಕೆಟ್ಟ ದೃಷ್ಟಿಯನ್ನು ಕೂಡ ಸಹಿಸಿಕೊಳ್ಳುತ್ತಿದ್ದನು. ಈಗ ವಿನೀತಾಳು ಅರ್ಜುನನಿಗೆ ರಾತ್ರಿ ಕೂಡ ಮನೆಗೆ ಹೋಗದೆ ಬಂಗಲೆಯಲ್ಲಿ ಉಳಿದುಕೊಳ್ಳಬೇಕೆಂದು ಹೇಳಿದಳು. ನಿನಗಾಗಿ ಇಲ್ಲಿ ಉಳಿದುಕೊಳ್ಳುವ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗುವುದು, ನೀನು ಇಲ್ಲೇ ಇರು ಎಂದಳು. ಆದರೆ ಅರ್ಜುನ್ ತನ್ನ ತಂದೆಯ ಅನಾರೋಗ್ಯದ ನೆಪವೊಡ್ಡಿ ಅಲ್ಲಿ ಉಳಿಯಲು ತಿರಸ್ಕರಿಸಿದನು. ಸೋನಾಕ್ಷಿ ಕೂಡ ಈಗ ಅರ್ಜುನನ ಬುದ್ಧಿವಾದ ಹಾಗೂ ಅವನ ಮಾತುಗಳಿಂದ ತುಂಬ ಖುಷಿಯಾಗಿದ್ದಳು. ಒಂದು ದಿನ ವಿಕ್ರಮ್ ಸಿಂಗ್ ಸಂಬಂಧಿಕರ ಮದುವೆಗೆ ಹೋಗಲು ತಯಾರಾದನು. ತನ್ನ ಜೊತೆ ವಿನೀತಾಳನ್ನು ಕರೆದುಕೊಂಡು ಮದುವೆಗೆ ಹೊರಟನು. ಆದರೆ ವಿನೀತಾ ಅರ್ಜುನನ ಕಾರಣದಿಂದಾಗಿ ಮದುವೆಗೆ ಹೋಗಲು ತಯಾರಾಗಲಿಲ್ಲ. ಇತ್ತ ಕಡೆ ವಿಕ್ರಮ್ ಸಿಂಗ್ನಿಗೂ ಕೂಡ ಬರುವುದಿಲ್ಲ ಎಂದು ಹೇಳಲು ಸಾಧ್ಯವಿರಲಿಲ್ಲ. ಆಗ ವಿನೀತಾ ಅರ್ಜುನ್ನಲ್ಲಿ ಹೇಳಿದಳು, ನಾವು 1 ದಿನದ ಮಟ್ಟಿಗೆ ಮದುವೆಗೆ ಹೋಗುತ್ತಿದ್ದೇವೆ. 1 ದಿನದ ಮಟ್ಟಿಗೆ ಈ ಬಂಗಲೆಯ ಎಲ್ಲ ಜವಾಬ್ದಾರಿಯನ್ನು ನಿನ್ನ ಸುಪರ್ದಿಗೆ ವಹಿಸುತ್ತಿದ್ದೇನೆ. ರಾತ್ರಿ ಕೂಡ ನೀನು ಇಲ್ಲೇ ಇರಬೇಕು. ಗಮನವಿರಲಿ, ಸೋನಾ ಈ ಬಂಗಲೆಯಿಂದ ಒಂದು ಹೆಜ್ಜೆಯನ್ನು ಕೂಡ ಹೊರಗಡೆ ಇಡಬಾರದು. ನಾನು ಹೇಳಿದ್ದು ಅರ್ಥವಾಯಿತೆ? ಹೀಗೆ ನೀನು ನಿನ್ನ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿರು. ನಾನು ನಿನ್ನ ಮೇಲೆ ತುಂಬ ವಿಶ್ವಾಸವಿಡುತ್ತೇನೆ. ಆದ್ದರಿಂದ ನಾನು ನಿನಗೆ ಸೋನಾಳ ಜವಾಬ್ದಾರಿಯನ್ನು ಕೂಡ ವಹಿಸುತ್ತಿದ್ದೇನೆ.
ಅರ್ಜುನ್, ಸರಿ ಅಮ್ಮವರೇ, ನಾನು ಚಿಕ್ಕಮ್ಮ ಅವರ ಜವಾಬ್ದಾರಿಯನ್ನು ವಹಿಸಿಕೊಳ್ಳುತ್ತೇನೆ. ನೀವೇನು ಚಿಂತೆ ಮಾಡಬೇಡಿ. ನೀವು ನಿಶ್ಚಿಂತೆಯಿಂದ ಹೋಗಿ ಬನ್ನಿ. ಆನಂತರ ಅವರಿಬ್ಬರು ಮದುವೆಗೆ ಹೊರಟು ಹೋದರು. ಅರ್ಜುನ್ ತಕ್ಷಣ ಸೋನಾಕ್ಷಿಯ ಬಳಿಗೆ ಓಡಿ ಬಂದನು. ಜೋರು ಜೋರಾಗಿ ಕೂಗಿ ಹೇಳಿದನು, ಚಿಕ್ಕಮ್ಮವರೇ, ಚಿಕ್ಕಮ್ಮವರೇ. ಇಷ್ಟೊಂದು ಜೋರಾಗಿ ಮಾತನಾಡುತ್ತಿರುವುದನ್ನು ಮತ್ತು ಇಷ್ಟೊಂದು ಖುಷಿಯಾಗಿರುವುದನ್ನು ನೋಡಿ ಸೋನಾ ಹೇಳಿದಳು, ನಿಧಾನ ಮಾತನಾಡು. ನಾನು ನಿನಗೆ ಎಷ್ಟು ಬಾರಿ ಹೇಳಬೇಕು? ಆದರೂ ನೀನು ಇದೇ ಮೂರ್ಖತನ ಮಾಡುತ್ತಿದ್ದೀಯಲ್ಲ. ನಿನ್ನ ಜೊತೆ ನನಗೂ ನೀನು ಶಿಕ್ಷೆ ಕೊಡಿಸುತ್ತೀಯ? ಆಗ ಅರ್ಜುನ್ ಖುಷಿಯಿಂದ ಹೇಳಿದನು, ಶಿಕ್ಷೆ ಕೊಡುವವರೇ ಇಲ್ಲಿ ಇರದಿದ್ದರೆ ನಿನ್ನ ಮಾತಿನ ಅರ್ಥವೇನು? ಹೌದು ಅಮ್ಮವರೇ, ಮಾಲೀಕರು ಹಾಗೂ ದೊಡ್ಡಮ್ಮವರು ಒಂದು ದಿನಕ್ಕಾಗಿ ಬಂಗಲೆಯಿಂದ ಹೊರಗೆ ಹೋಗಿದ್ದಾರೆ. ಈಗ ನೀವು ಹೊರಗಡೆ ಬರಬಹುದು. ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಹೋಗಬಹುದು. ಆಗ ಸೋನಾ ತುಂಬ ಖುಷಿಯಾಗಿ ನಿಜವಾಗ್ಲೂ ಎನ್ನುತ್ತಾ ಕುಣಿದು ಕುಪ್ಪಳಿಸಿದಳು. ಆದರೆ ಮತ್ತೊಮ್ಮೆ ಸುಮ್ಮನಾಗುತ್ತಾ ಹೇಳಿದಳು, ಒಂದು ವೇಳೆ ನಾವು ಹೊರಗಡೆ ಹೋದರೆ ಹೊಸ ಅಮ್ಮನಿಗೆ ಆನಂತರ ಗೊತ್ತಾದರೆ ನಾವು ತುಂಬ ತೊಂದರೆಗೆ ಸಿಲುಕಿಕೊಳ್ಳುತ್ತೇವೆ. ನೀವು ಇದರ ಬಗ್ಗೆ ಚಿಂತೆ ಮಾಡಬೇಡಿ. ನೀವು ಕೇವಲ ಎಲ್ಲಿಗೆ ಸುತ್ತಾಡಲು ಹೋಗಬೇಕೆಂದು ಮಾತ್ರ ಹೇಳಿ. ಆಗ ಸೋನಾ ಹೇಳಿದಳು, ನೀನು ಎಲ್ಲಿಗಾದರೂ ಕರೆದುಕೊಂಡು ಹೋಗು. ಅರ್ಜುನ್ ಸೋನಾಳಿಗೆ ಹಸಿರು ಹಸಿರಾದ ಜಾಗಗಳನ್ನು ತೋರಿಸಿದನು. ಬಂಗಲೆಯಿಂದ ತುಂಬ ದೂರ ಕರೆದುಕೊಂಡು ಹೋದನು. ಮಂದಿರಕ್ಕೆ ಕರೆದುಕೊಂಡು ಹೋದನು. ಮಾರ್ಕೆಟ್ಗೆ ಕರೆದುಕೊಂಡು ಹೋದನು. ಅರ್ಜುನ್ ಈ ಒಂದು ದಿನದಲ್ಲಿ ಎಲ್ಲ ಜಾಗಗಳನ್ನು ಸುತ್ತಾಡಿಸಿದನು. ಸೋನಾಳಿಗೆ ಎಲ್ಲಿ ಖುಷಿ ದೊರೆಯುತ್ತದೋ ಸೋನಾಳನ್ನು ಅಲ್ಲಿಗೆ ಕರೆದುಕೊಂಡು ಹೋದನು. ನಂತರ ಅರ್ಜುನ್ ಮರಳಿ ಬರುತ್ತಾ ಬಂಗಲೆಯ ಸ್ವಲ್ಪ ದೂರದಲ್ಲಿ ಒಂದು ನದಿ ಹರಿಯುತ್ತಿತ್ತು. ಸೋನಾಳನ್ನು ಅಲ್ಲಿಗೆ ಕರೆದುಕೊಂಡು ಹೋದನು. ಅಲ್ಲಿ ಒಂದು ಜಲಪಾತವಿತ್ತು. ಆ ದೃಶ್ಯ ನೋಡಲು ತುಂಬ ಸುಂದರವಾಗಿ ತೋರುತ್ತಿತ್ತು. ಸೋನಾ ದೃಶ್ಯವನ್ನು ನೋಡಿ ತುಂಬ ಖುಷಿಯಾದಳು. ಸ್ವಲ್ಪ ಹೊತ್ತು ಅಲ್ಲೇ ಇರಲು ಹೇಳಿದಳು. ಇಬ್ಬರು ಅಲ್ಲೇ ಕುಳಿತು ತುಂಬ ಹೊತ್ತು ಮಾತನಾಡಿದರು. ಸೋನಾ ಹೇಳಿದಳು, ನಾನು ಮೊದಲು ಬಾರಿಗೆ ಇಷ್ಟೊಂದು ಸುತ್ತಾಡಿದ್ದೇನೆ. ಮತ್ತೆ ಹುಡುಗಿಯರು ದೊಡ್ಡವರಾಗುತ್ತಿದ್ದಂತೆ ಅವರ ಸ್ವಾತಂತ್ರ್ಯವನ್ನು ಏಕೆ ಕಿತ್ತುಕೊಳ್ಳಲಾಗುತ್ತದೆ? ಅವರ ಆಸೆ ಆಕಾಂಕ್ಷೆಗಳೆಲ್ಲವನ್ನು ಕಿತ್ತುಕೊಳ್ಳಲಾಗುತ್ತದೆ. ಅವರಿಗೆ ಯಾವ ಖುಷಿಯೂ ಇಲ್ಲದಂತಾಗುತ್ತದೆ. ಹೀಗೆ ಹೇಳುತ್ತಾ ಭಾವುಕಳಾದಳು. ನಂತರ ಅರ್ಜುನನ ಹೆಗಲ ಮೇಲೆ ತನ್ನ ತಲೆಯನ್ನು ಇಟ್ಟಳು. ಆದರೆ ಅರ್ಜುನ್ ಸೋನಾ ತನ್ನ ಇಷ್ಟು ಹತ್ತಿರ ಬಂದಿರುವುದನ್ನು ನೋಡಿ ಗೊಂದಲಕ್ಕೀಡಾದನು. ಅವನು ಒಬ್ಬ ನೌಕರನ ಮಗ. ಅವನು ತನ್ನ ಅಂತಸ್ತನ್ನು ತಿಳಿದುಕೊಂಡಿದ್ದನು. ಆಗ ಅವನು ಸೋನಾಳಲ್ಲಿ ಹೇಳಿದನು, ಚಿಕ್ಕಮ್ಮವರೇ, ಅಳಬೇಡಿ. ಅರ್ಜುನನ ಮಾತು ಕೇಳಿ ಸೋನಾಳಿಗೆ ಎಚ್ಚರವಾಯಿತು. ಅವಳು ತನ್ನ ತಲೆಯನ್ನು ಮೇಲೆ ಕೆತ್ತಿದಳು. ಸ್ವಲ್ಪ ಹೊತ್ತು ಇಬ್ಬರು ಏನನ್ನೂ ಮಾತನಾಡಲಿಲ್ಲ. ಆಗ ಸೋನಾ ಹೇಳಿದಳು, ಅರ್ಜುನ್, ನಾಳೆಯಿಂದ ನನ್ನ ಜೀವನ ಮತ್ತೆ ಅದೇ ಕೋಣೆಯೊಳಗೆ ಸೀಮಿತವಾಗುವುದು. ನೀನು ನನ್ನ ಒಂದು ಮಾತನ್ನು ನಡೆಸಿಕೊಡುತ್ತೀಯಾ? ಅರ್ಜುನ್, ಹೇಳಿ ಅಮ್ಮವರೇ, ನನ್ನಿಂದ ಏನಾಗಬೇಕು ಎಂದನು. ನಾನು ನಿಮ್ಮ ಎಲ್ಲ ಮಾತುಗಳನ್ನು ಕೇಳುತ್ತೇನೆ ಎಂದಾಗ ಸೋನಾ ಹೇಳಿದಳು, ನಾನು ಹೇಳುವ ಮಾತು ಯಾವುದೋ ಚಿಕ್ಕ ವಿಷಯವಲ್ಲ. ಹೇಳಿ ಅಮ್ಮವರೇ, ನಾನು ನಿಮ್ಮ ಎಲ್ಲ ಮಾತುಗಳನ್ನು ನಡೆಸಿಕೊಡುತ್ತೇನೆ. ಆಗ ಸೋನಾ ಹೇಳಿದಳು, ಹಿಂದಕ್ಕೆ ಸರಿಯುವುದಿಲ್ಲ ತಾನೇ? ಆಗ ಅರ್ಜುನ್, ಇಲ್ಲ, ಇದು ನನ್ನ ಭಾಷೆಯಾಗಿದೆ ಎಂದಾಗ ಸೋನಾ ಹೇಳಿದಳು, ನನ್ನನ್ನು ಇಲ್ಲಿಂದ ಎಲ್ಲಾದರೂ ದೂರ ಕರೆದುಕೊಂಡು ಹೋಗು. ಆಗ ಅರ್ಜುನ್ ಹೇಳಿದನು, ಇದೇನು ಹೇಳುತ್ತಿದ್ದೀರಿ? ನೀನು ನನ್ನನ್ನು ಹೇಗೆ ಇಡುತ್ತೀಯೋ ನಾನು ಹಾಗೇ ಇರುತ್ತೇನೆ ಅಷ್ಟೇ. ನಾನು ಬಂಗಲೆಯಲ್ಲಿ ಇರಲು ಇಷ್ಟಪಡುವುದಿಲ್ಲ. ನೀನು ನನಗೆ ಒಂದು ಹೊಸ ಭರವಸೆಯಾಗಿದ್ಯಾ. ನೀನು ಬರದೇ ಇದ್ದರೆ ನನ್ನ ಜೀವನ ಹೇಗಿರುತ್ತಿತ್ತೋ ಎಂದು ನಾನು ಯೋಚಿಸಲು ಕೂಡ ಸಾಧ್ಯವಿರಲಿಲ್ಲ. ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗು. ಆಗ ಅರ್ಜುನ್ ಹೇಳಿದನು, ಇಲ್ಲ ಚಿಕ್ಕಮ್ಮವರೇ, ಇದನ್ನು ನಾನು ಕನಸಿನಲ್ಲಿ ಕೂಡ ಯೋಚಿಸಲು ಸಾಧ್ಯವಿಲ್ಲ. ಆಗ ಸೋನಾ ಹೇಳಿದಳು, ಇಲ್ಲ, ನೀನು ನನಗೆ ಹಿಂದೆ ಸರಿಯುವುದಿಲ್ಲ ಎಂದು ಪ್ರಮಾಣ ಮಾಡಿದ್ಯಾ. ಆದರೆ ನೀವು ನನಗೆ ಇದನ್ನೆಲ್ಲ ಹೇಳುತ್ತೀರೆಂದು ನಾನು ಅಂದುಕೊಂಡಿರಲಿಲ್ಲ ಎಂದು ಅರ್ಜುನ್ ಹೇಳಿದನು. ನಾನೇ ಹೇಳುತ್ತಿದ್ದೇನೆ ಎಂದ ಮೇಲೆ ಇದರಲ್ಲಿ ತಪ್ಪೇನಿದೆ? ಆಗ ಅರ್ಜುನ್ ಹೇಳಿದನು, ತಪ್ಪು ಎಂದಲ್ಲ. ನಾನೊಬ್ಬ ನೌಕರನಾಗಿ ನಿಮ್ಮನ್ನು ಓಡಿಸಿಕೊಂಡು ಇಲ್ಲ ಇಲ್ಲ, ನಾನು ಇದನ್ನಂತೂ ಖಂಡಿತ ಮಾಡಲು ಸಾಧ್ಯವಿಲ್ಲ. ಆಗ ಸೋನಾ ಹೇಳಿದಳು, ಹೌದಾ? ಹಾಗಾದರೆ ನಾನು ಕೂಡ ಬಂಗಲೆಗೆ ಬರುವುದಿಲ್ಲ. ಅಲ್ಲಿ ನರಳಿ ನರಳಿ ಸಾಯುವುದಕ್ಕಿಂತ ನಾನು ಈ ನದಿಯಲ್ಲಿ ಬಿದ್ದು ಪ್ರಾಣ ಬಿಡುವುದೇ ಸರಿ ಎಂದು ಹೇಳಿ ಸೋನಾ ನದಿಯ ಕಡೆಗೆ ಹೋಗತೊಡಗಿದಳು. ಸೋನಾ ನದಿಯ ಕಡೆಗೆ ಹೋಗುತ್ತಿರುವುದನ್ನು ನೋಡಿ ಅರ್ಜುನ್ ಅವಳನ್ನು ಹಿಡಿದುಕೊಂಡು ಮರಳಿ ಕರೆತರಲು ಪ್ರಯತ್ನಪಟ್ಟನು. ಆಗ ಸೋನಾ ಹೇಳಿದಳು, ನಾನು ಆ ನರಕಕ್ಕೆ ಹೋಗಲು ಬಯಸುವುದಿಲ್ಲ. ಇಲ್ಲ ಚಿಕ್ಕಮ್ಮವರೇ, ನೀವು ಹಾಗೆ ಮಾಡಬಾರದು. ಮೇಲಕ್ಕೆ ಬನ್ನಿ. ಇಲ್ಲ, ನಾನು ಬರುವುದಿಲ್ಲ. ನೀವು ನನ್ನನ್ನೇಕೆ ಅಸಹಾಯಕನನ್ನಾಗಿ ಮಾಡುತ್ತಿದ್ದೀರಿ? ನಾನೊಬ್ಬ ಕೇವಲ ನೌಕರನೆಂದು ನಿಮಗೆ ಅರ್ಥವಾಗುತ್ತಿಲ್ಲ. ಆಗ ಸೋನಾ ಅರ್ಜುನನ್ನು ಅಪ್ಪಿಕೊಂಡು ಹೇಳಿದಳು, ಈಗ ನೀನು ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗುತ್ತೀಯಾ? ಆಗ ಅರ್ಜುನ್ನ ಬಾಯಿಂದ ಯಾವುದೇ ಶಬ್ದಗಳು ಹೊರಡಲಿಲ್ಲ. ಅವನು ದಾರಿ ಕಾಣದಾದನು. ಸೋನಾ ಹೇಳಿದಳು, ನಾನು ಇಂದು ನನ್ನ ಮೊದಲ ಕನಸನ್ನು ಕಾಣುತ್ತಿದ್ದೇನೆ. ಇಂದು ನಿನ್ನನ್ನು ನಾನು ಇಷ್ಟಪಟ್ಟರೆ ನನ್ನಿಂದ ದೂರ ಓಡಿ ಹೋಗುತ್ತಿದ್ದೀಯಾ? ನೀನು ನನ್ನ ಜೊತೆಯಾದರೆ ಸರಿ, ಇಲ್ಲ ನನ್ನ ಸಾವು. ಹೇಳು, ಏನು ಮಾಡುತ್ತೀಯಾ? ಆಗ ಅರ್ಜುನ್ ಸೋನಾಳನ್ನು ತನ್ನಿಂದ ಬೇರೆ ಮಾಡುತ್ತಾ ಹೇಳಿದನು, ಚಿಕ್ಕಮ್ಮವರೇ, ಸ್ವಲ್ಪ ನನ್ನ ಮಾತು ಕೇಳಿ ಎನ್ನುತ್ತಿದ್ದಂತೆ ಸೋನಾ ಮಧ್ಯದಲ್ಲಿ ಬಾಯಿ ಹಾಕಿ ಹೇಳಿದಳು, ನನ್ನನ್ನು ಚಿಕ್ಕಮ್ಮವರೇ ಎಂದು ಕರೆಯಬೇಡ. ಈಗ ಅರ್ಜುನನು ಚಿಂತೆಯಲ್ಲಿ ಮುಳುಗಿದನು. ನಾನು ಇವರನ್ನು ಹೆಸರು ಹಿಡಿದು ಹೇಗೆ ಕರೆಯಲಿ? ಸೋನಾ ಮತ್ತೆ ನೀರಿನ ಕಡೆಗೆ ಓಡಿದಳು. ಆಗ ಅರ್ಜುನ್ ಸೋನಾಳ ಕೈ ಹಿಡಿದುಕೊಂಡು ತನ್ನ ಕಡೆಗೆ ಎಳೆಯುತ್ತಾ ಹೇಳಿದನು,
ಸೋನಾ, ನಡೆ, ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದು ಹೇಳಿದ. ತಕ್ಷಣ ತನ್ನ ಹೆಸರನ್ನು ಅರ್ಜುನನ ಬಾಯಿಂದ ಕೇಳುತ್ತಿದ್ದಂತೆ ಸೋನಾ ತುಂಬ ಖುಷಿಯಾದಳು ಮತ್ತು ಅವನಲ್ಲಿ ಹೇಳಿದಳು, ನೀನು ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತೀಯೋ ನಾನು ಅಲ್ಲಿಗೆ ಬರುತ್ತೇನೆ. ಆಗ ಅರ್ಜುನ್ ಹೇಳಿದನು, ಈಗಲೇ ನಮ್ಮ ಬಂಗಲೆಗೆ ಹೋಗೋಣ. ಬಂಗಲೆಗೆ ಹೋಗುವುದು ಬೇಡ, ಅದನ್ನು ಬಿಟ್ಟು ಬೇರೆ ಎಲ್ಲೇ ಹೇಳಿದರೂ ನಾನು ಬರುತ್ತೇನೆ. ಆಗ ಅರ್ಜುನ್ ಹೇಳಿದ, ನೀನು ನನ್ನನ್ನು ಇಷ್ಟಪಡುತ್ತೀಯ ಎಂದರೆ ನನ್ನ ಮೇಲೆ ಭರವಸೆ ಇಡು. ಈಗ ನಿನ್ನನ್ನು ಬಿಟ್ಟರೆ ನಾನು ಬೇರೆ ಯಾರ ಮೇಲೆ ಭರವಸೆ ಇಡಲಿ? ಹಾಗೆ ನೀನು ನನ್ನ ಬಗ್ಗೆ ಏನು ಯೋಚಿಸುತ್ತಿದ್ದೀಯಾ ಅದರ ಬಗ್ಗೆ ನನಗೆ ಹೇಳಲೇ ಇಲ್ಲ. ಯಾರಾದರೂ ನಿನ್ನನ್ನು ತಿರಸ್ಕರಿಸುತ್ತಾರೆ ಎಂದರೆ ಅವನು ದುರದೃಷ್ಟವಂತನೇ ಇರಬೇಕು. ನಿನ್ನಂತಹ ಸುಂದರ, ಒಳ್ಳೆಯ ಮನಸ್ಸಿರುವ ಹುಡುಗಿಯನ್ನು ಜನ್ಮ ಜನ್ಮಾಂತರಗಳವರೆಗೂ ಜೋಪಾನವಾಗಿ ಕಾಪಾಡಿಕೊಂಡು ಪ್ರೀತಿಸುತ್ತೇನೆ. ಆಗ ಸೋನಾ ಹೇಳಿದಳು, ಜನ್ಮ ಜನ್ಮಾಂತರಗಳವರೆಗೆ ನನ್ನ ಜೊತೆಯಾಗಿ ಇರುತ್ತೀಯಾ ಎಂದು ನನಗೆ ಭಾಷೆ ಕೊಡು. ಜನ್ಮ ಜನ್ಮಾಂತರಗಳವರೆಗೆ ನಿನ್ನ ಜೊತೆಗೆ ಇರುತ್ತೇನೆಂದು ಪ್ರಮಾಣ ಮಾಡುತ್ತೇನೆ. ಆನಂತರ ಅರ್ಜುನ್ ಸೋನಾಳನ್ನು ಬಂಗಲೆಗೆ ಕರೆದುಕೊಂಡು ಹೋದನು. ಸೋನಾ ಬಂಗಲೆಗೆ ಹೋಗಲು ತಿರಸ್ಕರಿಸಿದಳು. ಅರ್ಜುನ್ ಹೇಳಿದನು, ನನ್ನನ್ನು ಪ್ರೀತಿಸುತ್ತೀಯಾ ಎಂದ ಮೇಲೆ ನನ್ನ ಮೇಲೆ ಭರವಸೆ ಇಡು. ಈಗ ನೀನೇ ನನ್ನ ಜೀವನವಾಗಿದ್ದೀಯಾ. ನನ್ನ ಪ್ರಾಣ ಕೊಟ್ಟಾದರೂ ಕೂಡ ನನ್ನ ಪ್ರೀತಿಯನ್ನು ನಾನು ಆ ಮಹಿಳೆಯಿಂದ ರಕ್ಷಿಸಿಕೊಳ್ಳುತ್ತೇನೆ. ಅರ್ಜುನ್ನ ಬಾಯಿಯ ಮೇಲೆ ಕೈಯಿಟ್ಟು ಸೋನಾ ಹೇಳಿದಳು, ಎಂದಿಗೂ ಸಾಯುವ ಮಾತನಾಡಬೇಡ ಎಂದು ಹೇಳುತ್ತಾ ಇಬ್ಬರು ಜೊತೆಯಾಗಿ ಬಂಗಲೆಗೆ ಬಂದರು ಮತ್ತು ಸೋನಾ ಇಂದು ಬಂಗಲೆಯಲ್ಲಿ ಅರ್ಜುನ್ನೊಂದಿಗೆ ಲೀಲಾಜಾಲವಾಗಿ ಸುತ್ತಾಡಿದಳು. ರಾತ್ರಿ ಆಯಿತು. ವಿನೀತಾ ಹೇಳಿದಂತೆ ಅರ್ಜುನ್ ಇಂದು ಮನೆಗೆ ಹೋಗದೆ ಬಂಗಲೆಯಲ್ಲೇ ಉಳಿದನು. ಸೋನಾಳಿಗೆ ತನ್ನ ಕೋಣೆಯಲ್ಲಿ ಕಣ್ಣಿಗೆ ನಿದ್ದೆ ಹತ್ತುವುದಿಲ್ಲ. ಅವಳು ಪದೇ ಪದೇ ಕೋಣೆಯಿಂದ ಹೊರಬಂದು ನೋಡುತ್ತಿದ್ದಳು. ನಂತರ ತನ್ನ ಕೋಣೆಯೊಳಗೆ ಹೋಗುತ್ತಿದ್ದಳು. ಸ್ವಲ್ಪ ಹೊತ್ತು ಕೋಣೆಯಲ್ಲಿ ಕುಳಿತುಕೊಂಡ ನಂತರ ಆಕಸ್ಮಿಕವಾಗಿ ಸೋನಾ ಎದ್ದು ಕುಳಿತಳು ಮತ್ತು ಕೋಣೆಯಿಂದ ಹೊರಬಂದಳು. ಅರ್ಜುನನ ಬಳಿ ಹೋಗಿ ಅವನನ್ನು ಎಬ್ಬಿಸಿದಳು. ಆಗ ಅರ್ಜುನ್ ಎದ್ದು ನೋಡಿದಾಗ ತುಂಬ ರಾತ್ರಿಯಾಗಿತ್ತು. ಆದರೆ ಸೋನಾ ಇಲ್ಲಿಯವರೆಗೂ ಕೂಡ ಎಚ್ಚರವಾಗಿಯೇ ಇದ್ದಳು. ಆಗ ಅರ್ಜುನ್ ಸೋನಾಳಿಗೆ ಹೇಳಿದನು, ಸೋನಾ, ಏನು ವಿಷಯ? ಇಲ್ಲಿಯವರೆಗೆ ಏಕೆ ಮಲಗಿಲ್ಲ? ಆಗ ಸೋನಾ ಹೇಳಿದಳು, ನನಗೆ ನಿದ್ದೆ ಬರುತ್ತಿಲ್ಲ. ನಡೆ, ನನ್ನ ಜೊತೆ ಕೋಣೆಯಲ್ಲಿ ಬಂದು ಮಲಗು. ಆಗ ಅರ್ಜುನ್ ಹೇಳಿದನು, ಇಲ್ಲ, ನಾನು ನಿನ್ನ ಜೊತೆ ಬರಲು ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ನಾನು ನಿನ್ನ ತೋಳುಗಳಲ್ಲಿ ಮಲಗಬೇಕು. ನೀನು ನನಗಾಗಿ ಇಷ್ಟು ಕೂಡ ಮಾಡಲು ಸಾಧ್ಯವಿಲ್ಲವೇ? ಆಗ ಅರ್ಜುನ್ ಎದ್ದು ಕುಳಿತು ಅವಳನ್ನೇ ನೋಡುತ್ತಾ ಹೇಳಿದನು, ನೀನು ತುಂಬ ಹಠಮಾರಿ ಎಂದು ಹೇಳುತ್ತಾ ಇಬ್ಬರು ಕೋಣೆಯೊಳಗೆ ಮಲಗಲು ಹೋದರು. ಸೋನಾ ಅರ್ಜುನನ ಬಳಿಯಲ್ಲೇ ಕುಳಿತು ಅವನ ಹೆಗಲ ಮೇಲೆ ತಲೆಯಿಟ್ಟು ತುಂಬ ಹೊತ್ತಿನವರೆಗೆ ಅವನೊಂದಿಗೆ ಪ್ರೀತಿಯ ಮಾತುಗಳನ್ನಾಡಿದಳು. ಹೀಗೆ ಮಾತನಾಡುತ್ತಾ ಇಬ್ಬರು ನಿದ್ದೆ ಹೋದರು. ಬೆಳಿಗ್ಗೆ ವಿನೀತಾ ಬಂಗಲೆಗೆ ಮರಳಿ ಬಂದಳು. ಅವಳು ಅರ್ಜುನನ್ನು ಹುಡುಕತೊಡಗಿದಳು. ಅವಳು ಎಲ್ಲ ಕಡೆಗೂ ಅರ್ಜುನನ್ನು ಹುಡುಕಾಡಿದಳು. ಆದರೆ ಅರ್ಜುನ್ ಸಿಗಲಿಲ್ಲ. ಸೋನಾಳ ಕೋಣೆಯೊಂದನ್ನು ಬಿಟ್ಟು ಅವಳು ಎಲ್ಲ ಕಡೆಗೂ ಅರ್ಜುನನ್ನು ಹುಡುಕಿದ್ದಳು. ಈಗ ಅವಳು ಸೋನಾಳ ಕೋಣೆಯ ಕಡೆಗೆ ಹೋಗುತ್ತಿದ್ದಳು ಮತ್ತು ಕೋಣೆಯ ಬಾಗಿಲನ್ನು ಬಡಿದಳು. ಹೊರಗಡೆ ಬಾಗಿಲನ್ನು ಬಡಿದ ಶಬ್ದವನ್ನು ಕೇಳಿ ಅರ್ಜುನ್ ಹಾಗೂ ಸೋನಾ ಇಬ್ಬರು ಎಚ್ಚರವಾದರು ಮತ್ತು ಯೋಚಿಸಿದರು, ಇಷ್ಟು ಬೆಳಿಗ್ಗೆ ಮನೆಗೆ ಯಾರು ಬಂದರು? ಆಗ ಹೊರಗಿನಿಂದ ವಿನೀತಾ ಸೋನಾ ಸೋನಾ ಎಂದು ಕೂಗಿದಳು. ಆಗ ಸೋನಾ ಅರ್ಜುನ್ನಲ್ಲಿ ಹೇಳಿದಳು, ಈಗ ನಾವೇನು ಮಾಡೋಣ? ಇಷ್ಟೊಂದು ಬೆಳಿಗ್ಗೆ ಈ ಮಹಿಳೆ ಹೇಗೆ ಬಂದಳು? ಯಾವಾಗ ನೋಡಿದರೂ ನನ್ನ ಹಿಂದೆ ಬಿದ್ದಿರುತ್ತಾಳೆ ಎಂದು ಅರ್ಜುನ್ ಚಡಪಡಿಸುತ್ತಿರುವಾಗ ಸೋನಾ ಮತ್ತೆ ಕೇಳಿದಳು, ಈಗೇನು ಮಾಡೋಣ? ಆಗ ಅರ್ಜುನ್ ಹೇಳಿದನು, ಮಾಡುವುದೇನು? ಬಾಗಿಲನ್ನು ತೆರೆಯೋಣ, ಅವರನ್ನು ಎದುರಿಸೋಣ. ಇದನ್ನು ಬಿಟ್ಟು ಬೇರೆ ಯಾವುದೇ ದಾರಿ ಇಲ್ಲ. ಒಂದು ವೇಳೆ ಅಪ್ಪ ಅವರ ಜೊತೆಗಿದ್ದರೆ? ಆಗ ಅರ್ಜುನ್ ಹೇಳಿದನು, ಆಗಲೂ ಅವರನ್ನು ಕೂಡ ಎದುರಿಸೋಣ. ಅರ್ಜುನ್ ಬಾಗಿಲನ್ನು ತೆರೆದನು. ಈಗ ವಿನೀತಾ ಅರ್ಜುನ್ ಮತ್ತು ಸೋನಾ ಇಬ್ಬರನ್ನು ಒಟ್ಟಿಗೆ ನೋಡಿ ಅಚ್ಚರಿಗೊಂಡಳು ಮತ್ತು ಉರಿದು ಹೋದಳು. ಇದಕ್ಕಾಗಿ ಅವಳು ಬೆಳಿಗ್ಗೆ ಬೇಗನೆ ಬಂದಿದ್ದಳು. ಇಲ್ಲಿ ಬಂದು ನೋಡಿದರೆ ಅರ್ಜುನ್ ಸೋನಾಳ ಜೊತೆಗಿದ್ದನು. ಆಗ ವಿನೀತಾ ಹೇಳಿದಳು, ನೀನು ಇಲ್ಲಿ ಸೋನಾಳ ಕೋಣೆಯಲ್ಲಿ, ಅದು ರಾತ್ರಿಯಲ್ಲಿ, ಸೋನಾಳ ಜೊತೆಗೆ? ನಿನಗೆ ಎಷ್ಟು ಧೈರ್ಯ? ತಕ್ಷಣ ಅವಳು ಅರ್ಜುನ್ನ ಕೈ ಹಿಡಿದುಕೊಂಡು ತನ್ನ ಕೋಣೆಗೆ ಕರೆದುಕೊಂಡು ಹೋಗದೆ ಮತ್ತೊಂದು ಕೋಣೆಗೆ ಕರೆದುಕೊಂಡು ಹೋದಳು. ಏಕೆಂದರೆ ಅವಳ ಕೋಣೆಯಲ್ಲಿ ವಿಕ್ರಮ್ ಸಿಂಗ್ ಬಂದು ಆರಾಮ್ ತೆಗೆದುಕೊಳ್ಳುತ್ತಿದ್ದರು. ವಿನೀತಾ ಅರ್ಜುನನ್ನು ಮತ್ತೊಂದು ಕೋಣೆಗೆ ಕರೆದುಕೊಂಡು ಹೋಗಿ ಬಾಗಿಲನ್ನು ಹಾಕಿಕೊಂಡಳು. ಅರ್ಜುನನ ಆದಷ್ಟು ಸನಿಹ ಬಂದು ಕೇಳಿದಳು, ನೀನು ಸೋನಾಳ ಕೋಣೆಯಲ್ಲಿ ಏನು ಮಾಡುತ್ತಿದ್ದೆ? ನಾನು ಇಷ್ಟು ದಿನಗಳಿಂದ ನಿನ್ನ ಹಿಂದೆ ಬಿದ್ದಿದ್ದೇನೆ. ನಿನಗೆ ನನ್ನ ಪ್ರೀತಿ ಕಣ್ಣಿಗೆ ಕಾಣಿಸುತ್ತಿಲ್ಲವೇ? ಮತ್ತು ಒಂದೇ ದಿನದಲ್ಲಿ ಆ ಸೋನಾಳೊಂದಿಗೆ ನೀನು ಅವಳ ಜೊತೆ ರಾತ್ರಿ ಕಳೆಯುವಷ್ಟು ಅವಳು ಅದೆಂಥ ಮೋಡಿ ಮಾಡಿದಳು? ಅರ್ಜುನ್ ಹೇಳಿದನು, ಇಲ್ಲ ಅಮ್ಮವರೇ, ನಾನೇನು ತಪ್ಪು ಮಾಡಿಲ್ಲ. ಅವಳು ಒಬ್ಬಳೇ ಇದ್ದಳು. ಬಹುಶಃ ಹೆದರಿಕೆ ಆಗುತ್ತಿರಬೇಕು. ಆದ್ದರಿಂದಲೇ ಅವಳು ನನ್ನನ್ನು ಪದೇ ಪದೇ ತನ್ನ ರೂಮ್ಗೆ ಬಾ ಎಂದು ಕರೆಯುತ್ತಿದ್ದಳು. ಅವಳು ನಿದ್ದೆ ಹೋಗಲಿ ಎಂದು ನಾನು ಅವಳ ಕೋಣೆಗೆ ಹೋಗಿ ಕುಳಿತುಕೊಂಡಿದ್ದೆ. ಆಗ ವಿನೀತಾ ಹೇಳಿದಳು, ನೀನು ಸತ್ಯ ಹೇಳುತ್ತಿದ್ದೀಯಾ? ನಾನು ನಿನ್ನ ಮಾತನ್ನು ನಂಬಬೇಕೇನು? ನಾನು ಆ ಸೋನಾಳನ್ನು ಎಂದಿಗೂ ಕ್ಷಮಿಸುವುದಿಲ್ಲ. ನಾನು ಅವಳನ್ನು ಕೊಲ್ಲುತ್ತೇನೆ. ಅವಳು ನನ್ನ ಪ್ರೀತಿಯ ಮೇಲೆ ಕಣ್ಣು ಹಾಕಿದ್ದಾಳೆ. ಯಾವ ವಸ್ತುವನ್ನು ನಾನು ಇಷ್ಟಪಡುತ್ತೇನೋ ಅದರ ಮೇಲೆ ಯಾರಿಗೂ ಕಣ್ಣು ಹಾಕಲು ಬಿಡುವುದಿಲ್ಲ. ಅವಳನ್ನು ಆಮೇಲೆ ನೋಡಿಕೊಳ್ಳುತ್ತೇನೆ. ನಾನು ನಿನ್ನ ಈ ವಿಷಯವನ್ನು ಯಾರಿಗೂ ಹೇಳಬಾರದೆಂದರೆ ಈ ರಾತ್ರಿ ನೀನು ನನ್ನೊಂದಿಗೆ ಕಳೆಯಬೇಕು. ಆಗ ಅರ್ಜುನ್ ಯೋಚಿಸಿದನು,
ಹೇಗಾದರೂ ಮಾಡಿ ನಾನು ಇವಳ ಕಪಿಮುಷ್ಟಿಯಿಂದ ತಪ್ಪಿಸಿಕೊಳ್ಳಬೇಕು. ಆನಂತರ ಈ ಮಹಿಳೆಗೆ ಏನು ಮಾಡಬೇಕೆಂದು ಯೋಚಿಸುತ್ತೇನೆ. ಆಗ ಅರ್ಜುನ್ ಹೇಳಿದನು, ಸರಿ, ನಾನು ತಯಾರಾಗಿದ್ದೇನೆ. ಆದರೆ ಈಗ ನನ್ನನ್ನು ಹೋಗಲು ಬಿಡಿ. ಆಗ ವಿನೀತಾ ಅರ್ಜುನ್ನ ಹೆಗಲ ಮೇಲೆ ತನ್ನ 2 ಕೈಗಳನ್ನು ಬಳಸುತ್ತಾ ಹೇಳಿದಳು, ತನಗೊಂದು ಮುತ್ತು ಬೇಕೆಂದು ಕೇಳಿದಳು. ಆಗ ಅರ್ಜುನ್ ಅವಳಿಂದ ತಪ್ಪಿಸಿಕೊಳ್ಳಲು ತುಂಬ ಹರಸಾಹಸಪಟ್ಟನು. ಅಷ್ಟರಲ್ಲಿ ಕೋಣೆಯೊಳಗಿನ ಶಬ್ದವನ್ನು ಕೇಳಿ ವಿಕ್ರಮ್ ಸಿಂಗ್ ಅಲ್ಲಿಗೆ ಬಂದನು. ಕಿಟಕಿಯನ್ನು ತೆರೆದು ನೋಡಿದಾಗ ಒಳಗಡೆ ವಿನೀತಾ ಮತ್ತು ಅರ್ಜುನ್ ಇಬ್ಬರೂ ಇದ್ದರು. ವಿನೀತಾ ತನಗೆ ದ್ರೋಹ ಬಗೆಯುತ್ತಿರುವುದನ್ನು ಅವನು ಕಿಟಕಿಯಿಂದ ತನ್ನ ಕಣ್ಣಾರೆ ನೋಡಿದ್ದನು. ಕೋಪದಿಂದ ಬಾಗಿಲನ್ನು ಒಡೆದನು. ಮೊದಲು ಅರ್ಜುನನ್ನು ಒಂದು ಹಗ್ಗದಿಂದ ಕಟ್ಟಿ ಹಾಕಿದನು. ಆನಂತರ ವಿನೀತಾಳ ಕೈ ಹಿಡಿದುಕೊಂಡು ಒಂದು ಕೋಣೆಗೆ ಕರೆದುಕೊಂಡು ಹೋದನು. ವಿನೀತಾ ತನ್ನನ್ನು ತಾನು ಸಾಚ ಎಂದು ತೋರ್ಪಡಿಸಿಕೊಳ್ಳಲು ತುಂಬ ಪ್ರಯತ್ನಪಟ್ಟಳು. ಆದರೆ ವಿಕ್ರಮ್ ಸಿಂಗ್ನು ವಿನೀತಾಳ ದ್ರೋಹವನ್ನು ಸಹಿಸಿಕೊಳ್ಳಲು ಸಾಧ್ಯವಾಗದೆ ಅವಳ ಕತ್ತು ಹಿಸುಕಿ ಕಥೆಯನ್ನು ಮುಗಿಸಿದನು. ಅದೇ ಕೋಣೆಯಲ್ಲಿ ಒಂದು ಹೊಂಡವನ್ನು ತೆಗೆದು ಅವಳನ್ನು ಹೂತು ಹಾಕಿದನು. ವಿಕ್ರಮ್ ಸಿಂಗ್ ಇದನ್ನೆಲ್ಲ ಮಾಡುತ್ತಿರುವಾಗ ಇನ್ನೊಂದು ಕಡೆ ಸೋನಾ ಅರ್ಜುನ್ನನ್ನು ಬಿಡಿಸಿದಳು. ಅವರಿಬ್ಬರು ಅಲ್ಲಿಂದ ಓಡಿ ಹೋದರು. ಇತ್ತ ವಿಕ್ರಮ್ ಸಿಂಗ್ ವಿನೀತಾಳ ಕತೆ ಮುಗಿಸಿ ಹೊರಬಂದು ನೋಡಿದಾಗ ಅರ್ಜುನ್ ಓಡಿ ಹೋಗಿದ್ದನು. ಈಗ ಈ ಹಗ್ಗವನ್ನು ಯಾರು ಬಿಡಿಸಿದರು ಎಂದು ಯೋಚಿಸತೊಡಗಿದನು. ಇಲ್ಲಿ ಯಾರು ಅರ್ಜುನ್ನನ್ನು ಬಂಧಮುಕ್ತಗೊಳಿಸಿದ್ದಾರೆ? ಯಾರಿರಬಹುದು? ಇಷ್ಟೊಂದು ಬೆಳಿಗ್ಗೆ ಯಾವ ನೌಕರರು ಕೂಡ ನಮ್ಮ ಮನೆಗೆ ಬಂದಿಲ್ಲ. ಆಗ ಅವರ ಗಮನ ಸೋನಾಳ ಕಡೆಗೆ ಹೋಯಿತು. ಸೋನಾಳ ಕೋಣೆಗೆ ಹೋಗಿ ನೋಡಿದಾಗ ಸೋನಾಳು ಕೂಡ ಅಲ್ಲಿರಲಿಲ್ಲ. ಸೋನಾಳು ಅರ್ಜುನನ್ನು ಬಂಧಮುಕ್ತಗೊಳಿಸಿದ್ದಾಳೆ ಎಂದು ಈಗ ಅವರಿಗೆ ಅರ್ಥವಾಯಿತು. ಅವಳು ಸುಮ್ಮನೆ ಈ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ. ಅವಶ್ಯವಾಗಿ ಅವಳಿಗೂ ಕೂಡ ಅರ್ಜುನ್ನೊಂದಿಗೆ ಸಂಬಂಧವಿರಲೇಬೇಕೆಂದು ಯೋಚಿಸುತ್ತಾ ವಿಕ್ರಮ್ ಸಿಂಗ್ ತನ್ನ ಬಂದೂಕನ್ನು ತೆಗೆದುಕೊಂಡನು. ಅವರಿಬ್ಬರ ಕಥೆಯನ್ನು ಮುಗಿಸಲು ಹೊರಟನು. ಒಬ್ಬ ನೌಕರನೊಂದಿಗೆ ಸೋನಾಳ ಸಂಬಂಧವನ್ನು ಎಂದಿಗೂ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಯೋಚಿಸಿದನು. ತನ್ನ ಗಾಡಿಯನ್ನು ತೆಗೆದುಕೊಂಡು ಹೋಗಿ ಅವರಿಬ್ಬರನ್ನು ಹುಡುಕಲು ಶುರು ಮಾಡಿದನು. ಸೋನಾ ಮತ್ತು ಅರ್ಜುನ್ ಇಬ್ಬರು ಬರಿಗಾಲಲ್ಲೇ ಇಡೀ ದಿನ ಓಡುತ್ತಿದ್ದರು. ಅಲ್ಲಲ್ಲಿ ಅವಿತುಕೊಳ್ಳುತ್ತಿದ್ದರು. ರಾತ್ರಿಯಾಗುತ್ತಿದ್ದಂತೆ ಮರದ ಕೆಳಗೆ ಸುಸ್ತಾಗಿ ಕುಳಿತುಕೊಂಡರು. ಈ ರಾತ್ರಿಯಲ್ಲಿ ವಿಕ್ರಮ್ ಸಿಂಗ್ ತಮ್ಮನ್ನು ಹುಡುಕಿಕೊಂಡು ಬರುವುದಿಲ್ಲ ಎಂದು ಅಂದುಕೊಂಡರು. ಒಬ್ಬರಿಗೊಬ್ಬರು ಹೆಗಲಿಗೆ ತಲೆ ಇಟ್ಟು ಅಲ್ಲಿಯೇ ಮಲಗಿಕೊಂಡರು. ವಿಕ್ರಮ್ ಸಿಂಗ್ ರಾತ್ರಿಯೂ ಕೂಡ ಅವರ ಬೆನ್ನು ಹತ್ತುವುದನ್ನು ಬಿಡುವುದಿಲ್ಲ ಎಂದು ಅವರು ಯೋಚಿಸಿರಲಿಲ್ಲ. ಹೀಗೆ ಹುಡುಕುತ್ತಾ ವಿಕ್ರಮ್ ಸಿಂಗ್ ಅವರು ಇರುವ ಜಾಗವನ್ನು ಹುಡುಕಿದನು. ಇದ್ದ ಜಾಗದಲ್ಲಿ ಅವರಿಬ್ಬರಿಗೂ ಗೋಲಿ ಹೊಡೆದನು ಮತ್ತು ಅಲ್ಲಿಂದ ಹೊರಟು ಹೋದನು. ಅವರಿಬ್ಬರು ಇನ್ನೂ ಉಸಿರಾಡುತ್ತಿದ್ದರು. ಅವರಿಬ್ಬರು ಒಬ್ಬರಿಗೊಬ್ಬರು ಒಪ್ಪಿಕೊಂಡು ತಮ್ಮ ಕೊನೆಯ ಕ್ಷಣಗಳನ್ನು ಎಣಿಸುತ್ತಿದ್ದರು. ಆಗ ಸೋನಾ ಹೇಳಿದಳು, ಅರ್ಜುನ್, ನನಗೊಂದು ಭಾಷೆ ಕೊಡು. ನಾವು ಜನ್ಮ ಜನ್ಮಾಂತರದವರೆಗೂ ಜೊತೆಯಾಗಿಯೇ ಇರೋಣ. ಮುಂದಿನ ಜನ್ಮದಲ್ಲೂ ಕೂಡ ಅವಶ್ಯವಾಗಿ ನಾವು ಒಂದಾಗೋಣ. ನನಗೆ ಭಾಷೆ ನೀಡು. ಆಗ ಅರ್ಜುನ್ ಹೇಳಿದನು, ಸೋನಾ, ಇದು ನನ್ನ ಭಾಷೆಯಾಗಿದೆ. ನಾವು ಮುಂದಿನ ಜನ್ಮದಲ್ಲೂ ಕೂಡ ಜೊತೆಯಾಗೇ ಇರೋಣ ಎಂದು ಹೇಳುತ್ತಾ ಕೊನೆಯುಸಿರೆಳೆದರು. ಇತ್ತ ಬಂಗಲೆಯಲ್ಲಿ ಮೌನ ಆವರಿಸಿತ್ತು. ವಿಕ್ರಮ್ ಸಿಂಗ್ ತನ್ನ ಹಣೆಬರಕ್ಕಾಗಿ ಹಣೆ ಚಚ್ಚಿಕೊಳ್ಳುತ್ತಿದ್ದನು. ಒಂದೇ ಒಂದು ಕ್ಷಣದಲ್ಲಿ ಎಂಥ ಕೆಲಸವನ್ನು ಮಾಡಿಬಿಟ್ಟೆ. ನನ್ನ ಮರ್ಯಾದೆಯ ಕಾರಣಕ್ಕಾಗಿ ನಾನು ಇದನ್ನೆಲ್ಲ ಮಾಡಬೇಕಾಯಿತೆ. ನಾನು ಈಗ ಯಾರಿಗಾಗಿ ಬದುಕಲಿ? ಹೀಗೆ ಒಂದು ದಿನ ಕಳೆಯಿತು. ಆದರೆ ಮಾರನೇ ದಿನ ರಾತ್ರಿ ವಿಕ್ರಮ್ ಸಿಂಗ್ ಮಲಗಿದಾಗ ಯಾರೋ ಅಳುವ ಶಬ್ದ ಕೇಳಿಸಿತ್ತು. ಅವನು ಎದ್ದು ಕೋಣೆಯಿಂದ ಹೊರಬಂದಾಗ ಆ ಶಬ್ದವು ವಿನೀತಾಳನ್ನು ಹೂತು ಹಾಕಿದ್ದ ಕೋಣೆಯಿಂದಲೇ ಬರುತ್ತಿತ್ತು. ವಿನೀತಾ ಸತ್ತು ಹೋದ ಮೇಲೆ ಅವಳು ಅಳುವ ಶಬ್ದ ಈ ಕೋಣೆಯಿಂದ ಹೇಗೆ ಬರುತ್ತದೆ? ಕೋಣೆಯ ಕಡೆಗೆ ನಡೆದನು ಮತ್ತು ಒಳಗೆ ಹೋದನು ಮತ್ತು ಅವನು ಒಳಗೆ ಹೋಗುತ್ತಿದ್ದಂತೆ ಕೋಣೆಯ ಬಾಗಿಲು ಇದ್ದಕ್ಕಿದ್ದಂತೆ ಬಂದಾಯಿತು. ಅಳುವ ಶಬ್ದ ಕೂಡ ಬಂದಾಯಿತು. ವಿಕ್ರಮ್ ಸಿಂಗ್ ತುಂಬ ಗಾಬರಿಯಾದನು. ಆ ಕಡೆ ಈ ಕಡೆ ನೋಡಿದಾಗ ಯಾರೂ ಕಣ್ಣಿಗೆ ಕಾಣಿಸಲಿಲ್ಲ. ಆದರೆ ಒಳಗಡೆ ಬಂದು ನೋಡಿದರೆ ಯಾರೂ ಇರಲಿಲ್ಲ. ಬಹುಶಃ ನನ್ನ ಭ್ರಮೆ ಇರಬಹುದು ಎಂದು ಯೋಚಿಸುತ್ತಾ ಮರಳಿ ಹೋಗಲು ಬಾಗಿಲನ್ನು ತೆರೆಯಲು ಪ್ರಯತ್ನಿಸಿದನು. ಬಾಗಿಲು ತೆರೆಯಲು ಸಾಧ್ಯವಾಗಲಿಲ್ಲ. ಅವನಿಗೆ ತುಂಬ ಹೆದರಿಕೆಯಾಯಿತು. ಆನಂತರ ಅವನು ಕಿಟಕಿಯ ಕಡೆಗೆ ಹೋಗಲು ಶುರು ಮಾಡಿದನು. ಅಲ್ಲಿಗೆ ಹೋಗುತ್ತಿದ್ದಂತೆ ಕಿಟಕಿಗಳು ತನ್ನಿಂದ ತಾನೇ ಬಂದಾದವು. ಈಗ ವಿಕ್ರಮ್ ಸಿಂಗ್ನು ಗಾಬರಿಯಾದನು. ಯಾರಾದರೂ ಇದ್ದೀರಾ? ಬಾಗಿಲನ್ನು ತೆರೆಯಿರಿ, ತೆರೆಯಿರಿ ಬಾಗಿಲನ್ನು, ಹೀಗೆ ಜೋರಾಗಿ ಕೂಗಿಕೊಳ್ಳತೊಡಗಿದನು. ಆದರೆ ಇಡೀ ಬಂಗಲೆಯು ಸ್ಮಶಾನ ಮೌನವಾಗಿತ್ತು. ಅಲ್ಲಿ ಯಾರೂ ಇರಲಿಲ್ಲ. ಮತ್ತೆ ವಿಕ್ರಮ್ ಸಿಂಗ್ ಬಾಗಿಲನ್ನು ತೆರಲು ಪ್ರಯತ್ನಿಸಿದನು. ಆಗ ಆಕಸ್ಮಿಕವಾಗಿ ಒಂದು ಹಗ್ಗವು ತನ್ನಿಂದ ತಾನೇ ಸುತ್ತಿಕೊಳ್ಳತೊಡಗಿತು. ಒಂದು ಕ್ಷಣದಲ್ಲಿ ನೋಡುತ್ತಿದ್ದಂತೆ ವಿಕ್ರಮ್ ಸಿಂಗ್ ಮೇಲಿನ ಪಂಕಕ್ಕೆ ಉಲ್ಟಾ ನೇತಾಡತೊಡಗಿದನು. ಈಗ ವಿಕ್ರಮ್ ಸಿಂಗ್ ತುಂಬ ಹೆದರಿ ಹೋದನು ಮತ್ತು ಹೇಳಿದನು, ಯಾರು? 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 ಮುಂದೆ ಏಕೆ ಬರುತ್ತಿಲ್ಲ? ಮತ್ತೊಂದು ಕಡೆ ಮತ್ತೆ ವಿನೀತಾಳ ಅಳುವ ಶಬ್ದ ಕೇಳಿಸಿತು. ಆಗ ವಿಕ್ರಮ್ ಸಿಂಗ್ ಹೆದರುತ್ತಾ ಹೇಳಿದನು, ವಿನೀತಾ, ನೀನು? ಆಗ ವಿನೀತಾ ಜೋರಾಗಿ ನಗತೊಡಗಿದಳು. ಹೌದು, ನಾನೇ, ಮುದುಕ ವಿಕ್ರಮ್ ಸಿಂಗ್. ನಾನು ನಿನಗಾಗಿ ನಿನ್ನನ್ನು ಮದುವೆ ಮಾಡಿಕೊಂಡು ಬಂದಿದ್ದೇನೆ ಎಂದು ಅಂದುಕೊಂಡಿದ್ದೀಯೇನು? ನೀನು ತಪ್ಪಾಗಿ ಯೋಚಿಸಿದ್ದೀಯಾ? ನಾನಂತೂ ನಿನ್ನ ಹಣಕ್ಕಾಗಿ ನಿನ್ನನ್ನು ಮದುವೆ ಮಾಡಿಕೊಂಡು ಬಂದಿದ್ದೆ. ನನಗೆ ಹಣದ ಜೊತೆಗೆ ಒಬ್ಬ ಯುವಕ ಕೂಡ ಸಿಕ್ಕಿದ್ದ.
ಅವನು ನನ್ನ ಎಲ್ಲ ಆಸೆಯನ್ನು ಪೂರೈಸುವವನಿದ್ದ, ಆದರೆ ಅದನ್ನು ಕೂಡ ನಿನ್ನಿಂದ ನೋಡಲು ಆಗಲಿಲ್ಲ. ಅವನು ನನ್ನನ್ನು ಸೇರುವುದಕ್ಕಿಂತ ಮೊದಲೇ ನನ್ನಿಂದ ಅವನನ್ನು ಕಿತ್ತುಕೊಂಡೆ. ನಿನ್ನ ಮಗಳು ಕೂಡ ಅದೇ ಕೆಲಸವನ್ನು ಮಾಡಿದಳು. ತನ್ನ ಪ್ರೀತಿಯ ಬಲೆಯಲ್ಲಿ ಅವನನ್ನು ಸಿಲುಕಿಸಿ ನನ್ನಿಂದ ಕಿತ್ತುಕೊಂಡಳು. ನಿನ್ನ ಮಗಳಿಗೂ ಕೂಡ ನನ್ನ ಕೈಯಾರೆ ನಾನು ಶಿಕ್ಷೆ ನೀಡಬೇಕೆಂದಿದ್ದೆ. ನೀನು ನನ್ನ ಆ ಆಸೆಯನ್ನು ಕೂಡ ಕಿತ್ತುಕೊಂಡೆ. ಜೊತೆಗೆ ನನ್ನ ಅರ್ಜುನನ ಕತೆ ಮುಗಿಸಿದೆ. ನೀನು ತಪ್ಪಿಸಿಕೊಳ್ಳಬಲ್ಲೆ ಎಂದು ಯೋಚಿಸಿದ್ದೇನು? ನಾನಂತೂ ನನ್ನ ಆಸೆಯನ್ನು ಪೂರೈಸಿಕೊಂಡೇ ತೀರುತ್ತೇನೆ. ನಾನು ನನ್ನ ಅರ್ಜುನನಿಗಾಗಿ ಕಾಯುತ್ತೇನೆ. ಅವಶ್ಯವಾಗಿ ಅವನು ನನಗೆ ಸಿಕ್ಕೇ ಸಿಗುತ್ತಾನೆ. ಆದರೆ ಈಗ ನೀನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಈಗ ನೀನು ನಿನ್ನ ಅಂತ್ಯವನ್ನು ನೋಡು. ಆಗ ಒಂದು ಹಗ್ಗ ವಿಕ್ರಮ್ ಸಿಂಗ್ನ ಕುತ್ತಿಗೆಗೆ ಉರುಳಿನಂತೆ ಸುತ್ತಿಕೊಂಡಿತು. ನಂತರ ವಿಕ್ರಮ್ ಸಿಂಗ್ ಅಲ್ಲಿಯೇ ಅಸುನೀಗಿದನು. ಆಗ ಬಾಬಾ ತ್ರಿಲೋಕ್ನಾಥ್ ಅವರು ಮಿತಾಲಿ ತಂದೆ ತಾಯಿಗೆ ಹೇಳಿದರು, ಇದೇ ನಿಮ್ಮ ಮಿತಾಲಿಯ ಹಿಂದಿನ ಜನ್ಮದ ಕಥೆಯಾಗಿದೆ. ಆದರೆ ಇದು ಇಲ್ಲಿಗೆ ಮುಗಿಯುವುದಿಲ್ಲ. ವಿನೀತಾಳ ಆತ್ಮ ಈಗಲೂ ಕೂಡ ಅರ್ಜುನನ್ನು ಸೇರಲು ಚಡಪಡಿಸುತ್ತಿದೆ. ಅದು ಅವನಿಗಾಗಿ ಕಾಯುತ್ತಿದೆ ಮತ್ತು ಆ ಆತ್ಮವು ಸೋನಾಳನ್ನು ತನ್ನ ದೊಡ್ಡ ಶತ್ರು ಎಂದು ಅಂದುಕೊಳ್ಳುತ್ತಿದೆ. ಆದ್ದರಿಂದ ಅವಳು ಆತ್ಮದ ರೂಪದಲ್ಲಿ ಮಿತಾಲಿಗೆ ತೊಂದರೆ ನೀಡುತ್ತಿದೆ. ಏಕೆಂದರೆ ನಿಮ್ಮ ಮಿತಾಲಿಯೇ ಹಿಂದಿನ ಜನ್ಮದ ಸೋನಾ ಆಗಿದ್ದಳು. ವಿನೀತಾಳ ಆತ್ಮವು ಎಲ್ಲಿಯವರೆಗೆ ಮಿತಾಲಿ ಜೀವಂತವಾಗಿರುತ್ತಾಳೋ ಅಲ್ಲಿಯವರೆಗೆ ತೊಂದರೆ ಕೊಡುತ್ತಲೇ ಇರುತ್ತದೆ. ಹೀಗೆ ಮುಂದುವರಿದರೆ ಈ ಜನ್ಮದಲ್ಲೂ ಕೂಡ ಮಿತಾಲಿ ಮತ್ತೊಮ್ಮೆ ಅರ್ಜುನ್ನೊಂದಿಗೆ ಸೇರಲು ಸಾಧ್ಯವಿಲ್ಲ. ಆ ಆತ್ಮವು ಮಿತಾಲಿಯನ್ನು ಮುಗಿಸಲು ಪ್ರಯತ್ನಿಸುತ್ತಿದೆ. ಆಗ ರಾಜುರಾಯರು ಹೇಳಿದರು, ಆದರೆ ಬಾಬಾ, ಈ ಜನ್ಮದಲ್ಲಿ ಅರ್ಜುನ್ ಯಾರಾಗಿದ್ದಾರೆ ಮತ್ತು ಎಲ್ಲಿದ್ದಾರೆ ಅದು ನಮಗೆ ಹೇಗೆ ಗೊತ್ತಾಗುವುದು? ಆಗ ತ್ರಿಲೋಕ್ನಾಥ್ ಹೇಳಿದರು, ಮಗು, ಹಿಂದಿನ ಜನ್ಮದಲ್ಲಿ ನಿಜವಾದ ಪ್ರೇಮಿಗಳು ಸೇರಲು ಸಾಧ್ಯವಾಗದಿದ್ದರೆ ಈ ಜನ್ಮದಲ್ಲಿ ಭಗವಂತ ಅವರನ್ನು ಅವಶ್ಯವಾಗಿ ಒಂದುಗೂಡಿಸುತ್ತಾನೆ. ಪ್ರಕೃತಿಯು ಅವರೇ ಸ್ವತಃ ಭೇಟಿಯಾಗುವಂಥ ಅವಕಾಶವನ್ನು ನಿರ್ಮಾಣ ಮಾಡುತ್ತದೆ. ಯಾವ ಸಮಯದಲ್ಲಿ ಎಂದು ಯಾರಿಗೂ ಗೊತ್ತಾಗುವುದಿಲ್ಲ. ಆಗ ರಾಧಿಕಾ ಹೇಳಿದಳು, ಬಾಬಾ, ನಾವು ಈಗೇನು ಮಾಡಬೇಕು? ಆಗ ಬಾಬಾ ಹೇಳಿದರು, ಈಗಲೇ ನೀವು ವಿಜಯನಗರಕ್ಕೆ ಹೋಗಬೇಕು. ಆಗ ರಾಜೀವ್ರಾಯ್ ಹೇಳಿದರು, ವಿಜಯನಗರ? ಅಲ್ಲಂತೂ ವಿನೀತಾ ಮಿತಾಲಿಯನ್ನು ಕೊಲ್ಲಲು ಕಾಯುತ್ತಿರುತ್ತಾಳೆ. ನಾವು ಅಲ್ಲಿಗೆ ಹೋಗಿ ಮಿತಾಲಿಯನ್ನು ಮೃತ್ಯುಕೂಪಕ್ಕೆ ಏಕೆ ನೂಕಬೇಕು? ಹೋಗಲೇಬೇಕಾಗುತ್ತದೆ. ಅಲ್ಲಿಗೆ ಹೋದ ನಂತರವೇ ಈ ಸಮಸ್ಯೆಗೆ ಒಂದು ಪರಿಹಾರ ದೊರೆಯುತ್ತದೆ. ನೀವು ಅಲ್ಲಿಗೆ ಹೋಗದೇ ಇದ್ದರೆ ವಿನೀತಾಳ ಆತ್ಮ ಮಿತಾಲಿಯನ್ನು ಸ್ವತಃ ಅದೇ ಕರೆದುಕೊಂಡು ಹೋಗುತ್ತದೆ. ಅದು ಇಲ್ಲಿಯವರೆಗೂ ನಡೆಯುತ್ತಾ ಬಂದಿದೆ. ಎಲ್ಲಿಯವರೆಗೆ ನೀವು ಮಿತಾಲಿಯನ್ನು ಹಗ್ಗದಲ್ಲಿ ಕಟ್ಟಿ ಮಲಗಿಸುತ್ತೀರಿ? ಇನ್ನು ಅರ್ಜುನನ ಪತ್ತೆಯ ಬಗ್ಗೆ ಹೇಳಬೇಕೆಂದರೆ, ಯಾವಾಗ ಅರ್ಜುನ್ ನಿಮ್ಮ ಕಣ್ಣ ಮುಂದೆ ಬರುತ್ತಾನೋ ಪ್ರಕೃತಿಯಲ್ಲಿ ಕೆಲವೊಂದು ಬದಲಾವಣೆಗಳು ಆಗುತ್ತವೆ. ಆಗ ನೀವೇ ಅರ್ಥ ಮಾಡಿಕೊಳ್ಳಿ. ಅದನ್ನೇ ನೀವು ಒಬ್ಬರಿಗೊಬ್ಬರು ಪರಸ್ಪರ ಭೇಟಿಯಾಗಿದ್ದಾರೆಂದು ತಿಳಿದುಕೊಳ್ಳಿ. ಆಗ ಯಶೋಧಾದೇವಿ ಹೇಳಿದರು, ಹೀಗೊಂದು ಸನ್ನಿವೇಶ ಮೊದಲೇ ಆಗಿ ಹೋಗಿದೆ. ಇದಕ್ಕೆ ರಾಧಿಕಾ ಮತ್ತು ರಾಜೀವ್ರಾಯ್ ಕೂಡ ಧ್ವನಿಗೂಡಿಸಿದರು. ಹೌದು ಬಾಬಾ, ಹೀಗೆ ಆಗಿದೆ. ಆಗ ಬಾಬಾ ಕೇಳಿದರು, ಯಾವಾಗ ಆಗಿತ್ತು? ಹಿಂದೆ ನಡೆದು ಹೋಗಿದೆ. ನಾವು ಇಲ್ಲಿಗೆ ಬರಲು ಕಾರನ್ನು ಗೊತ್ತು ಮಾಡಿಕೊಂಡು ಬರುತ್ತಿದ್ದಾಗ ಹಾಗೆ ಆಯಿತು. ಆ ಸಮಯದಲ್ಲಿ ಮಿತಾಲಿಯ ಮುಂದೆ ಯಾರು ಬಂದಿದ್ದರು? ಆಗ ರಾಜೀವ್ರಾಯರು ನೆನಪು ಮಾಡಿಕೊಂಡರು. ಆ ಸಮಯದಲ್ಲಿ ದೇವ್ ನಮ್ಮ ಎದುರಿಗೆ ಬಂದಿದ್ದನು ಎನ್ನುವುದು ಅವರಿಗೆ ನೆನಪಾಯಿತು. ಹಾಗಾದರೆ ಅರ್ಜುನ್ ಅವನೇ? ನಾನು ಅವನನ್ನು ನೋಡಿದರೆ ಗುರುತು ಹಿಡಿಯುತ್ತೇನೆ ಎಂದು ಬಾಬಾ ಹೇಳಿದರು. ಇದಕ್ಕೆ ರಾಜೀವ್ರಾಯ್ ಆಶ್ಚರ್ಯ ವ್ಯಕ್ತಪಡಿಸುತ್ತಾ ಹೇಳಿದರು, ದೇವ್ನೇ ಅರ್ಜುನ್ನೇನು? ಅವನು ನಮ್ಮ ಜೊತೆಗೆ ಇಲ್ಲಿಯವರೆಗೆ ಬಂದಿದ್ದಾನೆ, ಹೊರಗಡೆ ಇದ್ದಾನೆ. ಅವನನ್ನು ಒಳಗಡೆ ಕರೆದುಕೊಂಡು ಬನ್ನಿ. ರಾಜೀವ್ರಾಯರು ತಕ್ಷಣ ದೇವ್ನನ್ನು ಕರೆಯಲು ಹೋದರು. ಮತ್ತೊಂದು ಕಡೆ ಮಿತಾಲಿ ಇದನ್ನು ನಂಬುವುದಿಲ್ಲ. ದೇವ್ನ ಹೆಸರು ಕೇಳುತ್ತಿದ್ದಂತೆ ಅವಳು ಒಳಗೊಳಗೆ ಕುದಿಯತೊಡಗಿದಳು ಮತ್ತು ಯೋಚಿಸಿದಳು, ದೇವ್ ನನ್ನ ಹಿಂದಿನ ಜನ್ಮದ ಪ್ರೇಮಿ ಎಂದು ನಾನು ಎಂದಿಗೂ ನಂಬಲು ಸಾಧ್ಯವಿಲ್ಲ. ಅಷ್ಟರಲ್ಲಿ ರಾಯರು ದೇವ್ನನ್ನು ಕರೆದುಕೊಂಡು ಒಳಕ್ಕೆ ಬಂದರು. ಆಗ ದೇವ್ ಕೇಳಿದನು, ಬಾಬಾ, ಇಲ್ಲಿ ನನ್ನದೇನು ಕೆಲಸವಿದೆ? ದೇವ್ನನ್ನು ನೋಡುತ್ತಿದ್ದಂತೆ ಬಾಬಾ ತಕ್ಷಣ ಗುರುತು ಹಿಡಿದರು. ಇವನೇ ಆ ಅರ್ಜುನ ಎಂದು ಅಂದುಕೊಂಡರು ಮತ್ತು ದೇವ್ನಿಗೆ ಹಿಂದಿನ ಜನ್ಮದ ಎಲ್ಲ ಕಥೆಯನ್ನು ಹೇಳಿದರು. ಆಗ ಮಿತಾಲಿಯು ಹೇಗೆ ಇದನ್ನು ನಂಬಲಿಲ್ಲವೋ ಹಾಗೆ ದೇವ್ ಕೂಡ ಇದನ್ನು ನಂಬಲಿಲ್ಲ. ಆಗ ಬಾಬಾ ಹೇಳಿದರು, ನಾನು ಹೇಳಿದ್ದೇನಲ್ಲವೇ, ಪ್ರಕೃತಿ ಕೂಡ ಇವರ ಭೇಟಿಗೆ ಜೊತೆಯಾಗಿ ನಿಲ್ಲುತ್ತದೆಂದು. ಆಗ ರಾಯರು ಹೇಳಿದರು, ಹೌದು ಬಾಬಾ, ಇದು ಭಗವಂತನ ಲೀಲೆಯಾಗಿದೆ. ಮುಂದೆ ನಾವು ಇಲ್ಲಿಗೆ ಬರಲು ನಮಗೆ ಮೊದಲು ಯಾವುದೇ ಕಾರು ಸಿಕ್ಕಿರಲಿಲ್ಲ. ಆನಂತರ ಭಗವಂತ ನಾವು ಅವನನ್ನೇ ಹುಡುಕಿಕೊಂಡು ಹೋಗುವಂತೆ ಮಾಡಿದನು. ಅವನೇ ನಮ್ಮನ್ನು ಇಲ್ಲಿಗೆ ಕರೆದುಕೊಂಡು ಬರಲು ತಯಾರಾದನು. ಈಗ ದೇವ್ನೇ ಅರ್ಜುನ್ ಎಂದು ನಮಗೆ ವಿಶ್ವಾಸ ಬಂದಿದೆ. ದೇವ್, ನೀನು ನಮ್ಮ ಜೊತೆ ವಿಜಯನಗರಕ್ಕೆ ಬರುತ್ತೀಯೇನೋ? ಆಗ ದೇವ್ ಹೇಳಿದನು, ಸಾಹೇಬ್ರೆ, ನೀವು ನನಗೆ ಇಲ್ಲಿಯವರೆಗೆ ಬರಲು ಹೇಳಿದ್ರಿ. ನಾನು ಇಲ್ಲಿಯವರೆಗೆ ಬಂದಿದ್ದೇನೆ. ಇನ್ನು ಮುಂದೆ ಬರಲು ಸಾಧ್ಯವಿಲ್ಲ. ಆಗ ಬಾಬಾ ಹೇಳಿದರು, ಮಗ, ಒಮ್ಮೆ ಇದರ ಮೇಲೆ ವಿಶ್ವಾಸವಿಡು. ಒಮ್ಮೆ ವಿಜಯನಗರಕ್ಕೆ ಹೋಗಿ ನೋಡು. ಆನಂತರ ನಿನಗೆಲ್ಲವೂ ತನ್ನಿಂದ ತಾನೇ ಅರ್ಥವಾಗುವುದು. ನೀನೇ ಅರ್ಜುನ್ ಎಂದು ನಿನಗೆ ತಿಳಿಯುವುದು. ಆಗ ದೇವ್ ಹೇಳಿದನು,
ಬಾಬಾ, ಇಲ್ಲ, ನಾನು ಇದೆಲ್ಲದರ ಮಧ್ಯೆ ಸಿಲುಕಿ ಹಾಕಿಕೊಳ್ಳಲು ಬಯಸುವುದಿಲ್ಲ. ರಾಜೀವ್ ರಾಯರು ಕೂಡ ದೇವನನ್ನು ಒಪ್ಪಿಸಲು ತುಂಬ ಪ್ರಯತ್ನಿಸಿದರು. ಆನಂತರ ಯಶೋಧಾದೇವಿ ದೇವನಲ್ಲಿ ಬಂದು ಕೈಜೋಡಿಸಿ ಕೇಳಿಕೊಂಡಳು. ಆಗ ಹಿರಿಯರ ಮಾತನ್ನು ದೇವನಿಂದ ತಿರಸ್ಕರಿಸಲು ಸಾಧ್ಯವಾಗಲಿಲ್ಲ. ಆಗ ವಿಜಯನಗರಕ್ಕೆ ಹೋಗಲು ತಯಾರಾದನು. ವಿಜಯನಗರಕ್ಕೆ ಹೋಗುವ ಮೊದಲು ಇರುವ ನದಿಯ ಬಳಿ ಬಂದು ತಲುಪಿದಾಗ ಬಾಬಾ ಹೇಳಿದರು, ಇಲ್ಲಿ ಸ್ವಲ್ಪ ಹೊತ್ತು ಕಾದು ನೋಡೋಣ ಎಂದು. ದೇವ್ ಕಾರನ್ನು ನಿಲ್ಲಿಸಿದನು. ಎಲ್ಲರೂ ಅಲ್ಲಿಂದ ಕೆಳಕ್ಕೆ ಇಳಿದರು. ಆದರೆ ಬಾಬಾ ಯಾರೂ ಕಾರಿನಿಂದ ಇಳಿಯಬೇಡಿ ಎಂದು ಸೂಚನೆ ನೀಡಿದರು. ಆಗ ಮಿಥಾಲಿಗೆ ಹೇಳಿದರು, ನೀನು ನದಿಗೆ ಹೋಗಿ ಕೈಕಾಲು ಮುಖ ತೊಳೆದುಕೊಂಡು ಬಾ ಎಂದು ಹೇಳಿದರು. ಮಿಥಾಲಿ ಇಷ್ಟವಿಲ್ಲದಿದ್ದರೂ ಕೂಡ ನದಿಗೆ ಹೋದಳು. ಮಿಥಾಲಿ ನದಿಗೆ ಹೋಗುತ್ತಿರುವುದನ್ನು ದೇವ್ ನೋಡುತ್ತಿದ್ದನು. ಮಿಥಾಲಿ ನದಿಯ ಒಳಗೆ ಕಾಲಿಡುತ್ತಿದ್ದಂತೆ ದೇವ್ ತಕ್ಷಣ ಕಾರಿನಿಂದ ಇಳಿದು ಮಿಥಾಲಿಯ ಕಡೆಗೆ ಓಡಿದನು. ಮಿಥಾಲಿ ನದಿಯ ಒಳಗೆ ಹೋಗುತ್ತಿದ್ದಳು. ಇನ್ನೂ ಒಳಕ್ಕೆ ಹೋಗುತ್ತಿರುವುದನ್ನು ನೋಡಿ ದೇವ್ ಮಿಥಾಲಿಯನ್ನು ಕೂಗುತ್ತಾ ಹೇಳಿದನು, ಸೋನಾ, ನಿಲ್ಲು, ಸೋನಾ, ಮುಂದೆ ಹೋಗಬೇಡ. ಮಿಥಾಲಿ ಕೂಡ ಆಳವನ್ನು ಲೆಕ್ಕಿಸದೆ ಹೆದರಿಕೆ ಇಲ್ಲದೆ ನೀರಿನೊಳಗೆ ಹೋಗುತ್ತಿದ್ದಳು. ದೇವ್ ಓಡಿ ಬಂದು ಮಿಥಾಲಿಯನ್ನು ಹಿಡಿದುಕೊಂಡನು ಮತ್ತು ಹೇಳಿದನು, ಸೋನಾ, ನಾನು ಹೇಳುತ್ತಿದ್ದೇನಲ್ಲ, ನೀನು ಎಲ್ಲಿಗೆ ಹೇಳುತ್ತೀಯೋ ನಾನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತೇನೆ. ಆಗ ಮಿಥಾಲಿ ಕೂಡ ಹೇಳಿದಳು, ಸತ್ಯವೇ ಅರ್ಜುನ್, ನನ್ನನ್ನು ನೀನು ಬಂಗಲೆಯಿಂದ ದೂರ ಕರೆದುಕೊಂಡು ಹೋಗುತ್ತೀಯಾ? ಹೌದು ಸೋನಾ. ಇತ್ತ ಕಡೆ ಬಾಬಾ, ತ್ರಿಲೋಕ್ನಾಥ್, ಯಶೋಧಾದೇವಿ, ಮಿಥಾಲಿಯ ಅಪ್ಪ ಅಮ್ಮ ಎಲ್ಲರೂ ನದಿಯ ದಡಕ್ಕೆ ಬಂದು ಸೇರಿದರು. ಅವರೆಲ್ಲರೂ ದೇವ್ ಮತ್ತು ಮಿಥಾಲಿಯ ಪ್ರೀತಿಯ ಮಾತುಗಳನ್ನು ಕೇಳಿಸಿಕೊಂಡಾಗ ಅಚ್ಚರಿಗೊಂಡರು. ಅವರು ಇಂದು ತಮ್ಮ ಕಣ್ಣಾರೆ ಹಿಂದಿನ ಜನ್ಮದ ವ್ಯಕ್ತಿಗಳು ಸೇರುತ್ತಿರುವುದನ್ನು ನೋಡಿದರು. ಹಿಂದೊಮ್ಮೆ ಅವರು ಮರು ಜನ್ಮದ ಬಗ್ಗೆ ಕೇಳಿದ್ದರಷ್ಟೇ, ಕಣ್ಣಾರೆ ಕಂಡಿರಲಿಲ್ಲ. ನಂತರ ಬಾಬಾನಲ್ಲಿ ಹೇಳಿದರು, ಬಾಬಾ, ನಮ್ಮನ್ನು ಕ್ಷಮಿಸಿಬಿಡಿ, ನಾವು ನಿಮ್ಮ ಮಾತನ್ನು ನಂಬಲಿಲ್ಲ. ಇಂದು ನಮಗೆ ಎಲ್ಲವೂ ನೆನಪಾಗಿದೆ. ಬಾಬಾ, ನೀವು ವಾಸ್ತವದಲ್ಲಿ ನಿಜವಾಗಲೂ ಮಹಾನ್ ಆತ್ಮವಾಗಿದ್ದೀರಿ. ಆಗ ಎಲ್ಲರೂ ಬಾಬಾರೊಂದಿಗೆ ವಿಜಯನಗರದ ವಿಕ್ರಮ್ ಸಿಂಗನ ಬಂಗಲೆಗೆ ಬಂದು ಸೇರಿದರು. ಅವರಿಬ್ಬರು ಬಂಗಲೆಯ ಹತ್ತಿರ ಬರುತ್ತಿದ್ದಂತೆ ಜೋರಾದ ಗಾಳಿ ಬೀಸತೊಡಗಿತ್ತು. ನಿಶ್ಶಬ್ದವಾಗಿದ್ದ ಬಂಗಲೆಯ ಆವರಣದಲ್ಲಿ ಜೋರಾದ ಬಿರುಗಾಳಿ ಬೀಸಿ ಮಣ್ಣು ಧೂಳು ಎಲ್ಲವೂ ಆಕಾಶಕ್ಕೆ ಹಾರಲು ಪ್ರಾರಂಭವಾಯಿತು. ಬಂಗಲೆಯಿಂದ ಎನ್ನುವ ಶಬ್ದ ಬರುತ್ತಿತ್ತು. ಅವಳು ಯಾವ ಕೋಣೆಯಲ್ಲಿ ನೆಲಸಮವಾಗಿದ್ದಾಳೋ ಅದೇ ಕೋಣೆಯಿಂದ ಅವಳ ಧ್ವನಿ ಬರುತ್ತಿತ್ತು. ಬಂದೆಯಾ ನೀನು? ಜೊತೆಗೆ ನನ್ನ ಅರ್ಜುನನ್ನು ಕರೆದುಕೊಂಡು ಬಂದಿದ್ದೀಯಲ್ಲವೇ? ಒಳ್ಳೆ ಕೆಲಸವನ್ನು ಮಾಡಿದೆ. ನಿನ್ನನ್ನು ಕೊಂದು ನಾನು ನನ್ನ ಸೇಡು ತೀರಿಸಿಕೊಳ್ಳುತ್ತೇನೆ ಮತ್ತು ಅರ್ಜುನನ್ನು ಪಡೆದು ಇಷ್ಟು ವರ್ಷಗಳಿಂದ ಅಲೆದಾಡುತ್ತಿರುವ ನನ್ನ ಆತ್ಮವನ್ನು ಶಾಂತ ಮಾಡಿಕೊಳ್ಳುತ್ತೇನೆ. ಆಗ ಬಾಬಾ ತ್ರಿಲೋಕ್ನಾಥ್ ಹೇಳಿದರು, ಯಾರು ಸಾಯುತ್ತಾರೆ ಮತ್ತು ಯಾರ ಆತ್ಮಕ್ಕೆ ಮುಕ್ತಿ ದೊರೆಯುತ್ತದೆ ಅದು ಈಗಲೇ ತಿಳಿಯುತ್ತದೆ. ನೀನು ನೋಡುತ್ತಿರು. ಆಗ ವಿನೀತಾಳ ಆತ್ಮ ಹೇಳಿತು, ನೀನು ಇವರ ಸಹಾಯಕ್ಕಾಗಿ ಬಂದಿದ್ದೀಯೇನು? ನೀನು ಸೋನಾಳನ್ನು ನನ್ನಿಂದ ಹೇಗೆ ರಕ್ಷಣೆ ಮಾಡುತ್ತೀಯೋ ನಾನು ನೋಡುತ್ತೇನೆ ಎನ್ನುತ್ತಾ ಮಿಥಾಲಿಯನ್ನು ತನ್ನ ಕಡೆಗೆ ಎಳೆದುಕೊಂಡಳು. ಆಗ ಮಿಥಾಲಿ ಮಿಂಚಿನಂತೆ ಕೋಣೆಯೊಳಗೆ ಹೊರಟು ಹೋದಳು. ಆ ಕೋಣೆಯಲ್ಲಿ ವಿನೀತಾಳ ಸಮಾಧಿಯನ್ನು ಮಾಡಲಾಗಿತ್ತು. ಮಿಥಾಲಿ ಜೋರಾಗಿ ಕಿರುಚಿಕೊಂಡಳು, ಮಾಮ್, ಡ್ಯಾಡ್, ರಕ್ಷಿಸಿ, ದೇವ್, ನನ್ನನ್ನು ರಕ್ಷಿಸು. ನನಗೆ ತುಂಬ ಹೆದರಿಕೆಯಾಗುತ್ತಿದೆ. ನನ್ನನ್ನು ಇಲ್ಲಿಂದ ಹೊರಗೆ ಕರೆದುಕೊಂಡು ಹೋಗು. ಆಗ ಬಾಬಾ ತನ್ನ ಬಳಿ ಇರುವ ಕೆಲವೊಂದು ಮಾಂತ್ರಿಕ ತಾಯತಗಳನ್ನು ಹೊರತೆಗೆದರು ಮತ್ತು ಮಂತ್ರವನ್ನು ಪಠಿಸತೊಡಗಿದರು. ಆಗ ವಿನೀತಾ ಬಾಬಾ ಮಂತ್ರ ಪಠನೆ ಮಾಡುತ್ತಿರುವುದನ್ನು ನೋಡಿ, ಈ ಬಾಬಾ ನನ್ನ ಇಚ್ಛೆಗೆ ಅಡ್ಡಗಾಲು ಹಾಕುತ್ತಿದ್ದಾರೆ ಎಂದು ಅವಳು ಬಾಬಾರನ್ನು ಕೂಡ ಇಕ್ಕಟ್ಟಿಗೆ ಸಿಲುಕಿಸಿದಳು ಮತ್ತು ಅವರನ್ನು ಕೆಳಕ್ಕೆ ಬೀಳಿಸಿ ಎಳೆದುಕೊಂಡು ಹೋಗಿ ಬದಿಯಲ್ಲಿರುವ ಗೋಡೆಗೆ ಬಡಿದಳು. ಇಷ್ಟಾದರೂ ಬಾಬಾ ಮಂತ್ರ ಪಠಿಸುವುದನ್ನು ಬಿಡಲಿಲ್ಲ. ಅವರು ಮಂತ್ರವನ್ನು ಪಠಿಸುತ್ತಲೇ ಇದ್ದರು. ನಂತರ ವಿನೀತಾ ಬಾಬಾರಿಗೆ ಎಷ್ಟೊಂದು ಕಷ್ಟ ನೀಡಿದಳೆಂದರೆ ಅವರು ಎದ್ದೇಳಲು ಕೂಡ ಆಗಲಿಲ್ಲ. ಆದರೂ ಬಾಬಾ ಮಂತ್ರ ಪಠಿಸುವುದನ್ನು ಬಿಡಲಿಲ್ಲ. ಆಗ ವಿನೀತಾ ಬಾಬಾರನ್ನು ಬಿಟ್ಟು ದೇವನನ್ನು ತನ್ನ ಕೋಣೆಯೊಳಗೆ ಎಳೆದುಕೊಂಡು ಹೋದಳು. ಈಗ ವಿನೀತಾಳಿಗೆ ಅರ್ಥವಾಯಿತು, ಬಾಬಾರ ಮಂತ್ರ ಪಠಣ ಮುಗಿದ ಮೇಲೆ ಆ ತಾಯತದಲ್ಲಿ ಎಷ್ಟೊಂದು ಶಕ್ತಿ ಸೇರ್ಪಡೆಯಾಗುತ್ತದೆ ಎಂದರೆ ನಂತರ ತನ್ನಿಂದ ಏನು ಮಾಡಲು ಸಾಧ್ಯವಾಗುವುದಿಲ್ಲ ಎಂದುಕೊಂಡು ವಿನೀತಾ ಮಿಥಾಲಿ ಮತ್ತು ದೇವ್ ಇಬ್ಬರನ್ನು ಕೋಣೆಯಲ್ಲಿ ಬಂದ್ ಮಾಡಿದಳು. ಪೂರ್ಣವಾಗಿ ಇತ್ತ ಕಡೆ ಬಾಬಾರ ಮಂತ್ರ ಪಠಣೆ ಕೂಡ ಪೂರ್ಣವಾಯಿತು ಮತ್ತು ತಾಯತಕ್ಕೆ ಶಕ್ತಿ ಬಂದಿತು. ಆಗ ಬಾಬಾ ಒಂದೊಂದರಂತೆ ರಾಜೀವ್ ರಾಯ್, ಅವರ ಪತ್ನಿ ಹಾಗೂ ಅವರ ಅಮ್ಮನಿಗೆ ನೀಡಿದರು ಮತ್ತು ಎಲ್ಲರಿಗೂ ಕೈಗೆ ಕಟ್ಟಿಕೊಳ್ಳಲು ಹೇಳಿದರು. ಆದರೆ ಯಾರಿಗೆ ಹೆಚ್ಚು ಅವಶ್ಯವಿತ್ತೋ ದೇವ್ ಮತ್ತು ಮಿಥಾಲಿ ಅವರನ್ನು ವಿನೀತಾ ಕೋಣೆಯಲ್ಲಿ ಬಂದ್ ಮಾಡಿಟ್ಟಿದ್ದಳು. ಆಗ ಬಾಬಾ ಕೋಣೆಯ ಹೊರಗಡೆ ಬಂದು ಒಂದು ಮಂತ್ರ ಪಠಿಸಿದಾಗ ಮಂತ್ರ ಪಠಿಸುತ್ತಲೇ ಬಾಗಿಲು ತೆರೆಯಿತು. ಬಾಗಿಲು ತೆರೆಯುತ್ತಲೇ ವಿನೀತಾ ದೇವ್ ಮತ್ತು ಮಿಥಾಲಿಯನ್ನು ಒಂದು ಪಂಕಕ್ಕೆ ನೇತು ಹಾಕಿದಳು. ಆಗ ಬಾಬಾ ಅವರು ಬೇಗ ಬೇಗ ನೇತಾಡುತ್ತಿರುವ ಅವರ ಕಾಲುಗಳಿಗೆ ತಾಯತವನ್ನು ಕಟ್ಟಿದರು. ನಂತರ ಬಾಬಾ ಅವರು ತಮ್ಮ ಬಳಿ ಇದ್ದ ಭಸ್ಮವನ್ನು ತೆಗೆದು ಮಂತ್ರ ಪಠಿಸುತ್ತಾ ವಿನೀತಾ ಸಮಾಧಿಯಾದ ಜಾಗದ ಸುತ್ತಲೂ ಬೀರತೊಡಗಿದರು. ಆಗ ವಿನೀತಾ ಜೋರು ಜೋರಾಗಿ ಕೂಗಿಕೊಂಡಳು ಮತ್ತು ಬೇಡ ಬೇಡ, ನಾನು ಅರ್ಜುನನ್ನು ಸೇರಬೇಕು, ನನಗೆ ಅರ್ಜುನನ್ನು ಸೇರುವ ಅವಕಾಶ ಮಾಡಿಕೊಡು. ಬಾಬಾ, ದಯವಿಟ್ಟು ಅರ್ಜುನ್ ಹಾಗೂ ನನ್ನನ್ನು ಬೇರೆ ಮಾಡಬೇಡ. ಎಲ್ಲ ಭಸ್ಮವನ್ನು ಬಾಬಾ ಅವರು ಮಂತ್ರವನ್ನು ಪಠಿಸುತ್ತಾ ವಿನೀತಾಳ ಸಮಾಧಿಯ ಮೇಲೆ ಚೆಲ್ಲಿದರು. ಆಗ ವಿನೀತಾಳ ಆತ್ಮ ಆ ಸಮಾಧಿಯಿಂದ ಹೊರಬಂದು ಮುಕ್ತವಾಗಿ ಆಕಾಶಕ್ಕೆ ಹಾರಿ ಹೋಯಿತು.
ದೇವ್ ಮತ್ತು ಮಿತಾಲಿಯನ್ನು ರಾಜೀವ್ ರಾಯರು ಕೆಳಕ್ಕೆ ಇಳಿಸಿದರು. ಬಂಗಲೆಯಿಂದ ಅವರೆಲ್ಲರೂ ಹೊರಗಡೆ ಬಂದರು. ಮಿತಾಲಿ ದೇವ್ನನ್ನು ಅಪ್ಪಿಕೊಂಡು ಅಳತೊಡಗಿದಳು ಮತ್ತು ಹೇಳಿದಳು, ಅರ್ಜುನ್, ನಾವು ಒಬ್ಬರಿಗೊಬ್ಬರು ಭಾಷೆ ನೀಡಿದ್ದೇವಲ್ಲವೇ? ಮುಂದಿನ ಜನ್ಮದಲ್ಲಿ ಒಬ್ಬರಿಗೊಬ್ಬರು ಜೊತೆಯಾಗಿ ಇರುತ್ತೇವೆಂದು. ನೋಡು, ನಮ್ಮ ಪ್ರೀತಿ ನಿಜವಾಗಿದೆ. ಆದ್ದರಿಂದ ಭಗವಂತ ನಮ್ಮನ್ನು ಮತ್ತೊಮ್ಮೆ ಒಂದುಗೂಡಿಸಿದನು. ಆಗ ದೇವ್ ಹೇಳಿದನು, ಹೌದು ಸೋನಾ, ಇನ್ನು 5 ಜನ್ಮಗಳು ಬಾಕಿ ಉಳಿದಿವೆ ಎಂದಾಗ ಎಲ್ಲರೂ ಜೋರಾಗಿ ನಕ್ಕರು. ನೀವೆಲ್ಲರೂ ಈ ಕಥೆಯನ್ನು ಇಷ್ಟಪಟ್ಟಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬರೆಯುವುದರಲ್ಲಿ ಅಥವಾ ಹೇಳುವುದರಲ್ಲಿ ಏನಾದರೂ ತಪ್ಪಾಗಿದ್ದರೆ ನಿಮ್ಮಲ್ಲಿ ಕ್ಷಮೆ ಕೇಳುತ್ತೇನೆ. ನಿಮಗೆ ಈ ಕಥೆ ಹೇಗೆನಿಸಿತು? ಅವಶ್ಯವಾಗಿ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿಯ ಆಸಕ್ತಿಕರ ಕಥೆಗಳನ್ನು ಕೇಳಲು ನಮ್ಮ ಕಾದಂಬರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು.